ಮಾಡೋಕ್ಕೆ ಹೋಗೋದಿಲ್ಲ. ಸೊ ನೇರವಾಗಿ ನಾವು ಬರೋದಾದ್ರೆ ಇಲ್ಲಿ ಸೊ 2023ರಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ನಾವು ಇಲ್ಲಿ ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ, ಈಗಾಗಲೇ ನಾವು ನೋಡಿದ್ವಲ್ವ ನಿನ್ನೆ ಸಿಲೆಬಸ್ ಅನ್ನ. ಸೊ ಇಲ್ಲಿ ಮೊದಲನೇದಾಗಿ ನಾವು ಯಾವುದನ್ನ ಅಭ್ಯಾಸ ಮಾಡ್ತೀವಿ, KCET ಅಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನ ಅಧ್ಯಯನವನ್ನು ಮಾಡ್ತೇವೆ. ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಈಗಾಗಲೇ ನಾವು ನಿನ್ನೆ ಸಿಲೆಬಸ್ ಅನ್ನ ಇನ್ ಡೀಟೇಲ್ಡ್ ಆಗಿ ನಾವು ಇಲ್ಲಿ ನೋಡಿರತಕ್ಕಂಥದ್ದು. ಸೊ ಇದರಲ್ಲಿ ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಎಷ್ಟು ದಿನ ಇರುತ್ತೆ, ಟೀಚಿಂಗ್ ಆಪ್ಟಿಟ್ಯೂಡ್ ಸಂಬಂಧಪಟ್ಟಂತೆ ಕ್ಲಾಸಸ್ ಬಂದು ನಿಮಗೆ ಮೋರ್ ದೆನ್ 10 ಡೇಸ್ ಇರುತ್ತೆ. ಸೊ ಟೋಟಲ್ ಇಲ್ಲಿ ಎಷ್ಟಿದೆ, ಟೋಟಲ್ 16 ಡೇಸ್ ಟೈಮ್ ಹಾಕೊಂಡಿದ್ದೀವಿ. 16 ದಿನ ಏನಿದೆ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡಿಕೊಡ್ತೀವಿ. ಇನ್ ಡೆಪ್ತ್ ಆಗಿ 360 ಡಿಗ್ರಿಯಲ್ಲಿ ಎಲ್ಲಿ ಕೂಡ ನಿಮಗೆ ಮಿಸ್ ಆಗಬಾರ್ದು. ಅದು UGC ನೆಟ್ ಆಗಿರ್ಬೋದು ಅಥವಾ KCET ಅಲ್ಲಿ ಆಗಿರ್ಬೋದು. ಸೊ ನಾವು ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಏನಪ್ಪಾ ಅಂತಂದ್ರೆ ಒಂದಷ್ಟು ಆ ಟೀಚಿಂಗ್ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳನ್ನು ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು, ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾನೆ ಅವುಗಳನ್ನ ಒಮ್ಮೆ ರೆಫರ್ ಮಾಡಿ ಆ ನಂತರದಲ್ಲಿ ನಾವು ಥಿಯರಿಗಳನ್ನ ನಾವು ಅಭ್ಯಾಸ ಮಾಡ್ತಾ ಹೋದಾಗ ನಮಗೆ ಅಲ್ಲಿ ಏನು ಅರ್ಥ ಆಗುತ್ತಪ್ಪ ಅಂತಂದ್ರೆ ನಾವು ಯಾವ ಕಂಟೆಂಟಿಗೆ ನಾವು ಎಷ್ಟು ವೇಟೇಜ್ ಅನ್ನ ಕೊಡಬೇಕು. ಸೊ ಇದು ನಾವು ಓದ್ತಾ ಇರಬೇಕಿದ್ರೆ ನಿಮ್ಗೆ ಒಂದ್ಸರಿ ಏನನ್ಸುತ್ತೆ, ಓದ್ಬೇಕಿದ್ರೆ ಇದು ಇಂಪಾರ್ಟೆಂಟ್, ಇದು ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ಕೇಳಿದ್ದಾನೆ. ಸೊ ಹಂಗಾಗಿ ಇದನ್ನ ನಾವು ಏನಪ್ಪಾ ಅಂದ್ರೆ 360 ಡಿಗ್ರಿಯಲ್ಲಿ ತಿಳ್ಕೊಬೇಕು. ಸೊ ಇದ್ರ ಹಿಂದೆಗಡೆ ಆಗಿರ್ಬೋದು ಅಥವಾ ಮುಂದೆಗಡೆ ಆಗಿರ್ಬೋದು ನಮಗೆ ಇನ್ನ ಒಂದ್ ಸ್ವಲ್ಪ ಇನ್ ಡೆಪ್ತ್ ಆಗಿ ನಾವು ತಿಳ್ಕೊಂತು ಅಂದ್ರೆ ಇದ್ರ ಮೇಲೆ ಡೆಫಿನೆಟ್ಲಿ ಒಂದು ಕ್ವಶನ್ಸ್ ಅಂತೂ ರೈಸ್ ಆಗುತ್ತೆ ಅನ್ನೋ ತರ. ಆದ್ರೆ ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಹೆಂಗೆ ಅಂದ್ರೆ ಈಗ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಆಗಿರ್ಬೋದು, ಹೈಯರ್ ಎಜುಕೇಶನ್ ಆಗಿರ್ಬೋದು, ಹಾಗೆ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಇವುಗಳು ಯಾವ ತರ ಅಂತಂದ್ರೆ ಸಬ್ಜೆಕ್ಟ್ ಅದೊಂಥರ ಸ್ಟಾರ್ಟ್ಸ್ ತರ. ಸೊ ಅದ್ರಲ್ಲಿ ಏನಂತಂದ್ರೆ ಒಂದಷ್ಟು ವಿಚಾರಗಳಿರ್ತವೆ, ಅವುಗಳನ್ನ ಅಲ್ಲಿಂದನೇ ನೇರವಾಗಿ ಕೇಳ್ತಾನೆ ಕ್ವಶನ್ಸ್, ನಾವು ಆನ್ಸರ್ ಮಾಡಬಹುದು. ಬಟ್ ಈ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತಂದ್ರೆ ಹೆಂಗೆ ಅಂದ್ರೆ ಅಪ್ಲೈಡ್ ಲೆವೆಲ್ ಅಲ್ಲಿ ಕೇಳ್ತಾನೆ. ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತೆ ರಿಸರ್ಚ್ ಆಪ್ಟಿಟ್ಯೂಡ್ ಇದಾವಲ್ಲ, ಇವು ಸ್ವಲ್ಪ ಅಪ್ಲೈಡ್ ಮಾಡ್ತಾರೆ. ಜೊತೆಗೆ ಒಂದಷ್ಟು ನೀವು ಎಷ್ಟೇ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡಷ್ಟು ನಿಮ್ಗೆ ಇದರಲ್ಲಿ ಅತಿ ಹೆಚ್ಚು ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡಷ್ಟು ನೀವು ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ 2023ರಲ್ಲಿ KCET ಪರೀಕ್ಷೆ ಪೇಪರ್ 1 ಅಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಯಾವ ಕ್ವಶನ್ಸ್ಗಳನ್ನ ಕೇಳಿದ್ರು. ಸೊ ಇಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ವಾ, 2023 ಹಾಗೆ 2024 ಹಾಗೆ 2025ರಲ್ಲಿ ಸೊ ಇಲ್ಲಿ ಈ 3 ಎಕ್ಸಾಮ್ಗಳನ್ನ ಯಾರು ನಡೆಸಿರೋದು, KEದವ್ರು ನಡೆಸಿರೋದಲ್ವಾ. ಸೊ ನಮ್ಗೆ ಇಲ್ಲಿ ಪ್ರೀವಿಯಸ್ ಇದಾವಲ್ಲ ಅವು ಏನು ನಮ್ಗೆ ಅಷ್ಟು ಮ್ಯಾಟ್ರ್ ಆಗಲ್ಲ. ಯಾಕೆ ಮ್ಯಾಟ್ರ್ ಆಗಲ್ಲ ಅಂತಂದ್ರೆ ಅಲ್ಲಿವರೆಗೂ ಕೂಡ ಮೈಸೂರು ಯೂನಿವರ್ಸಿಟಿ ಅವ್ರು ನಡೆಸ್ತಾ ಇದ್ರು 2012 ಅಥವಾ 2013ರಿಂದ ಇಲ್ಲಿ ಅಪ್ ಟು 2022ರವರೆಗೂ ಕೂಡ ಇಲ್ಲಿ ಮೈಸೂರು ಯೂನಿವರ್ಸಿಟಿ ಅವರು KCET ಅನ್ನು ನಡೆಸ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಅವರು ಟ್ರೆಂಡೇ ಬೇರೆ, ಇವರು ಟ್ರೆಂಡೇ ಬೇರೆ. ಸೊ ಇಲ್ಲಿ ನಾವೇನಪ್ಪಾ ಅಂತಂದ್ರೆ ಇಲ್ಲಿ KEA ಟ್ರೆಂಡ್ ನೋಡಿದಾಗ KEದವ್ರು ಯಾವ ತರ ಟ್ರೆಂಡ್ ಫಾಲೋ ಮಾಡ್ತಾರೆ ಅಂದ್ರೆ ತುಂಬಾ UGC ನೆಟ್ ಅಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ಗಳನ್ನ ಕಾಪಿ ಪೇಸ್ಟ್ ಮಾಡ್ತಾ ಇದ್ದಾರೆ ತುಂಬಾ. ಆಯ್ತಾ, ಇವ್ರು ಮಾಡ್ತಾ ಇದ್ರು, ಇವ್ರು ಮಾಡ್ತಿರ್ಲಿಲ್ಲ ಅಂತಲ್ಲ, ಬಟ್ ಆದ್ರೆ ಒಂದು ಲೆವೆಲ್ಗೆ ಸಿಂಪ್ಲಿಫೈಡ್ ಆಗಿ ಕೇಳ್ತಾ ಇದ್ರಿ ಮೈಸೂರು ಯೂನಿವರ್ಸಿಟಿಲಿ. ಬಟ್ ಆದ್ರೆ UGC ನೆಟ್ ಅಲ್ಲಿ ಸ್ವಲ್ಪ ಹೋಗ್ತಾ ಇವಾಗ ಏನಾಗಿದೆ, ಟ್ರೆಂಡ್ ಬೇರೆ ತರನೇ ಹೋಗ್ತಾ ಇದೆ. ಸೊ ಹಾಗಾಗಿ ಏನಾಗ್ತಿದೆ, KEದವರು ಆ ಟ್ರೆಂಡ್ ಅನ್ನ ಫಾಲೋ ಮಾಡ್ತಿರೋದ್ರಿಂದ ನಾವು ಕೂಡ ತುಂಬಾ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅಡ್ವಾನ್ಸ್ಡ್ ಆಗಿ ನಾವು ಒಂದಷ್ಟು ಕಾನ್ಸೆಪ್ಟ್ ಗಳನ್ನ ತುಂಬಾ ತಿಳ್ಕೊಬೇಕಾಗುತ್ತೆ. ಈ ಅಡ್ವಾನ್ಸ್ ಆಗಿ ನಾವು ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡಷ್ಟು ಕೂಡ ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಕ್ವಶನ್ಸ್ ಗಳನ್ನ ನಾವು ಆನ್ಸರ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ತಿಳ್ಕೊಂಬಿಡಿ, ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ನೀವು ಅಂದ್ರೆ ಒಂದು ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ತಿಳ್ಕೊಬೇಕು ಕಾನ್ಸೆಪ್ಟ್ಗಳನ್ನ ಒಂದು. ಮತ್ತೆ ನಿಮ್ಗೆ ಒಂದು ಎಲಿಮಿನೇಷನ್ ಈಸಿಯಾಗಿ ನೀವು ಎಲಿಮಿನೇಷನ್ ಮಾಡುವಂತಹ ಒಂದು ಕೇಪಬಿಲಿಟಿ ನಿಮ್ಮಲ್ಲಿ ಇರಬೇಕಾಗುತ್ತೆ. ಸೊ ಇಲ್ಲಿ ಏನಂತ ಕೇಳಿದರೆ 2023ರಲ್ಲಿ ಐಡೆಂಟಿಫೈ ದ ಕಾಂಬಿನೇಷನ್ ಆಫ್ 3 ಮೇನ್ ಆಸ್ಪೆಕ್ಟ್ಸ್ ಆಫ್ ಪೀಪಲ್ ಲರ್ನಿಂಗ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ ಟೀಚಿಂಗ್ ಫ್ರಮ್ ದ ಫಾಲೋವಿಂಗ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಕೋಡ್. ಇಲ್ಲಿ pupil attending to the learning experience, appropriate learning experience, teacher controlling the pupil receptive to the learning experience. ಸೊ ಇಲ್ಲಿ ಆಪ್ಷನ್ 1ರಲ್ಲಿ 2, 3 ಮತ್ತೆ 4 ಕೊಟ್ಟಿದ್ದಾರೆ. ಹೀಗೆ ಆಪ್ಷನ್ ಬಿ ಅಲ್ಲಿ 1, 2 ಮತ್ತೆ 4 ಕೊಟ್ಟಿದ್ದಾರೆ. ಹಾಗೆ ಆಪ್ಷನ್ 3ರಲ್ಲಿ ಸಿ ಅಲ್ಲಿ 1, 2 ಮತ್ತೆ 3 ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ 1, 3 ಮತ್ತೆ 4 ಕೊಟ್ಟಿದ್ದಾರೆ. ಇದೇ ಪ್ರಶ್ನೆಯನ್ನು ನಾವು ಕನ್ನಡದಲ್ಲಿ ನೋಡೋದಾದ್ರೆ, ಈ ಕೆಳಗಿನವುಗಳಿಂದ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಮುಖ್ಯ ಅಂಶಗಳ ಸಂಯೋಜನೆಯನ್ನ ಗುರುತಿಸಿ ಮತ್ತು ಸರಿಯಾದ ಕೋಡನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಪ್ಪ ಕೋಡನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಪರಿಣಾಮಕಾರಿ ಬೋಧನೆಗೆ. ಸೊ ಇವುಗಳನ್ನ ನೀವು ಪಾಯಿಂಟ್ ಔಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಫೆಕ್ಟಿವ್ ಟೀಚಿಂಗ್, ಸೊ ಇಲ್ಲಿ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದಂತಹ ಶಿಷ್ಯ ಕಲಿಕೆಯ, ಸೊ ಇಲ್ಲಿ ವಿದ್ಯಾರ್ಥಿ ಕಲಿಕೆಗೆ
ಮೂರು ಮುಖ್ಯ ಅಂಶಗಳ ಸಂಯೋಜನೆಯನ್ನ ಗುರುತಿಸಿ ಅಂತ ಕೊಟ್ಟಿರೋದು. ಇಲ್ಲಿ ನಾವು ಅಂದ್ರೆ ಎಫೆಕ್ಟಿವ್ ಟೀಚಿಂಗ್ ಆಗ್ಬೇಕಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಶಿಷ್ಯ ಕಲಿಕೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾದಂತಹ ಮೂರು ಸಂಯೋಜನೆಯನ್ನ ಗುರುತಿಸಿ ಮತ್ತು ಸರಿಯಾದಂತಹ ಕೋಡನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವುದು ಸರಿಯಾದಂತಹ ಕೋಡ್? ಕಲಿಕಾ ಅನುಭವಗಳಿಗೆ ಹಾಜರಾಗುತ್ತಿರುವಂತಹ ವಿದ್ಯಾರ್ಥಿ, ಸೂಕ್ತವಾದಂತಹ ಕಲಿಕಾ ಅನುಭವಗಳು, ಹಾಗೆ ಶಿಷ್ಯನನ್ನ ನಿಯಂತ್ರಿಸುವಂತಹ ಶಿಕ್ಷಕ, ವಿದ್ಯಾರ್ಥಿಗಳು ಕಲಿಕಾ ಅನುಭವವನ್ನ ಸ್ವೀಕರಿಸುತ್ತಾರೆ. ಸೊ ಇದರಲ್ಲಿ ಸರಿಯಾದಂತಹ ಸಂಯೋಜನೆಯನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಸಂಯೋಜನೆ ಸರಿಯಾಗಿದೆ ಮತ್ತೆ ಯಾವ ಸಂಯೋಜನೆ ತಪ್ಪಾಗಿದೆ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಈಗಾಗಲೇ ನಿಮಗೆ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ, ಬಿ, ಸಿ, ಡಿ ಈಗಾಗಲೇ ನಿಮಗೆ ಇಲ್ಲಿ ಇಂಗ್ಲೀಷಲ್ಲಿ ಹೇಳಿದ್ದೀನಿ, ಇಂಗ್ಲೀಷ್ ವರ್ಷನ್ ಅಲ್ಲಿ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದಾದ್ರೆ ಈ ಪ್ರಶ್ನೆಗೆ ಉತ್ತರ ಯಾವುದು? ಖಂಡಿತ ಸರ್, ಪೊಲಿಟಿಕಲ್ ಸೈನ್ಸ್ ಕೂಡ ಮೇ ಮಂತ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡಬಹುದು. ಸೊ ಇಲ್ಲಿ ನೀವು ಈಸಿಯಾಗಿ ಇದನ್ನ ಎಲಿಮಿನೇಷನ್ ಮಾಡ್ಬೋದು. ಇಲ್ಲಿ ಎಫೆಕ್ಟಿವ್ ಟೀಚಿಂಗ್ ಆಗಬೇಕು ಅಂತಂದ್ರೆ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರಮುಖವಾದಂತಹ ಮುಖ್ಯ ಅಂಶಗಳು ಯಾವುದು ಸರಿ ಇದೆ, ಯಾವುದು ತಪ್ಪಿದೆ. ಸೊ ಇಲ್ಲಿ ಸರಿಯಾಗಿರೋಂಥದ್ದನ್ನ ಅವ್ನು ಕೇಳಿದ್ದಾನೆ, ಸರಿಯಾದಂತಹ ಕೋಡನ್ನು ಆಯ್ಕೆ ಮಾಡಿ. ಸೊ ಇಲ್ಲಿ ನೀವು ಆನ್ಸರನ್ನು ಮಾಡ್ಬೋದು. ಸೊ ಈ ಪ್ರಶ್ನೆಗೆ ಆನ್ಸರನ್ನು ಮಾಡ್ಬೋದು. ನೀವು ಬೇಗ ಆನ್ಸರ್ ಮಾಡಿದ್ರೆ ನಾನು ಬೇಗ ಮುಂದೆ ಹೋಗ್ತೀನಿ. ಹಾಗೆ ಸೊ ಏನಪ್ಪಾ ಅಂದ್ರೆ ನಿಮಗೆ ಒಂದು ಟ್ರೆಂಡನ್ನು ನಾನು ಹೇಳ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ನಾನು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ನಾನು ಯಾವುದೇ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡಬೇಕು ಅಂದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದಾವೆ, ಸೊ ಇವಾಗ ನಾವು ಯಾವುದೇ ಎಕ್ಸಾಮ್ಸ್ ಅಟೆಂಡ್ ಮಾಡಲಿ, ನೀವು KPSC ಆಗಿರ್ಬೋದು, ಗ್ರೂಪ್ ಸಿ ಎಕ್ಸಾಮ್ಸ್ಗಳಾಗಿರ್ಬೋದು, KPSC ಬರ್ತಕ್ಕಂಥದ್ದು ಅಥವಾ KEAದಲ್ಲಿ ಗ್ರೂಪ್ ಸಿ ಬರ್ತಕ್ಕಂಥ ಎಕ್ಸಾಮ್ಸ್ ಆಗಿರ್ಬೋದು, KEA ಪ್ಯಾಟರ್ನೇ ಬೇರೆ, KPSC ಪ್ಯಾಟರ್ನೇ ಬೇರೆ ಇರುತ್ತೆ, ಸೊ UPSC ಪ್ಯಾಟರ್ನೇ ಬೇರೆ ಇರುತ್ತೆ. ಸೊ ಹಾಗಾಗಿ ನಾವು ಆ ಒಂದು ಪರೀಕ್ಷಾ ಮಂಡಳಿಗಳ ಒಂದು ಮೆಂಟಾಲಿಟಿ ಯಾವ ಥರ ಇರುತ್ತೆ ಅದಕ್ಕೆ ಅನುಗುಣವಾಗಿ ನಾವೇನು ಮಾಡಬೇಕಾಗುತ್ತಪ್ಪ ಅಂತಂದರೆ ಅಧ್ಯಯನ ಸಾಮಗ್ರಿಗಳನ್ನು ಹೊಂದಿಸ್ಕೊಂಡು ಅದರ ಪ್ರಕಾರವಾಗಿ ನಾವು ಓದಬೇಕಾಗತ್ತೆ ಅಲ್ವಾ. ಸೊ ಅವಾಗ ಅದೇನಾಗುತ್ತೆ ಅಂತಂದರೆ ನಮಗೆ ತುಂಬ ಎಫೆಕ್ಟಿವ್ ಆಗಿ ನಾವು ಒಂದು ಆನ್ಸರ್ ಬರಲಿ ಅಂದರೆ ರಿಸಲ್ಟ್ಸ್ ಬರಲಿಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ ವಿಠ್ಠಲರವರು ಎ ಅಂತ ಹೇಳ್ತಿದ್ದಾರೆ. ಸೊ ಓಕೆ, ನಾನು ಹೆಚ್ಚು ತಡೆ ಮಾಡಲ್ಲ, ಯಾಕಂತಂದ್ರೆ ತುಂಬಾ ಟೈಮ್ ಹೋಗ್ಬಿಡುತ್ತೆ. ಹಾಗಾಗಿ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಈ ಕೆಳಗಿನವುಗಳಲ್ಲಿ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದಂತಹ ಶಿಷ್ಯ ಕಲಿಕೆಯ ಮೂರು ಮುಖ್ಯ ಸಂಯೋಜನೆಗಳು. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿ ಬೋಧನೆ ಆಗ್ಬೇಕು ಅಂತಂದ್ರೆ ಸರಿಯಾದಂತಹ ಸಂಯೋಜನೆಗಳು ಯಾವುದು ಅಂತ ಅಷ್ಟೇ ಸಿಂಪಲಿಫೈಡ್ ಆಗಿ ಕೇಳಿದ್ದಾನೆ. ಅದನ್ನ ಅವನು ಟ್ವಿಸ್ಟ್ ಆಗಿ ಮುಖ್ಯವಾದ ಶಿಷ್ಯ ಕಲಿಕೆಯ ಮೂರು ಅಂಶಗಳ ಸಂಯೋಜನೆ ಏನೇನೋ ಕೊಟ್ಟಿದ್ದಾನೆ, ನೀವು ಕರೆಕ್ಟಾಗಿ ಎರಡೇ ಪದದಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕಷ್ಟೇ, ಆಯ್ತಾ. ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಕಲಿಕಾ ಅನುಭವಗಳಿಗೆ ಹಾಜರಾಗುತ್ತಿರುವಂತಹ ವಿದ್ಯಾರ್ಥಿ. ಸೊ ಇಲ್ಲಿ ಎಫೆಕ್ಟಿವ್ ಟೀಚಿಂಗ್ ಆಗ್ತಾ ಇದೆ ಅಂತಂದ್ರೆ ವಿದ್ಯಾರ್ಥಿಗೆ ಹೆಲ್ಪ್ ಆಗ್ಬೇಕು ಅಂತಂದ್ರೆ ಸೊ ಕಲಿಕಾ ಅನುಭವಗಳಿಗೆ ವಿದ್ಯಾರ್ಥಿ ಏನ್ ಮಾಡ್ಬೇಕು, ಇಲ್ಲಿ ಪುಪಿಲ್ ಅಟೆಂಟಿಂಗ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನ ಪಡ್ಕೊಂತಿದ್ದಾನೆ ಅಂತಂದ್ರೆ ಅಲ್ಲಿ ಪರಿಣಾಮಕಾರಿ ಬೋಧನೆ ಆಗುತ್ತಲ್ವಾ. ಸೊ ಹಾಗಾಗಿ ಇದು ಸರಿ ಇದೆ. ನಂತರದಲ್ಲಿ ಅಪ್ರಾಪ್ರಿಯೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಸೂಕ್ತವಾದಂತಹ ಕಲಿಕಾ ಅನುಭವಗಳು. ಸೊ ಇಲ್ಲಿ ಸೂಕ್ತವಾದಂತಹ ಕಲಿಕಾ ಅನುಭವಗಳು ಅಲ್ಲಿ ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಕೂಡ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದಲ್ಲಿ ಇಲ್ಲೇನ್ ಕೊಟ್ಟಿದ್ದಾನೆ, ಶಿಷ್ಯನನ್ನ ನಿಯಂತ್ರಿಸುವಂತಹ ಶಿಕ್ಷಕ. ಸೊ ಇಲ್ಲಿ ವಿದ್ಯಾರ್ಥಿಗಳು ಯಾವುದೋ ಒಂದು ಕ್ವಶನ್ಸ್ ಅನ್ನ ಕೇಳ್ತಿದ್ದಾರೆ ಅಥವಾ ಅವರು ಸ್ವತಂತ್ರವಾದಂತಹ ಕಲಿಕೆಗೆ ಅವರಿಗೆ ಒತ್ತನ್ನ ನೀಡದೆ ಅವುಗಳನ್ನ ನಿಯಂತ್ರಿಸದೆ ಅದರಲ್ಲಿ ಎಫೆಕ್ಟಿವ್ ಆಗಿ ಲರ್ನಿಂಗ್ ಆಗುತ್ತಾ? ಆಗಲ್ಲ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಎಫೆಕ್ಟಿವ್ ಲರ್ನಿಂಗ್ ಅಂತಕ್ಕಂಥದ್ದು ಇಲ್ಲಿ ನಾವೇನೋ ಮಕ್ಕಳನ್ನ ನಾವು ಇಲ್ಲಿ ನಿಯಂತ್ರಿಸಿದ್ರೆ ಅದು ಎಫೆಕ್ಟಿವ್ ಆದಂತಹ ಲರ್ನಿಂಗ್ ಆಗೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ಇದು ತಪ್ಪಾಗುತ್ತೆ. ಶಿಷ್ಯನನ್ನ ನಿಯಂತ್ರಿಸುವಂತಹ ಶಿಕ್ಷಕ. ಸೊ ಇಲ್ಲಿ ಸ್ವತಂತ್ರವಾದಂತಹ ಕಲಿಕೆಗೆ ಮಕ್ಕಳಿಗೆ ನಾವು ಒತ್ತನ್ನ ನೀಡಬೇಕಾಗುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳು ಕಲಿಕಾ ಅನುಭವವನ್ನ ಸ್ವೀಕರಿಸ್ತಾರೆ. ಸೊ ಇಲ್ಲಿ ಪುಪಿಲ್ ರಿಸಿಪ್ಟಿವ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ನಾವು ಏನು ಹೇಳ್ತೀವಲ್ಲ ಅದನ್ನ ಅವರು ಏನಾಗ್ತಾರೆ, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನ ಅವರು ಏನ್ ಮಾಡ್ತಾರೆ, ಸ್ವೀಕರಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಅಲ್ಲೂ ಕೂಡ ಏನಾಗುತ್ತೆ, ಅಲ್ಲಿ ಪರಿಣಾಮಕಾರಿಯಾದಂತಹ ಬೋಧನೆ ಆಗ್ಬೇಕು ಅಂತಂದ್ರೆ ನಾವು ಏನ್ ಪಾಠವನ್ನ ಮಾಡ್ತೀವಿ ಅದನ್ನ ಅವರು ರಿಸೀವ್ ಮಾಡ್ಕೊಂತಾರೆ. ಸೊ ಅವಾಗ ಏನಾಗುತ್ತೆ, ಅದು ಎಫೆಕ್ಟಿವ್ ಟೀಚಿಂಗ್ ಆಗುತ್ತಲ್ವಾ. ಸೊ ಹಾಗಾಗಿ ಇಲ್ಲಿ 3 ಅಂತಕ್ಕಂಥದ್ದು ಇಲ್ಲಿ ತಪ್ಪಾಗುತ್ತೆ. ಇಲ್ಲಿ ಸಿಂಪಲ್ ಆಗಿ ನೋಡ್ಬಿಡಿ, ಇಲ್ಲಿ 3 ಯಾವ್ದ್ರಲ್ಲಿ ಇಲ್ಲ ಇಲ್ಲಿ. ಸೊ ಇಲ್ಲಿ 3 ನೋಡಿ, ಇಲ್ಲಿ 3 ಇದೆಯಾ ಇಲ್ಲಿ. ಸೊ ಹಂಗಾಗಿ ಇದು ತಪ್ಪಾಗುತ್ತೆ. ಇಲ್ಲಿ 3 ಇದೆಯಲ್ವಾ ಆಪ್ಷನ್, ಇದು ತಪ್ಪಾಗುತ್ತೆ. ಇಲ್ಲಿ 3 ಆಪ್ಷನ್ ಇದೆಯಲ್ವಾ, ಇದು ತಪ್ಪಾಗುತ್ತೆ. ಸೊ ಹಾಗಾಗಿ ಉಳ್ಕೊಳ್ಳೋದು ಯಾವುದು, ಆಪ್ಷನ್ ಬಿ ಅಲ್ವಾ. ಸೊ ಇಷ್ಟೇ ನೋಡಿ, ಆನ್ಸರ್ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ನೋಡಿ, ಇಲ್ಲಿ ಶಿಕ್ಷಕನನ್ನ ನಿಯಂತ್ರಿಸುವಂತಹ ಶಿಕ್ಷಕ, ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿತ್ತು ಅಂದ್ರೆ, ಸೊ ಇಲ್ಲಿ ನೀವು 3ನೇದು ತಪ್ಪು ಅನ್ನೋದೊಂದು ನಿಮಗೆ ಗೊತ್ತಿತ್ತು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ 3 ಯಾವ್ಯಾವ ಕಡೆ ಇದೆ 3ನ್ನು ಎಲಿಮಿನೇಷನ್ ಮಾಡಿಬಿಟ್ರೆ ಉಳ್ಕೊಳ್ಳೋದೆ ಒಂದು, ಆಪ್ಷನ್ ಬಿ ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ನೀವು ಎಷ್ಟೇ ತಿಳ್ಕೊಂಡ್ರೂ ಕೂಡ ಈ ಒಂದು
ಏನಪ್ಪ ಅಂದರೆ ಎಲಿಮಿನೇಷನ್ ಮಾಡುವಂತಹ ಮೆಥಡ್ಗಳು, ಅಥವಾ ನಿಮಗೆ ಅಂದರೆ ನೀವು ಒಂದಂದರೆ ಆ ಕ್ವಶನ್ನ ಯಾವ ರೀತಿ ಕ್ಯಾಪ್ಚರ್ ಮಾಡ್ಕೊತೀರಾ, ಯಾವ ರೀತಿ ಅರ್ಥ ಮಾಡ್ಕೊತೀರಾ ಅನ್ನೋದು ಮುಖ್ಯ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ನಾವು ಪುಸ್ತಕದಲ್ಲಿರುವಂತಹ ಥಿಯರಿಗಳನ್ನು ಮಾತ್ರ ನಾವು ಅದಕ್ಕೆ ಡಿಪೆಂಡ್ ಆಗದೆ, ಸೊ ಹೊರಗೂ ಕೂಡ ಒಂದು ಯೋಚನೆಯನ್ನು ಮಾಡುವಂತಹ ಕೆಪಾಸಿಟಿ ಅಂತಕ್ಕಂಥದ್ದು ನಮ್ಗೆ ಇರಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಪರಿಣಾಮಕಾರಿ ಬೋಧನೆಗೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ನಿಟ್ಟಿನಲ್ಲಿ ಯಾವುದು ಎಫೆಕ್ಟಿವ್ ಆಗಿ ನಾವು ಟೀಚ್ ಮಾಡಬೇಕಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಶಿಷ್ಯನನ್ನು ನಿಯಂತ್ರಿಸುವಂತಹ ಶಿಕ್ಷಕ ಅಂತಂದ್ರೆ ಮಕ್ಕಳ ಕಲಿಕೆಗೆ ನಾವು ಯಾವುದೇ ಒಂದು ಒತ್ತನ್ನು ನೀಡದೆ ನಾವು ಏನೋ ಹೇಳ್ತೀವಲ್ಲ, ಸೊ ಇಲ್ಲಿ ನಾವು ಆಟೋಕ್ರೆಟಿಕ್ ಆಗಿ ನಾವು ಏನು ಹೇಳ್ತೀವಿ ಅದನ್ನೇ ಫೈನಲ್ ಅಂತ ಹೋಗ್ತೀವಿ. ಸೊ ಆವಾಗ ಅದು ಪರಿಣಾಮಕಾರಿಯಾದಂತಹ ಒಂದು ಬೋಧನೆ ಆಗಲ್ಲ. ಸೊ ಮಕ್ಕಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕೆ ನಾವು ಅವರ ಒಂದು ಅಂದರೆ ಅವ್ರು ಯಾವುದೋ ಒಂದು ಡೌಟ್ಸ್ ಕೇಳ್ತಾರೆ ಅಂತಂದ್ರೆ ಅದಕ್ಕೆ ನಾವು ಪೂರಕವಾದಂತಹ ಒಂದು ಉತ್ತರವನ್ನು ನೀಡಬೇಕಾಗುತ್ತೆ. ಸೊ ಆವಾಗ ಅದು ಎಫೆಕ್ಟಿವ್ ಅಂತ ಟೀಚಿಂಗ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಯ್ತಾ? ಸೊ ಈ ಥರ ತಿಳ್ಕೊಬೇಕಾಗುತ್ತೆ. ನೀವು ಆಗ ತಿಳ್ಕೊಂಡಾಗ ನಿಮಗೆ ಈ ಎಕ್ಸಾಮಲ್ಲಿ ಏನಪ್ಪ ಅಂದರೆ ಈಸಿ ಆಗುತ್ತೆ. ನಂತರದ ಕ್ವಶನ್ಸ್ ಏನು ನೋಡೋದಾದರೆ, ಐಡೆಂಟಿಫೈ ದ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಫೆಷನಲ್ ಗ್ರೋತ್ ಆಫ್ ಟೀಚರ್ಸ್. ಸೊ ಇಲ್ಲಿ ನ್ಯಾಕ್, TLC, CSIR, EMMRC. ಸೊ ಇವುಗಳನ್ನು ನಾನು ನಿಮಗೆ ಏನಪ್ಪ ಅಂತಂದರೆ ಇಲ್ಲಿ ನಾನು ಟೀಚ್ ಮಾಡ್ತಾ ಹೋಗ್ತೀನಲ್ಲ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಇನ್ ಡೆಪ್ತ್ ಆಗಿ ನಾನು ಎಲ್ಲವನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವಂತಹ ಸಂಸ್ಥೆಯನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದರು. ಸೊ ಆಪ್ಷನ್ ಎ ನ್ಯಾಕ್, ಆಪ್ಷನ್ ಬಿ TLC, ಆಪ್ಷನ್ ಸಿ CSIR, ಆಪ್ಷನ್ ಡಿ EMMRC. ಸೊ ಇದಕ್ಕೆ ಉತ್ತರವನ್ನು ನೀಡಬಹುದು. ಬೇಗ ಯಾರು ಉತ್ತರ ಗೊತ್ತಿದೆ ಅವರು ಆನ್ಸರನ್ನು ಮಾಡಿ. ಸೊ ತಪ್ಪಾದರೂ ತೊಂದರೆ ಇಲ್ಲ. ಸೊ ಇಲ್ಲಿ ನಾವೇನು ಇಲ್ಲಿ ನಿಮಗೆ ಇಲ್ಲಿ ಸರಿಯಾದ ಆನ್ಸರ್ ಮಾಡಿದವ್ರಿಗೆ ಪ್ರೈಸ್ ಆಗಲಿ ಅಥವಾ ತಪ್ಪಾದ ಉತ್ತರವನ್ನು ಕೊಟ್ಟಿದವ್ರಿಗೆ ಸೊ ಬೇರೆ ಥರ ಏನು ಮಾತಾಗಲಿ ಏನಿರಲ್ಲ. ಸೊ ಜಸ್ಟ್ ನಿಮಗೆ ಆನ್ಸರ್ ಗೊತ್ತಿದೆ, ಟ್ರೈ ಮಾಡಿ, ಏನು ತೊಂದರೆ ಇಲ್ಲ. ಆನ್ಸರನ್ನು ಮಾಡ್ಬೋದು ನೀವು. ಬೇಗ ಆನ್ಸರ್ ಮಾಡಿ. ಸೊ ನಾನು ಮುಂದೆ ಹೋಗ್ತೀನಿ. ನನಗೆ ಏನು ತೊಂದರೆ ಇಲ್ಲ, ಆನ್ಸರ್ ಮಾಡಿ. ಆಪ್ಷನ್ ಡಿ ಅಂತ ಅಶೋಕ್ ಅವ್ರು ಹೇಳ್ತಿದ್ದಾರೆ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾನೆ ಅಂದರೆ, ಭಾರತದಲ್ಲಿ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವಂತಹ ಸಂಸ್ಥೆಯನ್ನು ಗುರುತಿಸಿ ಅಂತ ಕೊಟ್ಟಿರುವಂತಹ ಕ್ವಶನ್ ಇದು. ಸೊ ಇಲ್ಲಿ ನಾವು ನೋಡೋದಾದ್ರೆ ನೀವು ಇಲ್ಲಿ ಸರ್ ಹೇಳ್ತಿದ್ದಾರೆ EMMRC ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಅದು ತಪ್ಪಾದಂಥ ಉತ್ತರ ಆಗುತ್ತೆ. ಸೊ ಯಾವ್ಯಾವ್ದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನ್ಯಾಕ್ ಅಂತಕ್ಕಂಥದ್ದು, ಸೊ ಇಲ್ಲಿ ನ್ಯಾಕ್ ಅಂತಕ್ಕಂಥದ್ದು ಇದು ಒಂದು ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್. ಇದನ್ನು 1994ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿ. ನ್ಯಾಕ್ ಅಂದ್ರೆ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು. ಸೊ ಇದೇನಪ್ಪ ಅಂತಂದ್ರೆ ಇದು ಅಕ್ರಿಡೇಷನ್. ಸೊ ಇಲ್ಲಿ ಅಕ್ರಿಡೇಷನ್ ಆಫ್ ಕೌನ್ಸಿಲ್. ಸೊ ಇಲ್ಲಿ ನ್ಯಾಕ್ ಅಂತಕ್ಕಂಥದ್ದು A+ ಅಂತ ಒಂದು ಯೂನಿವರ್ಸಿಟಿಗಳಿಗೆ ಮಾನ್ಯತೆಯನ್ನು ನೀಡುವಂತಹ ಒಂದು ಸಂಸ್ಥೆ ಆಗಿರ್ತಕ್ಕಂಥದ್ದು ನ್ಯಾಕ್ ಅಂತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿರುತ್ತೆ, ಡಿಗ್ರಿಯಲ್ಲಿ ಓದ್ತಾ ಇರಬೇಕಾದ್ರೆ ನ್ಯಾಕ್ ಕಮಿಟಿ ಬರ್ತಾ ಇದೆ, ನಾವು ಇನ್ನೂ ನೀಟಾಗಿ ಕಾಲೇಜನ್ನೆಲ್ಲ ರೆಡಿ ಮಾಡಬೇಕು, ಅದೆಲ್ಲ ಇದೆ. ಅಂದರೆ ಯಾವ್ಯಾವುದು ಅಂದರೆ ಸುತ್ತಮುತ್ತ ಏನಾಗಿರುತ್ತೆ, ವಾತಾವರಣ ಏನಾಗಿರುತ್ತೆ, ಎಲ್ಲ ಕಲುಷಿತವಾಗಿರುತ್ತಲ್ಲ. ಸೊ ಅದನ್ನೆಲ್ಲ ಏನು ಮಾಡ್ತಾರೆ, ಫುಲ್ಲು ಕ್ಲೀನ್ ಮಾಡಿ ಪೇಂಟ್ ಹೊಡೆದು ಎಲ್ಲ ರೆಡಿ ಮಾಡಿರ್ತಾರಲ್ವ. ಸೊ ನ್ಯಾಕ್ ಕಮಿಟಿ ಬರ್ತಾ ಇದೆ. ಸೊ ಹಂಗಾಗಿ ಎಲ್ಲನೂ ಒಂದು ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಪ್ರತಿಯೊಂದನ್ನು ಏರ್ಪಡಿಸ್ತಾರೆ. ಯಾಕಪ್ಪ ಅಂತಂದರೆ ಒಂದು ಮಾನ್ಯತೆಯನ್ನು ನೀಡಿತು ಅಂತಂದರೆ ಅನುದಾನಗಳು UGCಯಿಂದ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ಏನು ಮಾಡ್ತಾರೆ, ನ್ಯಾಕ್ ಮಾನ್ಯತೆಯನ್ನು ಪಡಲಿಕ್ಕೋಸ್ಕರ ಎಲ್ಲ ಸರ್ಕಸ್ಗಳನ್ನು ಕೂಡ ಮಾಡ್ತಾರೆ. ಸೊ ಇಲ್ಲಿ ನಾವು ನ್ಯಾಕ್ ಅಂತಕ್ಕಂಥದ್ದನ್ನು ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿ ಇದು ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ಕಾರಣವಾಗಿರುವಂತಹ ಸಂಸ್ಥೆ ಅಲ್ಲ, ಬದಲಾಗಿ ಇದು ಯೂನಿವರ್ಸಿಟಿಗಳಿಗೆ ಒಂದು ಮಾನ್ಯತೆಯನ್ನು ನೀಡುವಂತಹ ಸಂಸ್ಥೆಯಾಗಿದೆ ಅಂತೇಳಿ. ಸೊ ನಂತರದಲ್ಲಿ ನಾವು ನೋಡ್ತಾ ಅಂತಂದರೆ ಸ್ನೇಹಿತರೆ, ಇಲ್ಲಿ CSIR ಅಂತಕ್ಕಂಥದ್ದು ಬಂದು ಇದು ಒಂದು ಕೌನ್ಸಿಲ್ ಅಂಡ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಇದೊಂದು ರಿಸರ್ಚ್ಗೆ ಸಂಬಂಧಪಟ್ಟಂತಹ ಒಂದು ಕೌನ್ಸಿಲ್ ಅಂಡ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಆಗಿರತಕ್ಕಂಥದ್ದು. ಹಾಗೆ ನಂತರದಲ್ಲಿ ನಾವು ಇಲ್ಲಿ EMMRC ಅನ್ನು ನೋಡೋದಾದ್ರೆ ಇದನ್ನ ಫುಲ್ ಫಾರ್ಮ್ ಒಂದ್ಸರಿ ಕ್ವಶನ್ಗಳಲ್ಲಿ ಕೇಳಿದ್ದಾನೆ, ಎಜುಕೇಶನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್ ಅಂತ ಹೇಳಿ. ಇದರ ಫುಲ್ ಫಾರ್ಮ್ ಏನು? ಇದರ ಫುಲ್ ಫಾರ್ಮ್ ಅನ್ನು ನೋಡೋದಾದ್ರೆ ಎಜುಕೇಶನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್ ಅಂತೇಳಿ. ಸೊ ಇದರ ಫುಲ್ ಫಾರ್ಮ್ ಅನ್ನು ನೋಡೋದಾದ್ರೆ ಇದನ್ನ ಯಾವ್ದಪ್ಪ ಅಂದ್ರೆ UGC ಏನ್ ಮಾಡಿದೆ ಇದನ್ನ, ಸೊ ಇಲ್ಲಿ ವಿಡಿಯೋಸ್ನ ಲರ್ನಿಂಗ್ ಸೆಂಟರ್ ಅಂತ ಹೇಳಿ ಕರೀತಾರೆ. ಸೊ ಇದನ್ನ ಲರ್ನಿಂಗ್ ಸೆಂಟರ್ಸ್ಗೋಸ್ಕರ ಸೊ ಇಲ್ಲಿ
EMMRCಯನ್ನು ಎಜುಕೇಷನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್ ಆಗಿ ಸ್ಥಾಪನೆ ಮಾಡ್ತಿರ್ತಕ್ಕಂಥದ್ದು. ಇದ್ರ ಮುಖಾಂತರ ನಾವು ವಿಡಿಯೋಸ್ಗಳನ್ನು ನಾವು ಇಲ್ಲಿ ಕೇಳೋದ್ರ ಮುಖಾಂತರ ಕಲಿತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ TLC ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ TLCಯ ಫುಲ್ ಫಾರ್ಮ್ ಟೀಚಿಂಗ್ ಅಂಡ್ ಲರ್ನಿಂಗ್ ಸೆಂಟರ್. ಸೊ ಇಲ್ಲಿ ಟೀಚಿಂಗ್ ಅಂಡ್ ಲರ್ನಿಂಗ್ ಸೆಂಟರ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ಒಂದಷ್ಟು ಇಲ್ಲಿ ಟ್ರೈನಿಂಗ್ ಅನ್ನು ನೀಡಲಾಗುತ್ತದೆ. ಸೊ ಇಲ್ಲಿ ಭಾರತದ ಶಿಕ್ಷಕರ ವೃತ್ತಿಪರ ಬೆಳವಣಿಗೆಗೆ ನೇರವಾಗಿ ಕಾರಣವಾಗಿರುವಂತಹ ಸಂಸ್ಥೆ ಯಾವುದು ಅಂದ್ರೆ TLC. ಇಲ್ಲೇ ಗೊತ್ತಾಗ್ಬಿಡುತ್ತೆ ಟೀಚಿಂಗ್ ಲರ್ನಿಂಗ್ ಸೆಂಟರ್. ಸೊ ಇಷ್ಟು ಗೊತ್ತಾಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ನೀವು ಓದ್ಬೇಕಿದ್ರೆ ನಾ ಇದರ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ಡೀಟೇಲ್ಸ್ ಆಗಿ. ನ್ಯಾಕ್ ಬರುತ್ತೆ, CSIR ಬರುತ್ತೆ, ಹಾಗೆ EMMRC UGC ಅಧ್ಯಯನ ಮಾಡ್ಬೇಕಿದ್ರೆ ಅದರೊಳಗಡೆ ಯಾವೆಲ್ಲ ಅಂಗಸಂಸ್ಥೆಗಳಿದಾವೆ, ಸೊ ಅವೆಲ್ಲ ಯಾವ ರೀತಿ ಕಾರ್ಯನಿರ್ವಹಿಸ್ತವೆ ಅಂತ ಹೇಳ್ಬೇಕಿದ್ರೆ ಇವೆಲ್ಲ ಬರ್ತವೆ. ಸೊ ಅಲ್ಲಿ ನೀವು ಇದನ್ನೆಲ್ಲ ನೋಡ್ಕೊಂಡ್ರಿ ಅಂತಂದ್ರೆ ಓದಿದ್ರಿ ಅಂದ್ರೆ ಸೊ ಇಲ್ಲಿ ನಿಮಗೆ ಡೆಫಿನೆಟ್ಲಿ ಇದನ್ನ ಐಡೆಂಟಿಫೈ ಮಾಡುವಂತಹ ಆನ್ಸರ್ ಮಾಡುವಂತ ಎಬಿಲಿಟಿ ಬಂದೇ ಬರುತ್ತೆ. ಸೊ ಯಾಕಂದ್ರೆ ಇಲ್ಲಿ ಈಸಿಯಾಗಿ ಮೂರನ್ನು ಕೂಡ ಎಲಿಮಿನೇಷನ್ ಮಾಡಬಹುದಾಗಿತ್ತು. ನಿಮ್ಗೆ ಇವು ಮೂರ ಬಗ್ಗೆ ಗೊತ್ತಿತ್ತು ಅಂದ್ರೆ ಸೊ ಇದು TLC ಬಂದು ಟೀಚಿಂಗ್ ಲರ್ನಿಂಗ್ ಸೆಂಟರ್ ಅಂತ ಹೇಳಿ. ಸೊ ಹಾಗಾಗಿ ಇದು ಸರಿಯಾದಂತ ಉತ್ತರ ಆಪ್ಷನ್ B ಆಗುತ್ತೆ. ಹಾಗೆ ನಂತರದಲ್ಲಿ 13ನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ವಯಂ ಪ್ರಭಾ? ಗ್ರೂಪ್ ಆಫ್ DTH ಚಾನಲ್, ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸಸ್, ಆಪ್ಷನ್ C 24/7 accessibility, ನಾಟ್ ಎ ಪ್ಲಾಟ್ಫಾರ್ಮ್ ಫಾರ್ ಮಾಕ್. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣ ಅಲ್ಲ? ಸೊ ಆಪ್ಷನ್ A DTH ಚಾನೆಲ್ಗಳ ಗುಂಪು, ಗುಣಮಟ್ಟದ ಕಲಿಕೆಯ ಸಂಪನ್ಮೂಲಗಳು, 24/7 ಪ್ರವೇಶಿಸುವಿಕೆ, ಮಾಕ್ಗಾಗಿ ವೇದಿಕೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದಕ್ಕೆ ನೀವು ಉತ್ತರವನ್ನ ನೀಡಬಹುದು. ಈ ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಬಹುದು ಇದರಲ್ಲಿ. ಸೊ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣ ಅಲ್ಲ? ಸೊ ಇದು DTH ಚಾನೆಲ್ಗಳ ಗುಂಪು ಅಲ್ವಾ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ ಗುಣಮಟ್ಟದ ಕಲಿಕಾ ಸಂಪನ್ಮೂಲಗಳನ್ನು ಸಹ ಕೊಡುತ್ತೆ ಇಲ್ಲಿ. ಸೊ ಓಕೆ, ಇಲ್ಲಿ ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸಸ್ ಸಿಗ್ತಕ್ಕಂಥದ್ದು. ಸೊ ಇಲ್ಲಿ 24/7 ಪ್ರವೇಶಿಸುವಿಕೆ ಯಾವುದು? ಇದು 24/7 ಆಕ್ಸೆಸಿಬಿಲಿಟಿನ ಹೊಂದಿರುತ್ತೆ, ಆದರೆ ಇದು ನಾಟ್ ಎ ಪ್ಲಾಟ್ಫಾರ್ಮ್ ಫಾರ್ ಮಾಕ್. ಸೊ ಇದು ಮಾಕ್ ಆಗಿ ಒಂದು ವೇದಿಕೆ ಅಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇದು ತಪ್ಪಾದಂತ ಉತ್ತರ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವುದು ಸರಿಯಾದಂತ ಉತ್ತರ? ಆಪ್ಷನ್ D. ಇಲ್ಲಿ ಏನ್ ಕೊಟ್ಟಿದ್ದಾನೆ? ನಾಟ್ ಕ್ಯಾರೆಕ್ಟರಿಸ್ಟಿಕ್. ಸೊ ಇಲ್ಲಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ನೀವು ತಿಳ್ಕೊಬೇಕು. ನಾಟ್ ಯಾವುದು, ಸೊ ಕರೆಕ್ಟ್ ಯಾವುದು, ಇನ್ಕರೆಕ್ಟ್ ಯಾವುದು. ಕ್ವಶನ್ಸ್ ಅನ್ನ ನೀವು ಓದ್ಬೇಕಿದ್ರೆ ಕರೆಕ್ಟ್ ಇನ್ಕರೆಕ್ಟ್ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಅವಾಗ ನಿಮಗೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಆನ್ಸರ್ ಮಾಡಕ್ ಆಗುತ್ತೆ. ಸೊ ಕೆಲವೊಬ್ರು ಏನ್ ಮಾಡ್ತೀರಾ, ಕರೆಕ್ಟ್ ಅನ್ನ ಇನ್ಕರೆಕ್ಟ್ ಮಾಡ್ತೀರಾ, ಇನ್ಕರೆಕ್ಟ್ ನ ಕರೆಕ್ಟ್ ಮಾಡ್ತೀರಾ. ಸೊ ಸರಿಯಾಗಿ ಓದಿರೋದಿಲ್ಲ. ಸೊ ಇನ್ಕರೆಕ್ಟ್ ಅಂತ ಕೊಟ್ಟಿರ್ತಾನೆ, ಕರೆಕ್ಟ್ ಅನ್ನು ನೋಡಿದ ತಕ್ಷಣ ಒಂದು ಆಪ್ಷನ್ ಅನ್ನ ನೋಡಿದ ತಕ್ಷಣ ರೈಟ್ ಹಾಕ್ಬಿಡ್ತೀರಾ. ಬಟ್ ಆಮೇಲೆ ಬಂದು ಕ್ವಶನ್ಸ್ ಅನ್ನ ನೋಡ್ತೀರಾ, ಇನ್ಕರೆಕ್ಟ್, ಅಯ್ಯೋ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾನೆ, ಕರೆಕ್ಟ್ ಅಂತ ಹಾಕ್ಬಿಟ್ನಲ್ಲ ಆನ್ಸರ್ ಅನ್ನು, ಗೊತ್ತಿದ್ದು ಒಂದು ಆನ್ಸರ್ ಮಿಸ್ ಆದೆ ಅಂತ ಮತ್ತೆ ಸಫರ್ ಆಗ್ತೀರಾ. ಸೊ ಅದೇ ಮೂಡಲ್ಲಿ ಏನ್ ಮಾಡ್ತೀರಾ, ಇನ್ನೊಂದಷ್ಟು ಕ್ವಶನ್ಸ್ ಗಳಿಗೆ ರಾಂಗ್ ಮಾಡ್ತಾ ಹೋಗ್ತೀರಾ. ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆಗಿ ಓದ್ಬೇಕಿದ್ರೆ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಲಕ್ಷಣವಲ್ಲ ಅಂತ ಕೊಟ್ಟಿದ್ದಾನೆ. ಈ ಕೆಳಗಿನಗಳಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣವಲ್ಲ ಅಂತ ನೀವೇನ್ ಮಾಡ್ತೀರಾ, ಈ ಕೆಳಗಿನಲ್ಲಿ ಯಾವುದು ಸ್ವಯಂ ಪ್ರಭಾದ ಲಕ್ಷಣ ಇಷ್ಟೇ ನೋಡ್ತೀರಾ. ಲಕ್ಷಣ ಅಂದ ತಕ್ಷಣ DTH ಚಾನಲ್ ಗೊತ್ತಿದೆಯಲ್ವಾ, DTH ಚಾನಲ್ ಇಲ್ಲಿ ಹಾಕ್ಬಿಡ್ತೀರಾ. ಸೊ DTH ಚಾನಲ್ ಅಂದ ತಕ್ಷಣ ಹಿಂಗ್ ಟಿಕ್ ಮಾಡ್ಬಿಟ್ಟು ಬಿಟ್ಬಿಟ್ಟಿರ್ತಾರ. ಆಮೇಲೆ ಮತ್ತೆ ನೋಡ್ತೀರಾ ಇದು 24/7 ಗುಣಮಟ್ಟದ ಕಲಿಕೆ, ಮಾರ್ಕು ಎಲ್ಲ ಬರುತ್ತಲ್ಲ, ಟಿಕ್ ಮಾಡಿದ್ಮೇಲೆ ಆಮೇಲೆ ಬಂದು ಯೋಚನೆ ಮಾಡ್ತೀರಾ. ಇಲ್ಲಿ ಲಕ್ಷಣ ಅಲ್ಲ ಅಂತ ಆಮೇಲೆ ನೋಡ್ತೀರಾ. ಸೊ ಹಂಗಾಗಿ ಇಲ್ಲಿಂದ ಮಾರ್ಕ್ಸ್ ಕಳ್ಕೊಂತೀರಾ. ಸೊ ಹಾಗಾಗಿ ಈ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬೇಡಿ ಆಯ್ತಾ. ಇದು 2023ರ 14ನೇ ಪ್ರಶ್ನೆ ಆಗಿತ್ತು. ಇಲ್ಲಿ 4ನೇ ಪ್ರಶ್ನೆ ಬಂದು ಸ್ವಯಂ ಸಪೋಸ್ ಎ ಟೀಚರ್ ಪರ್ಫಾರ್ಮ್ಸ್ ಎ ಸೆಲ್ಫ್ ಅಸೆಸ್ಮೆಂಟ್ ಇನ್ ವಿಚ್ he or she examines the pedagogy, articulates reason and strength for strategies used in the classroom, identify the method referred here. Macro teaching, micro teaching, internship in teaching, reflective teaching. ಶಿಕ್ಷಕರು ಸ್ವಯಂ ಮೌಲ್ಯಮಾಪನವನ್ನು ನಡೆಸ್ತಾನೆ. ಅದರಲ್ಲಿ ಅವನು ಅಥವಾ ಅವಳು ಶಿಕ್ಷಣ ಶಾಸ್ತ್ರವನ್ನ ಪರಿಶೀಲಿಸ್ತಾರೆ. ತರಗತಿಯಲ್ಲಿ ಬಳಸುವಂತಹ ತಂತ್ರಗಳಿಗೆ ಕಾರಣ ಮತ್ತು ಶಕ್ತಿಯನ್ನ ವ್ಯಕ್ತಪಡಿಸ್ತಾರೆ ಅಂತ ಭಾವಿಸ್ಕೊಂಡು ಇಲ್ಲಿ ಉಲ್ಲೇಖಿಸಿದಂತಹ ವಿಧಾನವನ್ನ ಗುರುತಿಸಿ ಅಂತ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಶಿಕ್ಷಕರು ಏನ್ ಮಾಡ್ತಾರೆ ಅಂದ್ರೆ ಸ್ವಯಂ ಮೌಲ್ಯಮಾಪನವನ್ನ ನಡೆಸ್ತಾರೆ. ಸೊ ಅದರಲ್ಲಿ ಅವರಾಗಿರೋದು ಅವನು ಅಥವಾ ಅವಳು ಶಿಕ್ಷಣ ಶಾಸ್ತ್ರವನ್ನ, ಸೊ ಇಲ್ಲಿ ಸ್ವಮೌಲ್ಯಮಾಪನವನ್ನ ನಡೆಸ್ತಕ್ಕಂತಹ ಅವರು ಅಲ್ಲಿ ಏನಪ್ಪಾ ಅಂತಂದ್ರೆ ಮೇಲ್ ಟೀಚರ್ ಆಗಿರ್ಬೋದು ಅಥವಾ ಫಿಮೇಲ್ ಟೀಚರ್ ಆಗಿರ್ಬೋದು, ಅವ್ರು ಏನ್ ಮಾಡ್ತಾರೆ, ಶಿಕ್ಷಣ ಶಾಸ್ತ್ರವನ್ನು ಪರಿಶೀಲಿಸ್ತಾರೆ. ತರಗತಿಯಲ್ಲಿ ಬಳಸುವಂತಹ ತಂತ್ರಗಳಿಗೆ ಕಾರಣಮಕ್ತಿಯನ್ನ ಶಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಅಂತ ಭಾವಿಸ್ಕೊಂಡ್ರು ಇಲ್ಲಿ ಉಲ್ಲೇಖಿಸಿರೋದಂತಹ ವಿಧಾನವನ್ನ ಗುರುತಿಸಿ. ನೋಡಿ, ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ನೀವು ತುಂಬಾ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ವಯಂ ಮೌಲ್ಯಮಾಪನ ಒಂದು ಪದವನ್ನ ಕೊಟ್ಟಿದ್ದಾನೆ. ಈ ಸ್ವಯಂ ಮೌಲ್ಯಮಾಪನ ಅಂತಕ್ಕಂಥ ಒಂದು ಪದವನ್ನ ಇಟ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಅವನು ಅವಳು ಅಂತಂದ್ರೆ ಯಾರು ಅಲ್ಲ, ಶಿಕ್ಷಕರು ಆಯ್ತಾ. ಸೊ ಇಲ್ಲಿ ಅವ್ರೇನ್ ಮಾಡ್ತಾರೆ, ಶಿಕ್ಷಣ ಶಾಸ್ತ್ರವನ್ನ ಪರಿಶೀಲಿಸ್ತಾರೆ. ತರಗತಿಯಲ್ಲಿ ಬಳಸುವಂತಹ ತಂತ್ರಗಳು
ಕಾರಣ ಮತ್ತು ಶಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಸೊ ಇದಕ್ಕೆ ಯಾವ ವಿಧಾನ ಅಂತ ಕೊಟ್ಟಿರುವಂತಕ್ಕಂಥದ್ದು. ಇಲ್ಲಿ ನೀವು ನೋಡಿರ್ತೀರ, B.Ed ಮಾಡಬೇಕಿದ್ರೆ ಮೈಕ್ರೋ ಟೀಚಿಂಗ್, ಮ್ಯಾಕ್ರೋ ಟೀಚಿಂಗ್ ಎಲ್ಲ ಬರ್ತದೆ, ಮತ್ತೆ ಇಂಟರ್ನ್ಶಿಪ್ ಬರುತ್ತೆ. ಸೊ ಹಾಗೆ ರಿಫ್ಲೆಕ್ಟಿವ್ ಟೀಚಿಂಗ್ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ಅವಾಗ ನೀವು ಜಸ್ಟ್ ಏನು ಮಾಡಿರ್ತೀರ, ಅವನ್ನೆಲ್ಲ ಅಂದರೆ ಮೈಕ್ರೋ ಟೀಚಿಂಗ್ ಎಲ್ಲ ಮಾಡಿರ್ತೀರ, ಬಟ್ ಅದರದ್ದು ಅರ್ಥ ಏನು ಅನ್ನೋದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ ಅಥವಾ ಓದಿರೋದಿಲ್ಲ. ಸೊ ಇಲ್ಲಿ ಮ್ಯಾಕ್ರೋ ಟೀಚಿಂಗ್ ಅಂತಂದ್ರೆ ಏನಪ್ಪ ಅಂದ್ರೆ ಓವರ್ ಆಲ್ ಕರಿಕ್ಯುಲಮ್ ಲಾಂಗ್ ಟರ್ಮ್ ಎಜುಕೇಶನ್ ಗೋಲ್ಸ್. ಇದು ಮ್ಯಾಕ್ರೋ ಟೀಚಿಂಗ್ ಅಂತಕ್ಕಂಥದ್ದು ಏನಾಗುತ್ತೆ, ಮ್ಯಾಕ್ರೋ ಅಂದ್ರೇನು, ಮೈಕ್ರೋ ಏನು ಅಂದ್ರೇನು ಗೊತ್ತಿದೆಯಲ್ವ ನಿಮಗೆ. ಸೊ ಇಲ್ಲಿ ಮ್ಯಾಕ್ರೋ ಅಂತಂದ್ರೆ, ಸೊ ನಾವು ಅಂದ್ರೆ ಮೈಕ್ರೋ ಅಂದ್ರೆ ಚಿಕ್ಕದಾಗಿ ನಾವು ಅದೇನೋ ಅಂತ ಮಾತಾಡೋದು, ಮ್ಯಾಕ್ರೋ ಅಂತಂದ್ರೆ ವಿಶಾಲ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಓವರ್ ಆಲ್ ಕರಿಕ್ಯುಲಮ್ ಲಾಂಗ್ ಟರ್ಮ್ ಎಜುಕೇಶನ್ ಗೋಲ್ಸ್ ಅನ್ನ ನಾವು ಇಲ್ಲಿ ಮ್ಯಾಕ್ರೋ ಟೀಚಿಂಗ್ ಅಲ್ಲಿ ನೋಡ್ತೀವಿ. ಮೈಕ್ರೋ ಟೀಚಿಂಗ್ ಅಲ್ಲಿ ಬಂತು ಅಂದ್ರೆ ಟೀಚರ್ ಟ್ರೈನಿಂಗ್ ಟೆಕ್ನಿಕ್, ಸ್ಪೆಸಿಫಿಕ್ ಟೀಚಿಂಗ್ ಸ್ಕಿಲ್ಸ್. ಯಾವುದೋ ಒಂದು ಸ್ಪೆಸಿಫಿಕ್ ಟೀಚಿಂಗ್ ಸ್ಕಿಲ್ಗೆ ನಾವು ಏನು ಮಾಡ್ತೀವಿ, ಇಲ್ಲಿ ಟೀಚರ್ ಟ್ರೈನಿಂಗ್ ಟೆಕ್ನಿಕ್ ಅನ್ನ ಒಂದು ಸ್ಪೆಸಿಫಿಕ್ ಟೀಚಿಂಗ್ ಸ್ಕಿಲ್ಗೆ ಯೂಸ್ ಮಾಡ್ತಕ್ಕಂಥದ್ದನ್ನ ಮೈಕ್ರೋ ಟೀಚಿಂಗ್ ಅಂತ ಹೇಳಿ ಕರಿತೇವೆ. ಹಾಗೆ ಬೋಧನೆಯಲ್ಲಿ ನಾವು ಇಂಟರ್ನ್ಶಿಪ್ ಅಂತಂದ್ರೆ ಅದು ನಿಮಗೆ ಆನ್ಸರ್ಸ್ ಬರೋದಿಲ್ಲ. ಸೊ ಅದು ನಾವು ಯಾವುದಾದ್ರೂ ಒಂದು ಟೀಚಿಂಗ್ ಮಾಡಬೇಕಿದ್ರೆ ಇಂಟರ್ನ್ಶಿಪ್ ಇರುತ್ತಲ್ಲ, ಸೊ ಅದು ಬರುತ್ತೆ. ಸೊ ಅಲ್ಲಿ ನಾವು ಸ್ವಮೌಲ್ಯಮಾಪನವನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಪ್ರತಿಫಲಿತ ಬೋಧನೆ, ರಿಫ್ಲೆಕ್ಟಿವ್ ಬೋಧನೆ, ಇದು ಸೊ ಏನಪ್ಪಾ ಅಂದ್ರೆ ಎ ಸೈಕ್ಲಿಕ್ ಪ್ರೋಸೆಸ್ ವೇರ್ educators critically examine their own teaching practice. So ಇಲ್ಲಿ ಸ್ಟೂಡೆಂಟ್ಸ್ ರೆಸ್ಪಾನ್ಸಸ್ ಟು ಇಂಪ್ರೂವ್ ದೇರ್ ಮೆಥಡ್ಸ್ ಅಂಡ್ ಸ್ಟೂಡೆಂಟ್ಸ್ ಲರ್ನಿಂಗ್ ಔಟ್ಕಮ್ಸ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ವಮೌಲ್ಯಮಾಪನವನ್ನು ಮಾಡ್ಕೊಬೇಕು ಅಂತಂದ್ರೆ ನಾವು ಪ್ರತಿಫಲಿತ ಬೋಧನೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ. ಸೊ ಇಲ್ಲಿ ರಿಫ್ಲೆಕ್ಟಿವ್ ಟೀಚಿಂಗ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನಾವು ಸ್ವಮೌಲ್ಯಮಾಪನವನ್ನು ಮಾಡ್ಕೊಬೇಕು ಅಂತಂದ್ರೆ ಅದಕ್ಕೆ ಪ್ರತಿಫಲಿತ. ಸೊ ಇಲ್ಲಿ ಸ್ವಮೌಲ್ಯಮಾಪನ ಅಂದ ತಕ್ಷಣವೇ ಸೊ ಇಲ್ಲಿ ಪ್ರತಿಫಲಿತ ಅಂತಕ್ಕಂಥದ್ದು ನಿಮಗೆ ನೆನಪಾಗಬೇಕಾಗುತ್ತೆ. ಸೊ ಯಾವುದೇ ಆಗಿರಲಿ ಇಲ್ಲಿ ಸ್ವಮೌಲ್ಯಮಾಪನ ಮಾಡ್ಕೋಬೇಕು ಅಂತಂದ್ರೆ ಪ್ರತಿಫಲಿತ ಅಂದ್ರೆ ಇನ್ನು ರಿಫ್ಲೆಕ್ಟಿವ್. ಸೊ ನಮಗೆ ನಾವೇ ತಿಳಿದುಕೊಳ್ಳಕ್ಕಂಥದ್ದು ರಿಫ್ಲೆಕ್ಟಿವ್ ಆಗಿ. ಸೊ ಅದರಿಂದ ಏನು ಅಂದ್ರೆ ಕಾರಣ, ಪರಿಣಾಮ ಅಥವಾ ಅದಕ್ಕೆ ಸಮಸ್ಯೆಗೆ ಪರಿಹಾರ, ಇವುಗಳನ್ನ ನಾವು ರಿಫ್ಲೆಕ್ಟಿವ್ ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ಸ್ವಮೌಲ್ಯಮಾಪನ ಅಂತಂದ್ರೆ ನಮ್ಗೆ ಅದರಿಂದ ನಾನು ಟೀಚರ್ನ ಸರಿಯಾಗಿ ಮಾಡ್ತಾ ಇದ್ದೀನ, ಸೊ ಇನ್ನ ನಾನು ಇಂಪ್ರೂವ್ ಆಗ್ಬೇಕಾ, ಇದನ್ನೆಲ್ಲ ತಿಳ್ಕೊಬೇಕಾಗಿರೋದನ್ನ ನಾವು ನಮ್ಗೆ ನಾವೇನೆ ಏನ್ ಮಾಡ್ತೀವಿ, ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋಗ್ತೀವಿ. ಸೊ ಸ್ಟೂಡೆಂಟ್ಸ್ ಒಂದಷ್ಟು ಜನ ಸರ್ ಇನ್ನೊಂದು ಸ್ವಲ್ಪ ಕ್ಲಾಸ್ ಚೆನ್ನಾಗಿರ್ಬೇಕಾಗಿತ್ತು, ಈ ತರ ಫೀಡ್ಬ್ಯಾಕ್ ಏನಾದ್ರು ಕೊಡ್ತಾರೆ, ಅಥವಾ ಸರ್ ಇನ್ನೊಂದು ಸ್ವಲ್ಪ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂತ. ಸೊ ಬಂದು ನಾವೇನ್ ಮಾಡ್ತೀವಿ, ನಮ್ಮನ್ನು ನಾವು ಸ್ವಮೌಲ್ಯಮಾಪನವನ್ನು ಮಾಡಿಕೊಂಡು ನಾಳೆಗೆ ಇನ್ನಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಕ್ಲಾಸಸ್ ಅನ್ನ ಮಾಡ್ತೀವಿ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಪ್ರತಿಫಲಿತ ಬೋಧನೆ, ರಿಫ್ಲೆಕ್ಟಿವ್ ಟೀಚಿಂಗ್ ಅಂತ ಹೇಳಿ ಕರಿತೇವೆ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೆ. ಸೊ ನಂತರದಲ್ಲಿ ನಾವು ಬಂತು ಅಂದ್ರೆ ಇಲ್ಲಿ what is the major purpose of choice-based credit semester system in higher education? To reduce the number of courses offered in each program, to provide flexibility in course selection and credit accumulation, to standardize all courses across the different universities, to eliminate examination and assessments. ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು? ಸೊ ಇಲ್ಲಿ ಪ್ರತಿ ಪ್ರೋಗ್ರಾಮ್ನಲ್ಲಿ ನೀಡಲಾಗುವಂತಹ ಕೋರ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದು, ಹಾಗೆ ಆಪ್ಷನ್ ಬಿ ಅಲ್ಲಿ ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು, ಹಾಗೆ ಆಪ್ಷನ್ ಸಿ ಅಲ್ಲಿ ವಿವಿಧ ವಿಶ್ವವಿದ್ಯಾನಿಲಯಗಳಿಂದ ಎಲ್ಲ ಕೋರ್ಸ್ಗಳನ್ನು ಪ್ರಮಾಣೀಕರಿಸಲು, ಹಾಗೆ ಇಲ್ಲಿ ಆಪ್ಷನ್ ಡಿ ಅಲ್ಲಿ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನಗಳನ್ನು ನಾವು ತೆಗೆದುಹಾಕಲು. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಬಹುದು. ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಲ್ಲಿ ಅಶೋಕ್ ಸರ್ ಆಪ್ಷನ್ ಬಿ ಅಂತ ಹೇಳ್ತಿದ್ದಾರೆ, ಗುಡ್. ಕಳೆದ ಪ್ರಶ್ನೆಗೂ ಕೂಡ ಉತ್ತರವನ್ನು ನೀಡಿದ್ದಾರೆ ಡಿ ಅಂತ, ವೆರಿ ಗುಡ್. ಸೊ ಇಲ್ಲಿ ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆಯ ಪ್ರಮುಖ ಉದ್ದೇಶ ಏನು ಅಂತ ಕೊಟ್ಟಿರುವಂತಹ ಪ್ರಶ್ನೆ. ಇಲ್ಲಿ ನೋಡ್ಬೋದು ನೀವು, ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನ ಒಂದಷ್ಟು ನೀವು ಸರಿಯಾದಂತಹ ಒಂದು ಅಂದ್ರೆ ಬುದ್ಧಿಯನ್ನ ಉಪಯೋಗಿಸ್ತು ಅಂತಂದ್ರೆ ಇಲ್ಲಿ ಈಸಿಯಾಗಿ ಆನ್ಸರ್ ಮಾಡಬಹುದು. ಯಾಕಂತಂದ್ರೆ ಇಲ್ಲಿ ಪ್ರತಿ ಪ್ರೋಗ್ರಾಮ್ನಲ್ಲಿ ನೀಡಲಾಗುವಂತಹ ಕೋರ್ಸ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡಲು. ಸೊ ಇಲ್ಲಿ ಕಡಿಮೆ ಮಾಡಲು ಅಂತ ಇದೆ, ಸೊ ಇದು ಬರಲ್ಲ. ಸೊ ಇಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ಸೆಮಿಸ್ಟರ್ ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲಿ ಇದು ನೀವು ನೋಡಿದಾಗಲೇ ಗೊತ್ತಾಗುತ್ತೆ. ಇಲ್ಲಿ ಎಲಿಮಿನೇಷನ್ ಮಾಡಿಬಿಡ್ಬೋದು. ಪ್ರತಿ ಪ್ರೋಗ್ರಾಮಲ್ಲಿ ನೀಡಲಾಗುವಂತಹ ಕೋರ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಇದನ್ನು ನಾವು ಬಳಸೋದಿಲ್ಲ. ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಯತೆಯನ್ನು ಒದಗಿಸಲು. ಸೊ ಇಲ್ಲಿ ಪ್ರೊವೈಡ್ ಎ ಫ್ಲೆಕ್ಸಿಬಿಲಿಟಿ ಇನ್ ಕೋರ್ಸ್ ಸೆಲೆಕ್ಷನ್ ಅಂಡ್ ಕ್ರೆಡಿಟ್ ಅಕ್ಯುಮಿಲೇಷನ್. ಸೊ ಇಲ್ಲಿ ನಾವು ಕೋರ್ಸ್ ಅನ್ನು ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಮ್ಮ ನಮ್ಯತೆಯನ್ನು ಒದಗಿಸಬೇಕಾದ್ರೆ ನಾವು ಕ್ರೆಡಿಟ್ ಆಯ್ಕೆ ಆಧಾರಿತ ಸೆಮಿಸ್ಟರ್ ವ್ಯವಸ್ಥೆಯನ್ನು ನಾವು ಏನು ಮಾಡ್ತೀವಿ, ನಾವು ಬಳಸ್ತೇವೆ. ಇದು ಪ್ರಮುಖ ಉದ್ದೇಶ ಆಗಿರತಕ್ಕಂಥದ್ದು. ಇದು ಯಾಕೆ ಉದ್ದೇಶ ಆಗಲ್ಲ ಅಂತಂದ್ರೆ ಕೋರ್ಸ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದೆ, ಹಾಗಾಗಿ ತಪ್ಪಾಗುತ್ತೆ. ವಿವಿಧ ವಿಶ್ವವಿದ್ಯಾಲಯಗಳಂತ ಎಲ್ಲಾ ಕೋರ್ಸ್ಗಳನ್ನ ಪ್ರಮಾಣೀಕರಿಸಲು. ಸೊ ಇದು ಕೂಡ ತಪ್ಪಾಗುತ್ತೆ. ಎಲ್ಲ ಕೋರ್ಸ್ಗಳನ್ನು ಪ್ರಮಾಣೀಕರಿಸಲು ಬರೋದಿಲ್ಲ. ಹಾಗೆ ಇಲ್ಲಿ
ಪರೀಕ್ಷೆಗಳು ಮತ್ತು ಮೌಲ್ಯಮಾಪನವನ್ನು ತೆಗೆದುಹಾಕಲು. ಸೊ ನೋಡಿ, ಇಲ್ಲಿ ನೀವು 2 ಆಪ್ಷನ್ ಅನ್ನ ಈಸಿಯಾಗಿ ಎಲಿಮಿನೇಷನ್ ಮಾಡ್ಬಿಡ್ತೀರಾ. ಯಾವುದು? ಒಂದು ಕೋರ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಮತ್ತು ಮೌಲ್ಯಮಾಪನಗಳನ್ನು ತೆಗೆದುಹಾಕಲು ಅಂದಾಗ ನೀವು ಇವೆರಡನ್ನೂ ಕೂಡ ಈಸಿಯಾಗಿ ಎಲಿಮಿನೇಷನ್ ಮಾಡ್ತೀರಾ. ಬಟ್ ಇವೆರಡರಲ್ಲಿ ನಿಮಗೆ ಡೌಟ್ ಇರುತ್ತೆ. ಸೊ ಇಲ್ಲಿ ವಿಶ್ವವಿದ್ಯಾಲಯಗಳಂತೆ ಎಲ್ಲ ಕೋರ್ಸ್ಗಳನ್ನು ಪ್ರಮಾಣೀಕರಿಸಲು, ಸೊ ಇದು ಬರೋದಿಲ್ಲ. ಕೋರ್ಸ್ ಆಯ್ಕೆ ಮತ್ತು ಕ್ರೆಡಿಟ್ ಕ್ರೋಢೀಕರಣದಲ್ಲಿ ನಾವು ನಮ್ಯತೆಯನ್ನು, ಒಂದು ಫ್ಲೆಕ್ಸಿಬಿಲಿಟಿಯನ್ನು ತರಲಿಕ್ಕೋಸ್ಕರ ನಾವೇನು ಮಾಡಿರ್ತೀವಿ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅನ್ನ ನಾವು ತಂದಿರತಕ್ಕಂತಹ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗೆ ನಂತರದಲ್ಲಿ ನಾವು ಇವಿಷ್ಟು ಕೂಡ 2023ರ 5 ಪ್ರಶ್ನೆಗಳನ್ನ ನಾವು KE ನಡೆಸಿದಂತಹ KCET ಎಕ್ಸಾಮ್ನ ಪ್ರಶ್ನೆಗಳನ್ನ, ಟೀಚಿಂಗ್ ಆಪ್ಟಿಟ್ಯೂಡ್ ಅದನ್ನ ನೋಡಿದ್ವಿ. ಇವಾಗ 2024ರಲ್ಲಿ ನಡೆಸಿರುವಂತಹ ಪ್ರಶ್ನೆ ಪತ್ರಿಕೆನ ನಾವು ನೋಡೋದಾದ್ರೆ, ಇಲ್ಲಿ ನೀವು ನೋಡ್ಬೋದು. ಮೊದಲ ಪ್ರಶ್ನೆ, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಎ ಕ್ಲಾಸ್ ರೂಮ್ ಮೀನ್ಸ್ ಅಕಾಡೆಮಿಕ್ ಅಚೀವ್ಮೆಂಟ್, ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಟು ಬಿ ಪ್ರೊವೈಡೆಡ್, ಆಕ್ಟಿವಿಟೀಸ್ ಟು ಬಿ ಪರ್ಫಾರ್ಮ್ಡ್ ಬೈ ದ ಲರ್ನರ್. ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥ ಏನಪ್ಪಾ ಅಂತಂದ್ರೆ, ಶೈಕ್ಷಣಿಕ ಸಾಧನೆ, ಉದ್ದೇಶಪೂರ್ವಕ ಕಲಿಕಾ ಫಲಗಳು, ಕಲಿಕಾ ಅನುಭವಗಳನ್ನು ಒದಗಿಸುವುದು, ಕಲಿಕಾರ್ಥಿಯ ಪ್ರದರ್ಶಿಸುವಂತಹ ಚಟುವಟಿಕೆಗಳು. ನೋಡಿ, ಈ ಪ್ರಶ್ನೆಯನ್ನು ನೋಡಿದ್ರೆ ನಿಮಗೆ ಎಲ್ಲ ಆಪ್ಷನ್ಗಳು ನಿಮಗೆ ಕನ್ಫ್ಯೂಸ್ ಆಗ್ತವೆ ಅಲ್ವಾ. ಸೊ ಇಲ್ಲಿ ತರಗತಿ ಕೋಣೆಯಂತ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥ ಏನು ಅಂತಂದ್ರೆ, ನೀವು ಈಗ ಯಾವುದೇ ಒಂದು ಲೆಸನ್ ಪ್ಲಾನ್ ಅನ್ನ ಬರೀಬಹುದು. ಸೊ ಇಲ್ಲಿ ನೀವು ಲೆಸನ್ ಪ್ಲಾನ್ ಬರಿಬೇಕಿದ್ರೆ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತೇಳಿ ಇರುತ್ತಿರಲ್ವಾ. ಸೊ ನೀವು ಪ್ರತಿಯೊಬ್ಬ ಯಾರು BEd ಮಾಡಿದ್ದೀರಾ, ಸೊ ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಲೆಸನ್ ಪ್ಲಾನ್ ಬರೀಬೇಕಿದ್ರೆ ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಕಲಿಕಾ ಉದ್ದೇಶಗಳನ್ನು ಕೊಟ್ಟಿರ್ತಾರೆ. ಸೊ ಆ ಕಲಿಕಾ ಉದ್ದೇಶಗಳಲ್ಲಿ ನೀವು ನೋಡಿರ್ಬೋದು, ಆ ಕಲಿಕಾ ಉದ್ದೇಶಗಳಲ್ಲಿ ಏನಿರುತ್ತೆ, ಉದ್ದೇಶ ಪೂರ್ವಕ ಕಲಿಕಾ ಫಲಗಳು, ಇದನ್ನ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ಇಲ್ಲಿ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಲೆಸನ್ ಪ್ಲಾನ್ ಮಾಡಬೇಕಿದ್ರೆ, ಸೊ ಇಲ್ಲಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಲ್ಲಿ ಉದ್ದೇಶ ಪೂರ್ವಕ ಕಲಿಕಾ ಫಲಗಳು. ಸೊ ಇಲ್ಲಿ ಅವು ವಿದ್ಯಾರ್ಥಿಗಳಿಗೆ ಒಂದು ಲರ್ನಿಂಗ್ ಔಟ್ಕಮ್ಸ್, ಇಂಟೆಂಡೆಡ್ ಟು ದ ಔಟ್ಕಮ್ಸ್, ಇಲ್ಲಿ ಕಲಿಕಾ ಫಲಗಳನ್ನು ನಾವು ಎಫೆಕ್ಟಿವ್ ಆಗಿ ಟೀಚ್ ಮಾಡಬೇಕು ಅಂತಂದ್ರೆ ಯಾವೆಲ್ಲ ಒಂದು ರೀಚ್ ಆಗಬೇಕು ಮಕ್ಕಳಿಗೆ ಅನ್ನೋದನ್ನ ನಾವು ಒಂದು ಇಲ್ಲಿ ಏನ್ ಮಾಡಿರ್ತೀವಿ, ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತೀವಿ. ಆ ಒಂದು ಗುರಿಯನ್ನ ಇಟ್ಕೊಂಡು ನಾವೇನ್ ಮಾಡಿರ್ತೀವಿ, ಆ ಲೆಸನ್ ಪ್ಲಾನ್ ಅನ್ನ ತಯಾರು ಮಾಡಿರ್ತೀವಿ. ಸೊ ಇಲ್ಲಿ ಶೈಕ್ಷಣಿಕ ಸಾಧನೆ ಕೂಡ ಹೌದಾಗುತ್ತೆ, ಕಲಿಕಾ ಅನುಭವಗಳನ್ನು ಒದಗಿಸೋದು ಕೂಡ ಆಗುತ್ತೆ, ಕಲಿಕಾರ್ಥಿಯು ಪ್ರದರ್ಶಿಸುವಂತಹ ಚಟುವಟಿಕೆಗಳು, ಸೊ ಇದು ಕೂಡ ಆಗುತ್ತೆ. ಬಟ್ ಆದ್ರೆ ಮೇನ್ಲಿ ಬಂದ ಆನ್ಸರ್ ಏನಾಗುತ್ತೆ, ತುಂಬಾ ಹತ್ತಿರದ ಆನ್ಸರ್ ಅಂತಂದ್ರೆ ಇಲ್ಲಿ ಉದ್ದೇಶಪೂರ್ವಕ ಕಲಿಕಾ ಫಲಗಳು. ಸೊ ಇಲ್ಲಿ ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥ ಬಂದು ಇಲ್ಲಿ ಉದ್ದೇಶಪೂರ್ವಕ ಕಲಿಕಾ ಫಲಗಳನ್ನ ನಾವು ಕಾಣ್ತೇವೆ. ಸೊ ಹಾಗಾಗಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ, ಆಪ್ಷನ್ ಬಿ. ಸೊ ಇಲ್ಲಿ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ 2024ರಲ್ಲಿ ದ ರೈಟ್ ಸೀಕ್ವೆನ್ಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು Piaget ಇಸ್ ದ ಆಪ್ಷನ್. ಇಲ್ಲಿ ಒಂದು ಕೊಟ್ಟಿದ್ದಾರೆ, ಇಲ್ಲಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಕಾನ್ಕ್ರಿಯೇಟ್ ಆಪರೇಷನಲ್ ಸ್ಟೇಜ್, ಸೆನ್ಸರಿ ಮೋಟರ್ ಸ್ಟೇಜ್, ಪ್ರೊಪರೇಷನಲ್ ಸ್ಟೇಜ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರೀ ಆಪರೇಷನಲ್ ಸ್ಟೇಜ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ 1, 2, 3, 4 ಅನ್ನ ಕೊಟ್ಟಿದ್ದಾರೆ. ನೀವು ನೋಡಬಹುದು, ಸೈಕಾಲಜಿ ಯಾರು BEd ಮಾಡಿದ್ದಾರೆ ನಿಮ್ಗೆ ಗೊತ್ತಿರುತ್ತೆ. Piaget ಅವರ ಪ್ರಕಾರ ಜ್ಞಾನಾತ್ಮಕ ಅಥವಾ ಕಾಗ್ನೇಟಿವ್ ಅಂತ ಏನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಬೆಳವಣಿಗೆಯ ಸರಿಯಾದ ಅನುಕ್ರಮಣಿಕೆ, ಔಪಚಾರಿಕ ಕಾರ್ಯಗಳ ಅಂತ, ಮೂರ್ತ ಕಾರ್ಯಗಳ ಅಂತ, ಹಾಗೆ ಸಂವೇದನಾಗತಿ ಅಂತ, ಹಾಗೆ ಇಲ್ಲಿ ನಾವು ಯಾವ್ದು ನೋಡ್ತೀವಿ, ಇಲ್ಲಿ ಕಾರ್ಯಪೂರ್ವ ಹಂತವನ್ನ ನೋಡ್ತಾ ಹೋಗ್ತೇವೆ. ಸೊ ಇವುಗಳನ್ನ ಸರಿಯಾದಂತಹ ಒಂದು ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರವನ್ನ ನೀಡಬಹುದು. ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ ಇದರಲ್ಲಿ, ಮೊದಲು ಯಾವ್ದು ಬರುತ್ತೆ ಇಲ್ಲಿ, ಇದಕ್ಕೆ ಉತ್ತರವನ್ನು ನೀಡಬಹುದು. ಸೊ ಯಾರು ಆನ್ಲೈನ್ ಅಲ್ಲಿ ಇದ್ದೀರಾ, ಕ್ಲಾಸಸ್ ನೋಡ್ತಿದ್ದೀರಲ್ವಾ, ಸೊ ಆನ್ಸರ್ ಅನ್ನು ಮಾಡಿದಕ್ಕೆ. ಸೊ ಇಲ್ಲಿ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಕ್ಲಾರಿಟಿ ನಿಮಗೆ ಇರಬೇಕು. ಇಲ್ಲಿ ಯಾವ ಒಂದು ನಮಗೆ ಯಾವ್ದಪ್ಪ ಅಂದ್ರೆ ಯಾವ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಿದ್ದಾನೆ ಅನ್ನೋದು ಒಂದು ನಿಮ್ಗೆ ಐಡಿಯಾ ಇರಬೇಕು. ನಂತರದಲ್ಲಿ ನಾವು ಟೀಚ್ ಮಾಡ್ತಾ ಹೋದಾಗ ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಅದಕ್ಕೂ ಮುಂಚೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ, ಟೀಚಿಂಗ್ ಆಪ್ಟಿಟ್ಯೂಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ KEದವರು ಪ್ರೀವಿಯಸ್ ಪೇಪರ್ಸ್ ಅಲ್ಲಿ ಏನೆಲ್ಲ ಕೇಳಿದ್ದಾರೆ ಆ ಒಂದು ಐಡಿಯಾ ಇತ್ತು ಅಂದ್ರೆ ನಿಮ್ಗೆ ಓದ್ಬೇಕಿದ್ರೆ ಇನ್ನು ತುಂಬಾ ಎಫೆಕ್ಟಿವ್ ಆಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ವಿಠಲ್ ರವರು ಆಪ್ಷನ್ ಸಿ ಅಂತ ಹೇಳ್ತಿದ್ದಾರೆ. ವೆರಿ ಗುಡ್.
ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈಗಾಗಲೇ ನೀವು ಯಾರೆಲ್ಲ ಬಿ ಎಡ್ ಮಾಡಿರ್ತೀರ ನಿಮ್ಗೆ ಗೊತ್ತಿರುತ್ತೆ. ಸೊ ಮೊದಲನೇದು ಯಾವ್ದು ಬರುತ್ತೆ ಇಲ್ಲಿ, ಸಂವೇದನಾ ಗತಿ ಅಂತ ಬರುತ್ತೆ ಅಲ್ವಾ. ನಂತರದಲ್ಲಿ ಯಾವ್ದು ಬರುತ್ತೆ, ಕಾರ್ಯಪೂರ್ವ ಅಂತ ಬರುತ್ತೆ. ನಂತರದಲ್ಲಿ ಇಲ್ಲಿ ಮೂರ್ತ ಕಾರ್ಯಗಳ ಹಂತವನ್ನು ನಾವು ನೋಡ್ತೇವೆ. ನಂತರದಲ್ಲಿ ನಾವು ಔಪಚಾರಿಕ ಕಾರ್ಯಗಳ ಹಂತವನ್ನು ನೋಡ್ತೇವೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಾಗುತ್ತೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಸಂವೇದನಾ ಗತಿ ಅಂತ ನೋಡಿ, ಇಲ್ಲಿ ಎಲ್ಲೂ ಕೂಡ ಇಲ್ಲ ಮೂರನೇದು. ನಿಮಗೆ ಇಲ್ಲಿ ಸಂವೇದನಾ ಗತಿ ಅಂತ ಅಂತಕ್ಕಂಥದ್ದು ಮೊದಲನೇದು ಅಂತ ಗೊತ್ತಿತ್ತು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಈಸಿಯಾಗಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಬಟ್ ಆದರೆ ಪ್ರತಿಯೊಂದು ಕೂಡ ನೀವು ನೀಟಾಗಿ ಇಂಡೆಪ್ತ್ ಆಗಿ ತಿಳ್ಕೊಂಡಿತ್ತು ಅಂತಂದ್ರೆ ಎಲ್ಲ ಕಡೆ ವರ್ಕ್ ಆಗುತ್ತೆ ಅದು. ಈ ತರ ನಾವು ಅರ್ಧಂಬರ್ಧ ತಿಳ್ಕೊಂಡಿದಾಗ ಎಲ್ಲೋ ಒಂದು ಕೆಲವಡೆ ಕಡೆ ವರ್ಕ್ ಆಗುತ್ತೆ ಅಷ್ಟೇ. ಬಟ್ ಆದರೆ ಇಲ್ಲಿ ಮೂರನೇ ಆಪ್ಷನ್ ಅನ್ನ ಇನ್ನೊಂದು ಕಡೆ 3 ಆಪ್ಷನ್ ಕೊಟ್ಟಾಗ ನಿಮಗೆ ಸಂವೇದನಾ ಗತಿ ಅಂತ ಕೊಟ್ಟಿದ್ದಾಗ ನೀವೇನ್ ಮಾಡ್ತೀರಾ, ಅಬ್ವಿಯಸ್ಲಿ 2 ಕಡೆ ಕನ್ಫ್ಯೂಸ್ ಆಗಿ ಮತ್ತೆ ಅಲ್ಲೋ ಟಿಕ್ ಮಾಡಿ ಬಂದಿರ್ತೀರಾ. ಇದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಎಲ್ಲವನ್ನು ತಿಳ್ಕೊಂಡಿದ್ದಾಗ ನಮಗೆ ಅದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಮತ್ತೆ ಹಾಗೆ ನಿಮಗೆ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಟಿಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಹಾಗಾಗಿ ಸರಿಯಾದಂಥ ಉತ್ತರ ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಸರಿಯಾದ ಅನುಕ್ರಮಣಿಕೆ ಯಾವುದಾಗುತ್ತೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೀವು ಅನ್ಕೋಬಹುದು, ಇಲ್ಲಿ ಯಾಕಪ್ಪ ಬಂತು ಪಿಯಾಜೆ ಅವರ ಬೆಳವಣಿಗೆ ಸಿದ್ಧಾಂತ, ಅಲ್ಲಿ ಸೈಕಾಲಜಿಲಿ ಓದಿದ್ವಿ, ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ತಗೊಬಂದು ಹಾಕಿದಾರಲ್ಲ ಅಂತ. ಸೊ ಇಲ್ಲಿ ಜ್ಞಾನಾತ್ಮಕ ಬೆಳವಣಿಗೆ ಅಂತಕ್ಕಂಥದ್ದು ನಾವು ಬೋಧನೆಯನ್ನ ಮಾಡಬೇಕಾಗಿದ್ರೆ ಇಲ್ಲಿ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್ ಅನ್ನು ನೋಡ್ತೇವೆ. ಕೆಲವೊಂದು ಸೈಕಾಲಜಿಕಲ್ ಏನಿದಾವೆ ಸೊ ಅವುಗಳನ್ನು ಸಹ ನಾವು ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತಕ್ಕಂಥದ್ದು ರಿಲೇಟೆಡ್ ಟು ಸೈಕಾಲಜಿಗೆ ತುಂಬಾ ಹತ್ತಿರದಲ್ಲಿ ರಿಲೇಟಿವ್ ಆಗುತ್ತೆ. ಸೊ ಹಾಗಾಗಿ ನಾವು ಇವುಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಅವರು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳ ಒಂದು ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡ್ರೆ ನಾವು ಎಫೆಕ್ಟಿವ್ ಆಗಿ ಮಕ್ಕಳಿಗೆ ಬೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂ ಪೋರ್ಟಲ್. ನೋಡಿ, ಇಲ್ಲಿ ಸ್ವಯಂ ಪೋರ್ಟಲ್ ಬಗ್ಗೆ ನೀವು 2023ರಲ್ಲೂ ಸಹ ಒಂದು ಕ್ವಶನ್ ಅನ್ನು ನೋಡಿದ್ರೆ 2024ರಲ್ಲೂ ಕ್ವಶನ್ ಅನ್ನ ಕೊಟ್ಟಿದ್ದಾನೆ ಅಲ್ವಾ. ಸೊ ಅವಾಗ ನಿಮ್ಗೆ ಅನ್ಸುತ್ತೆ ಇಲ್ಲ ಸ್ವಯಂ ಬಗ್ಗೆ ನಾನು ಓದ್ಕೊಬೇಕು, ನೀಟಾಗಿ ತಿಳ್ಕೊಬೇಕು. ಸೊ ಅವಾಗ ನಿಮ್ಗೆ ಒಂದು ಪ್ರಶ್ನೆ ಅಂತೂ ಮಿಸ್ ಆಗಲ್ಲ, ಬಂದೇ ಬರುತ್ತೆ ಅಂತೇಳಿ. ಸೊ ಒಂದು ಆ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಫಸ್ಟ್ ನಾವು ಪ್ರೀವಿಯಸ್ ಇಯರ್ ಪೇಪರ್ಸ್ಗಳನ್ನು ನಾವೇನು ಮಾಡಬೇಕಾಗುತ್ತೆ ಅಂತಂದ್ರೆ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಕೆಲಸ ನಾನು ಮಾಡ್ತಾ ಇದ್ದೀನಿ ಮೊದಲು, ನಂತರ ನಾನು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂ ಪ್ರಭಾ ಪೋರ್ಟಲ್. ಪ್ರಮೋಟಿಂಗ್ ಹೈ ಕ್ವಾಲಿಟಿ ಎಜುಕೇಶನ್ ಓನ್ಲಿ ಅಟ್ ದ ಸ್ಕೂಲ್ ಲೆವೆಲ್, ಇಂಪ್ರೂವಿಂಗ್ ಆಕ್ಸೆಸ್ ಟು ಹೈ ಕ್ವಾಲಿಟಿ ಎಜುಕೇಶನ್. ಆಪ್ಷನ್ ಸಿ ಅಲ್ಲಿ ಗ್ರೂಪ್ DTH ಚಾನಲ್ಸ್ ಪ್ರಮೋಟಿಂಗ್ ಹೈಯರ್ ಎಜುಕೇಶನ್, ಸೆಲ್ಫ್ ಅಸೆಸ್ಮೆಂಟ್ ಇಸ್ ನಾಟ್ ಪಾಸಿಬಲ್. ಸೊ ಇಲ್ಲಿ ಆಪ್ಷನ್ 1, 2, 3 ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ 1ರಲ್ಲಿ 1 ಮತ್ತು 4 ಕೊಟ್ಟಿದ್ದಾರೆ. ಆಪ್ಷನ್ 2ರಲ್ಲಿ 2 ಮತ್ತು 3 ಕೊಟ್ಟಿದ್ದಾರೆ. ಆಪ್ಷನ್ 3ರಲ್ಲಿ 3 ಮತ್ತು 4 ಕೊಟ್ಟಿದ್ದಾರೆ. ಆಪ್ಷನ್ 4ರಲ್ಲಿ 1 ಮತ್ತು 2 ಕೊಟ್ಟಿರತಕ್ಕಂಥದ್ದು. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಮುಂದಿನ ಈ ಮುಂದಿನ ಯಾವುದು ಅಥವಾ ಯಾವುವು ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳು, ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳು ಯಾವುದು ಅಂತ ಇಲ್ಲಿ ಕೊಟ್ಟಿರತಕ್ಕಂಥದ್ದು. ಸೊ ಇಲ್ಲಿ ಕೇವಲ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಇದು ಉತ್ತೇಜಿಸುವುದು. ಸೊ ಇಲ್ಲಿ ಒನ್ಲಿ ಇದು ಸ್ವಯಂ ಪೋರ್ಟಲ್ ಅಂತಕ್ಕಂಥದ್ದು ಶಾಲಾ ಅಂದ್ರೆ ಕೇವಲ ಶಾಲಾ ಹಂತದಲ್ಲಿ ಮಾತ್ರ ಅಲ್ಲ, ಇದೇನಪ್ಪ ಅಂತಂದ್ರೆ ಸ್ವಯಂ ಅಂತಕ್ಕಂಥದ್ದು 9th to PG ಲೆವೆಲ್. ಸೊ ಇಲ್ಲಿ 9th to PG ವರ್ಗೂ ಕೂಡ ಇದೆ. ಹಾಗಾಗಿ ಇದೇನಾಗುತ್ತೆ, 1 ಅಂತಕ್ಕಂಥದ್ದು ತಪ್ಪಾಗುತ್ತೆ. ಸೊ ಇಲ್ಲಿ 1 ಅಂತಕ್ಕಂಥದ್ದು ಎಲ್ಲಿದೆ, ಇಲ್ಲಿ ಮತ್ತೆ ಇವೆರಡು ಕೂಡ ತಪ್ಪಾಗ್ತವೆ, ನೀವು ನೋಡ್ಕೊಬಹುದು. ನಂತರದಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನ ಇಲ್ಲಿ ಸುಧಾರಿಸುವುದು. ಸೊ ಇಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನ ಸುಧಾರಿಸುವುದು, ಇದು ಸರಿಯಾಗುತ್ತೆ. ಉನ್ನತ ಶಿಕ್ಷಣವನ್ನ ಉತ್ತೇಜಿಸಲು DTH ಚಾನೆಲ್ಗಳ ಗುಂಪುಗಳನ್ನ ರಚಿಸುವುದು. ಸೊ ಇಲ್ಲಿ DTH ಚಾನೆಲ್ನ ಗುಂಪುಗಳನ್ನ ರಚಿಸುವುದು, ಇದು ಕೂಡ ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಇಲ್ಲಿ 2 ಮತ್ತೆ 3 ಇವೆರಡು ಕೂಡ ಸರಿಯಾಗುತ್ತೆ. ಇಲ್ಲಿ ಅನ್ಕೊಬಹುದು ನೀವು 2 ಮತ್ತು 3 ಇದಕ್ಕೆ ಹಾಕಿದ್ರು ಕೂಡ ರೈಟ್. ಬಟ್ ಆದ್ರೆ ಇಲ್ಲಿ ಇನ್ನೊಂದೇನ್ ಮಾಡಿದಾನೆ ಅಂದ್ರೆ ಸ್ವಮೌಲ್ಯಮಾಪನ ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಇಸ್ ನಾಟ್ ಪಾಸಿಬಲ್ ಇದೆಯಲ್ಲ, ಸೊ ಇದು ತಪ್ಪಾಗುತ್ತೆ. ಸೊ ಇಲ್ಲಿ ಕೂಡ ಇದು ಸೆಲ್ಫ್ ಅಸೆಸ್ಮೆಂಟ್ ಇಸ್ ನಾಟ್ ಪಾಸಿಬಲ್ ಅಂತ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ಇದು ಕೂಡ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಅನ್ನು ನಾವು ಮಾಡ್ಕೊಬಹುದು. ಸೊ ಇದರಲ್ಲಿ ಸ್ವಯಂ ಪೋರ್ಟಲ್ ನಲ್ಲಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಕೂಡ ರಾಂಗ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 2 ಮತ್ತು 3 ಜೊತೆಗೆ ಇಲ್ಲಿ ಏನಾಗಬೇಕಿತ್ತು ಅಂತಂದ್ರೆ ಇಲ್ಲಿ ಆಪ್ಷನ್ಗಳನ್ನ ರಾಂಗ್ ಮಾಡಿದ್ದಾನೆ. ಸೊ ಹಾಗಾಗಿ ಇದಕ್ಕೆ ಆ ಟೈಮಲ್ಲಿ ನಿಮಗೆ ಈ ಗ್ರೇಸ್ ಅಂಕವನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದಕ್ಕೆ ಗ್ರೇಸ್ ಅಂಕವನ್ನು ನೀಡಿದ್ದಾರೆ. ಇಲ್ಲಿ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಉತ್ತೇಜಿಸುವುದು. ಸೊ ಇಲ್ಲಿ ಇದು ತಪ್ಪು ಗೊತ್ತಿದೆ. ಸೊ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಸ್ವಮೌಲ್ಯಮಾಪನ
ಸಾಧ್ಯವಿಲ್ಲ ಅಂತ ಇದೆ ಅಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ಕೂಡ ಇಲ್ಲಿಗೆ ಆನ್ಸರ್ಗೆ ಸೇರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದು ಇಲ್ಲಿ ಆಪ್ಷನ್ಗಳನ್ನೇ ರಾಂಗ್ ಮಾಡಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂತಹದ್ದು ಏನಾಗಿದೆ ಅಂತಂದರೆ ಒಂದಕ್ಕೊಂದು ರಿಲೇಟ್ ಇಲ್ಲ. ಸೊ ಆ ಥರ ಆಪ್ಷನ್ಗಳನ್ನು ಮಿಸ್ ಮಾಡಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಒಂದು ಆಪ್ಷನನ್ನು ಹೋಗ್ಬೇಕಿತ್ತು, ಒಂದು ಕ್ವಶನ್ಸಲ್ಲಿ ಈಗ ಆಪ್ಷನ್ 2 ಅನ್ನು ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲಿ ಒಂದು ಆಪ್ಷನ್ ಆ್ಯಡ್ ಆಗಬೇಕು ಅಂತ ಚಾನ್ಸಸ್ ಇರುತ್ತೆ, ಇಲ್ಲ ಅಂತಂದರೆ ಒಂದು ಆಪ್ಷನ್ ಬಿಟ್ಟು ಹೋಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡಿದೆ, ಇದಕ್ಕೆ ಗ್ರೇಸ್ ಅಂಕವನ್ನು ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲೇ ಈ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ ಇದು ಏನಪ್ಪ ಅಂದರೆ ಇದಕ್ಕೆ ಗ್ರೇಸ್ ಅಂಕವನ್ನು ನೀಡಿದ್ದಾರೆ. ಸೊ ಇದನ್ನು ನಾನು ಸ್ವಯಂ ಪೋರ್ಟಲ್ನ ನಿಮಗೆ ಹೇಳ್ಬೇಕಿದ್ರೆ ನೀಟಾಗಿ ಇದು ಅರ್ಥ ಆಗುತ್ತೆ. ಸ್ವಯಂ ಪೋರ್ಟಲಲ್ಲಿ ಏನೇನೆಲ್ಲ ಬರುತ್ತೆ, ಸೊ ನಾವು ಆ ಸ್ವಯಂ ಪೋರ್ಟಲ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಷ್ಟು DTH ಚಾನಲ್ಗಳು ಬರ್ತವೆ, ಯಾವ್ಯಾವ ಬರ್ತವೆ, ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಅವಾಗ ಡೀಟೇಲಾಗಿ ಅರ್ಥ ಆಗುತ್ತೆ. ನಂತರದಲ್ಲಿ ನಾವು ನೋಡ್ಬೋದು ಇಲ್ಲಿ ನೆಕ್ಸ್ಟು ಎಷ್ಟು 2024ರಲ್ಲಿ ಒಂದು 4ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಟ್ರಯಲ್ ಆ್ಯಂಡ್ ಎರರ್. ಸೊ ಇಲ್ಲಿ ಮ್ಯಾಥ್ಸ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ: ಕ್ಲಾಸಿಕಲ್ ಕಂಡೀಷನಿಂಗ್, ಆಪರೆಂಟ್ ಕಂಡೀಷನಿಂಗ್, ಲರ್ನಿಂಗ್ ಬೈ ಇನ್ಸೈಟ್. ಸೊ ಪ್ರಯತ್ನ ಪ್ರಮಾದ, ಶಾಸ್ತ್ರೀಯ ಅನುಬಂಧನ, ಕ್ರಿಯಾಜನ್ಯ ಅನುಬಂಧಿತ, ಒಳನೋಟ ಕಲಿಕೆ. ಸೊ ಇಲ್ಲಿ ನೋಡಿ ಇದು ಕೂಡ ಸೈಕಾಲಜಿ ರಿಲೇಟೆಡ್ ಕ್ವಶನ್ಸು. ಸೊ ಇಲ್ಲಿ ನೀವು ನೋಡ್ಬೋದು ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ನೀವು ಆನ್ಸರನ್ನು ಮಾಡ್ಬೋದು. ಇದಕ್ಕೂ ಕೂಡ ಸೊ 2024ರ 4ನೇ ಪ್ರಶ್ನೆಗೆ ಆನ್ಸರ್ ಮಾಡಿ. ಪ್ರಯತ್ನ ಪ್ರಮಾದ ಅಂತಂದ್ರೇನು? ಟ್ರಯಲ್ ಆ್ಯಂಡ್ ಎರರ್. ಇದಕ್ಕೆ ಆನ್ಸರ್ ಮಾಡ್ಬೋದು. B.Ed ಮಾಡಿರೋರು ಇದ್ದೀರಾ ಅಲ್ವಾ? ಪ್ರಯತ್ನ ಪ್ರಮಾದ, ಟ್ರಯಲ್ ಆ್ಯಂಡ್ ಎರರ್, ಪ್ರಾಕ್ಟೀಸ್ ರೆಡ್ಯೂಸಸ್ ಮಿಸ್ಟೇಕ್ಸ್ ಅಲ್ವಾ? ಸೊ ಹಾಗಿದ್ರೆ ಇಲ್ಲಿ ಪ್ರಯತ್ನ ಪ್ರಮಾದಕ್ಕೆ ಇಲ್ಲಿ ಪ್ರಯತ್ನಗಳು ತಪ್ಪುಗಳನ್ನು ಕಡಿಮೆ ಮಾಡುತ್ತವೆ. ಸೊ ಹಾಗಾಗಿ ಇಲ್ಲಿ ಒಂದಕ್ಕೆ 3 ಸರಿಯಾದಂಥ ಉತ್ತರ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ 3 ಅಂತಕ್ಕಂಥದ್ದು 2 ಕಡೆ ಇದೆ ನೋಡಿ. ಇಲ್ಲಿ ಇವೆರಡನ್ನು ಕೂಡ ನೀವು ಈಸಿಯಾಗಿ ಇಲ್ಲಿ ಎಲಿಮಿನೇಷನ್ ಮಾಡಿಬಿಡ್ಬೋದು ಅಲ್ವಾ? ಇಲ್ಲಿ 2 ಕೂಡ ಎಲಿಮಿನೇಟ್ ಮಾಡ್ಬೋದು. ಬಟ್ ಆದರೆ ಇಲ್ಲಿ ನೀವು ಬಂದಾಗ ಇಲ್ಲಿ ಆಪ್ಷನ್ ಎಗೆ 3 ಇಲ್ಲಿದೆ, ಇಲ್ಲೂ ಕೂಡ 3 ಇದೆ. ಸೊ ಇವಾಗ ನಿಮಗೆ ನೆಕ್ಸ್ಟ್ ನಿಮಗೆ ಡೌಟ್ ಬರುತ್ತೆ. ನಂತರದಲ್ಲಿ ಕ್ಲಾಸಿಕಲ್ ಕಂಡೀಷನ್. ಸೊ ಇಲ್ಲಿ ಶಾಸ್ತ್ರೀಯ ಅನುಬಂಧನವನ್ನು ನೋಡ್ತೀರಲ್ವಾ? ಸೊ ಇಲ್ಲಿ ಶಾಸ್ತ್ರೀಯ ಅನುಬಂಧನ ಅಂತಂದರೆ ಎಲ್ಲಿ ಬರುತ್ತೆ? ಇದು ಶಾಸ್ತ್ರೀಯ ಅನುಬಂಧನ ಅಥವಾ ಶಾಸ್ತ್ರೀಯ ಅನುಬಂಧಿತ ಕಲಿಕೆ ಬಂದು ಎಲ್ಲಿ ಬರುತ್ತೆ? ಸೊ ಇಲ್ಲಿ ಏನಪ್ಪ ಅಂತಂದರೆ ಆರ್ಟಿಫಿಷಿಯಲ್ ಸ್ಟಿಮ್ಯೂಲ್ ಇಸ್ ಯೂಸ್ಡ್. ಸೊ ಇಲ್ಲಿ ಕೃತಕ ಪ್ರೇರಣೆಗಳನ್ನು ಇಲ್ಲಿ ಬಳಸ್ತೇವೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಏನಿದೆ ಅದಕ್ಕೆ ಸರಿಯಾದಂಥ ಉತ್ತರ 4 ಆಗುತ್ತೆ. ನೋಡಿ ಇಲ್ಲಿ 2 ಕೊಟ್ಟಿದ್ದಾನೆ, ಇಲ್ಲಿ 4, ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಇದು ಸರಿಯಾದಂಥ ಉತ್ತರ ಅಂತೇಳಿ. ನಂತರದಲ್ಲಿ ಇನ್ನೊಂದು ಆಪ್ಷನ್ ನೋಡ್ಬೋದು, ಕ್ರಿಯಾಜನ್ಯ ಅನುಬಂಧಿತ. ಸೊ ಇಲ್ಲಿ ಕ್ರಿಯಾಜನ್ಯ ಅನುಬಂಧಿತ ಅಂತಂದರೆ ನಾವೇನು ಮಾಡ್ತೀವಿ, ಇಲ್ಲಿ ಕಲಿಕೆಗೆ ಪುನರ್ಬಲನವನ್ನು ಬಳಸ್ತೇವೆ. ಗುಡ್, ವೆರಿ ಗುಡ್ ಅಂತೆಲ್ಲ ಬಳಸ್ತೀವಲ್ಲ. ಸೊ ಇಲ್ಲಿ ಪುನರ್ಬಲನವನ್ನು ನಾವು ಬಳಸ್ತೇವೆ. ರೀಇನ್ಫೋರ್ಸ್ಮೆಂಟ್ ಇಸ್ ಯೂಸ್ಡ್ ಫಾರ್ ಲರ್ನಿಂಗ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿಗೆ 3 ಸರಿಯಾದಂಥ ಉತ್ತರ ಆಗುತ್ತೆ. ಒಳನೋಟ ಕಲಿಕೆ ಬಂದು ಜ್ಞಾನಾತ್ಮಕ ಚಟುವಟಿಕೆಗಳಿಗೆ, ಕಲಿಕೆಯ ಜ್ಞಾನಾತ್ಮಕ ಚಟುವಟಿಕೆಗಳಿಗಾಗಿ ನಾವೇನು ಮಾಡ್ತೀವಿ, ಒಳನೋಟ ಕಲಿಕೆಯನ್ನು ಬಳಸ್ತೇವೆ. ಸೊ ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ 4 ಸರಿಯಾದಂಥ ಉತ್ತರ ಆಗುತ್ತೆ. ನಂತರದಲ್ಲಿ 2024ರ ಕೊನೆಯ ಪ್ರಶ್ನೆಯನ್ನು ನೋಡೋದಾದರೆ, ದ ಪ್ರಾವಿಷನ್ ಆಫ್ ಅರ್ನಿಂಗ್ ಕ್ರೆಡಿಟ್ಸ್ ಫಾರ್ ಫ್ರಮ್ ಆಪ್ಷನಲ್ ಆ್ಯಂಡ್ ಎಲೆಕ್ಟಿವ್ ಕೋರ್ಸಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಹೈಯರ್ ಎಜುಕೇಷನ್ ಬೈ ವಿಚ್ ಆಫ್ ದ ಫಾಲೋವಿಂಗ್. ಸೊ ಇಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್, ಮಾರ್ಕ್ಸ್ ಆನ್ ಸ್ವಯಂ ಪೋರ್ಟಲ್, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಆ್ಯಂಡ್ BVOC ಕೋರ್ಸಸ್. ಸೊ ಇಲ್ಲಿ ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶ ನೀಡಿರತಕ್ಕಂಥದ್ದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್, ಸ್ವಯಂ ಪೋರ್ಟಲ್ನಲ್ಲಿನ ಮಾರ್ಕ್ಸ್, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, BVOC ಕೋರ್ಸ್ಗಳ. ಸೊ ಇಲ್ಲಿ ನೀವು ಡಿಗ್ರಿ ಅಥವಾ ಮಾಸ್ಟರ್ಸ್ ಮಾಡಬೇಕಿದ್ರೆ, ಸೊ ಉನ್ನತ ಶಿಕ್ಷಣದಲ್ಲಿ ನಿಮ್ಮದು ಐಚ್ಛಿಕ ಮತ್ತು ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳ್ತಾರಲ್ವಾ, ಸೊ ಆಯ್ಕೆಯ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶವನ್ನು ನೀಡಿರತಕ್ಕಂಥದ್ದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್, ಮಾರ್ಕ್ಸ್ ಆನ್ ಸ್ವಯಂ ಪೋರ್ಟಲ್, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, BVOC ಕೋರ್ಸಸ್. ಇದಕ್ಕೆ ಉತ್ತರವನ್ನು ನೀಡಬಹುದು. 2024ರ ಕೊನೆಯ ಪ್ರಶ್ನೆ ಇದು. ಆಪ್ಷನ್ ಸಿ ಅಂತ ಅಶೋಕ್ ಅವರು ಹೇಳ್ತಿದ್ದಾರೆ. ವೆರಿ ಗುಡ್. ಸೊ ಇಲ್ಲಿ
ಇದು ಈಸಿಯಾಗಿ ನೀವು ನೋಡಿ ಇಲ್ಲಿ ಎಲಿಮಿನೇಷನ್ ಮಾಡಿಬಿಡ್ಬೋದು. ಸೊ ಇಲ್ಲಿ ಇವ್ಯಾವುದು ಕೂಡ ಬರುವುದಿಲ್ಲ. ಸೊ ಇಲ್ಲಿ ಸ್ವಯಂ ಪೋರ್ಟ್ನಲ್ಲಿ ಮಾರ್ಕ್ಸ್ ಆಗಿರ್ಬೋದು, BVOC ಕೋರ್ಸ್ ಆಗಿರ್ಬೋದು, ಅಕಾಡೆಮಿಕ್, ಬ್ಯಾಂಕ್ ಆಫ್ ಕ್ರೆಡಿಟ್ ಇರ್ಬೋದು. ಇಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಸೊ ಇಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತಂದರೆ ನಾವು ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಾವು ಕ್ರೆಡಿಟನ್ನು ಪಡ್ಕೊಬೋದು. ಸೊ ನಿಮಗೆ ಯಾವುದೇ ಒಂದು ಸೆಮಿಸ್ಟರ್ ಏನಾಗಿರುತ್ತೆ ಅಂದರೆ ನಿಮಗೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ CBCS ಇರುತ್ತಲ್ಲ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮನ್ನು ಕೊಟ್ಟಿರ್ತಾರೆ. ಸೊ ಅಲ್ಲಿ ನಿಮಗೆ ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ನಿಮಗೆ ಯಾವುದೇ ಒಂದು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ, ಅದರಲ್ಲಿ ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಏನಪ್ಪ ಅಂದರೆ ಆಪ್ಷನನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮು ಇಲ್ಲಿ ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶವನ್ನು ನೀಡಿರ್ತಕ್ಕಂಥದ್ದು. ಸೊ ಇದು 2024ರ ಕ್ವಶನ್ ಪೇಪರ್. ಸೊ ಇಲ್ಲಿ ನೋಡ್ಬೋದು ನೀವು ಎರಡು ಕಡೆಯಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಸೊ ಇಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಮೇಲೆ 2023ರಲ್ಲೂ ಕ್ವಶನ್ಸ್ ರೈಸ್ ಆಗಿದೆ, 24ರಲ್ಲೂ ಆಗಿದೆ. ಹಾಗೆ ಸ್ವಯಂ ಮೇಲೆ 2023ರಲ್ಲೂ ಕ್ವಶನ್ಸ್ ಕೊಟ್ಟಿದ್ದಾರೆ, 2024ರಲ್ಲೂ ಕ್ವಶನ್ನ ಕೊಟ್ಟಿದ್ದಾರೆ ಅಲ್ವಾ. ನಿಮಗೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸ್ವಯಂ ಇಂಪಾರ್ಟೆಂಟು, ಹಾಗೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಕೂಡ ಇಂಪಾರ್ಟೆಂಟ್ ಅಂತ. ಸೊ ನಿಮಗೆ ಅಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ವೇಟೇಜ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನಿದೆ ಸಿಲೆಬಸ್ ಏನಿದೆ ಅದರಲ್ಲಿ ಟೀಚಿಂಗ್, ಲರ್ನಿಂಗ್ ಮತ್ತು ಹೈಯರ್ ಎಜುಕೇಷನ್, ಇನ್ನು ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಷನ್ಸ್ ಬರುತ್ತಲ್ಲ ಅದು, ಹಾಗೆ ಇವ್ಯಾಲ್ಯೂಯೇಷನ್ಸ್. ಸೊ ಇದರಲ್ಲಿ ಒಂದೊಂದಕ್ಕೂ ಒಂದೊಂದು ಅಂದರೆ 5 ಯೂನಿಟಲ್ಲಿ 5 ಟಾಪಿಕ್ಸ್ ಏನಿದ್ದಾವೆ ಅವುಗಳ ಮೇಲೆ ಒಂದೊಂದು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತಾರೆ. ಸೊ ಅವುಗಳನ್ನೆಲ್ಲವನ್ನು ತಿಳ್ಕೊಬೇಕು. ನಾನು ನಿಮಗೆ ಅದೇ ಪೇಪರ್ 1 ಸಿಲೆಬಸ್ಸಲ್ಲಿ ಹೇಳಿದ್ದೀನಲ್ಲ, ಸೊ ಇವುಗಳು ಎಲ್ಲವನ್ನು ತಿಳ್ಕೊಂತು ಅಂದರೆ ನೀವು ಆನ್ಸರನ್ನು ಮಾಡ್ಬೋದು ಅದಕ್ಕೆ, ಆಯಿತಾ. ಸೊ ಇದಿಷ್ಟು ಕೂಡ 2024ರ ಪ್ರಶ್ನೆ ಪತ್ರಿಕೆ ಆಯಿತು. ನಂತರ ನೋಡಿ ಈಗ 2025ರಲ್ಲಿ ಏನಾಗಿದೆ ಅಂದರೆ ಟ್ರೆಂಡ್ ಚೇಂಜ್ ಆಗಿದೆ ನೋಡಿ. 2024ರವರೆಗೆ ಟ್ರೆಂಡ್ ಯಾವ ಥರ ಇತ್ತು, ಸ್ವಯಂ ಬಗ್ಗೆ ಕೇಳ್ತಾ ಇದ್ದ, ಒಂದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಬಗ್ಗೆ ಕೇಳ್ತಾ ಇದ್ದ. ಸೊ ಎರಡು ಕೂಡ ರಿಪೀಟೆಡ್ ಕ್ವಶನ್ಸ್, 2ರಿಂದ 3 ಅದೇ ಟಾಪಿಕ್ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದೇನೆ. ಬಟ್ ಆದರೆ 2025ರಲ್ಲಿ ನೋಡಿ ಬಂದವನು ಏನಾಗಿದ್ದಾನೆ, ಇಲ್ಲಿ ಬಂದೇನಾಗಿದ್ದಾನೆ ಡಿಫ್ರೆಂಟ್ ಆಗಿ ಏನು ಮಾಡಿದ್ದಾನೆ, ಕ್ವಶನ್ಸನ್ನು ಫ್ರೇಮ್ ಮಾಡಿಬಿಟ್ಟಿದ್ದಾನೆ ಇಲ್ಲಿ. ಸೊ ಇದು ಇಲ್ಲಿ ಇರುವಂತಹ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಬೇಕು ಅಂದರೆ ಸರಿಯಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ 2025ರಲ್ಲಿ. ಅದಕ್ಕೋಸ್ಕರನೇ ಟ್ರೆಂಡನ್ನು ಅನಾಲಿಸಿಸ್ ಮಾಡ್ಕೊಬೇಕು ಅಂತ ಹೇಳೋದು. ಯಾಕಂದರೆ ನೀವು ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿರಬೇಕಾಗುತ್ತೆ. ನೋಡಿ ನೀವು 2023-24ರಲ್ಲೂ ಕೊಟ್ಟಿದ್ದಾನೆ ಅಂತೇಳಿ ಸ್ವಯಂ ಪೋರ್ಟಲ್ನ ಓದ್ಕೊಂಡು ಹೋದ್ರಿ, ಹಾಗೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಬಗ್ಗೆ ಎರಡನ್ನೂ ಓದ್ಕೊಂಡು ಹೋಗಿದ್ರಿ, ಪಕ್ಕ 2 ಕ್ವಶನ್ಸ್ ನನ್ನ ಜೇಬಲ್ಲಿ ಇರುತ್ತೆ ಅಂತ ಎಕ್ಸಾಮಲ್ಲೆಲ್ಲ ಕೂತ್ಕೊಂಡ್ರಿ. ಬಟ್ ಆದ್ರೇನು ಆ 2 ಕ್ವಶನ್ಸನ್ನು ಇಲ್ಲಿ ಕೊಟ್ಟಿಲ್ಲ 2025ರಲ್ಲಿ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಎಲ್ಲವನ್ನೂ ಸಹ ನಾವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ 2025ರಲ್ಲಿ ಮ್ಯಾಚ್ ಆಫ್ ದ ಫಾಲೋವಿಂಗ್ ಕೊಟ್ಟಿದ್ದಾನೆ, ಕೆಲವುಗಳನ್ನು. ಸೊ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ವಿಜುವಲ್ಸ್ ಲರ್ನರ್ಸ್, ಕೆನೆಸ್ಥೆಟಿಕ್ ಲರ್ನರ್ಸ್, ಪಿಯರ್ ಟ್ಯುಟೋರಿಂಗ್, ಇನ್ಕ್ಲೂಸಿವ್ ಎಜುಕೇಷನ್. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಆಪ್ಷನ್ಗಳನ್ನ, ಪ್ರಿಫರೆನ್ಸ್ ಟು ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್, benefit from diagram and charts, address diversity in classroom, students learn from each others. ಸೊ ಇಲ್ಲಿ ನೋಡಿ ಕನ್ನಡದಲ್ಲಿ ನೋಡೋದಾದ್ರೆ ದೃಶ್ಯ ಕಲಿಕಾರ್ಥಿಗಳು, ಚಲನಾ ಕ್ರಮದಿಂದ ಕಲಿಕಾರ್ಥಿಗಳು, ಸಹಪಾಠಿ ಅಧ್ಯಾಪನ, ಒಳಗೊಳ್ಳುವಿಕೆ ಅಥವಾ ಅಂತರ್ಗತ ಶಿಕ್ಷಣ. ಸೊ ಇಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ನೀವು ನೀಡಬಹುದು. ಸೊ ಇಲ್ಲಿ ದೃಶ್ಯ ಕಲಿಕಾರ್ಥಿಗಳು. ಸೊ ದೃಶ್ಯ ಕಲಿಕಾರ್ಥಿಗಳು ಎಲ್ಲಿ ಬರ್ತಾರೆ, ಆನ್ಸರ್ ಮಾಡ್ತೀರಾ? ಅದಕ್ಕೆ ಆನ್ಸರ್ ಮಾಡಿ. ಸೊ ನೋಡಿ ಸಿಂಪಲ್ ಸೈಕಾಲಜಿ ಯೂಸ್ ಮಾಡಿ, ಸೊ ಅಷ್ಟೇನು ಡಿಫಿಕಲ್ಟ್ ಇಲ್ಲ ಈ ಕ್ವಶನ್ನು. ಸಿಂಪಲ್ ಸೈಕಾಲಜಿ ಯೂಸ್ ಮಾಡಿ ಇಲ್ಲಿ ನೋಡಿ, ಮ್ಯಾಚ್ ಮಾಡಿ. ಸೊ ಇಲ್ಲಿ ನೋಡಿ ದೃಶ್ಯ ಕಲಿಕಾರ್ಥಿಗಳು ಅಂತಂದ್ರೆ ಯಾರಪ್ಪ, ಇಲ್ಲಿ ರೇಖಾಚಿತ್ರಗಳು ಮತ್ತು ನಕಾಶೆಗಳಿಂದ ಪ್ರಯೋಜನವನ್ನು ಪಡೆಯತಕ್ಕಂಥವ್ರನ್ನ ನಾವು ಏನಂತ ಹೇಳ್ತೀವಿ, ದೃಶ್ಯ ಕಲಿಕಾರ್ಥಿಗಳು ಅಂತ ಕಲಿತೀವಿ. ಹಾಗೆ ಇಲ್ಲಿ ಕೆನೆಸ್ಥೆಟಿಕ್ಸ್ ಅಂತಂದ್ರೇನು, ಕೆನೆಸ್ಥೆಟಿಕ್ಸ್ ಅಂತಂದ್ರೆ ಇಲ್ಲಿ ಚಲನೆಗಳ ಮುಖಾಂತರ, ಆಕ್ಟಿವಿಟೀಸ್ ಬೈ ಹ್ಯಾಂಡ್ಸ್. ಸೊ ಹ್ಯಾಂಡ್ಸ್ ಅನ್ನೋ ಆಕ್ಟಿವಿಟೀಸ್, ಕೈಯಿಂದ ಮಾಡುವಂತಹ ಚಟುವಟಿಕೆಗಳಿಗೆ ಆದ್ಯತೆ ನೀವು ಏನಂತೀವಿ, ಕೆನೆಸ್ಥೆಟಿಕ್ ಲರ್ನರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಂತರದಲ್ಲಿ ಅಧ್ಯಾಪನ, ಸಹಪಾಠಿ ಅಧ್ಯಾಪನ ಇದೆಯಲ್ಲ, ಸೊ ಇದು ಯಾವ್ದ್ರಲ್ಲಿ ಬರುತ್ತೆ, ವಿದ್ಯಾರ್ಥಿಗಳು ಪರಸ್ಪರ ಕಲಿತಾರೆ. ಸೊ ಸಹಪಾಠಿ ಅಧ್ಯಾಪನ ಅಂತಂದ್ರೆ ಒಬ್ರಿಗೊಬ್ರು ಕಲಿತಾ ಹೋಗ್ತಾರಲ್ಲ ವಿದ್ಯಾರ್ಥಿಗಳು, ಪರಸ್ಪರರಿಂದ ಕಲಿತಕ್ಕಂಥದ್ದು. ಹಾಗೆ ಇಲ್ಲಿ ಒಳಗೊಳ್ಳುವಿಕೆಯ ಅಂತರ್ಗತ ಶಿಕ್ಷಣ ಬಂದು
ತರಗತಿಯಲ್ಲಿನ ವೈವಿಧ್ಯತೆಯನ್ನು ತಿಳಿಸ್ತಕ್ಕಂಥದ್ದನ್ನು ನಾವು ಒಳಗೊಳ್ಳುವಿಕೆಯ ಅಂತರ್ಗತ ಶಿಕ್ಷಣ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ಈ 4 ಆಪ್ಷನನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿರ್ತಕ್ಕಂಥದ್ದು. ಆಪ್ಷನ್ ಇಲ್ಲಿ ನೀವು ನೋಡ್ಬೋದು 4, ಆಪ್ಷನ್ ಎಗೆ ಸರಿಯಾದಂಥ ಉತ್ತರ 2, ಆಪ್ಷನ್ ಬಿಗೆ ಸರಿಯಾದಂಥ ಉತ್ತರ 1, ಆಪ್ಷನ್ ಸಿಗೆ ಸರಿಯಾದಂಥ ಉತ್ತರ 4, ಹಾಗೆ ಆಪ್ಷನ್ ಡಿಗೆ ಸರಿಯಾದಂಥ ಉತ್ತರ 3 ಅಂತೇಳಿ ನಿಮಗೆ ಆಪ್ಷನ್ಗಳನ್ನು ನೋಡಬೇಕಿದ್ರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಎಲಿಮಿನೇಷನ್ ಮಾಡೋದು ಈಸಿ ಆಗುತ್ತೆ. ಸೊ ಹಾಗೆ ಇಲ್ಲಿ ಒಂದು ನಿಮಿಷ ಹಾಗೆ ಸೊ ಇಲ್ಲಿ ವಿಠಲ್ ರವರು ಇಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಹಲೋ ಕೊಟ್ಟಿದ್ದೀನಿ. ಇಲ್ಲಿ ನೀವು ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಮೈಕ್ ಆನ್ ಮಾಡ್ಕೊಬಹುದು. ಏನಾದ್ರು ಡೌಟ್ಸ್ ಇದೆಯಾ ವಿಠಲ್ ಅವರೇ? ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಒಂದು ನಿಮಿಷ ಬ್ರೇಕ್ ಕೊಡ್ತೀನಿ, ಒಂದು 5 ಮಿನಿಟ್ಸ್ ನಿಮಗೆ. Cancel hand raise request.
ಓಕೆ ಸರ್, ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕೇಳ್ಬೋದು. ಇಲ್ಲಿ ವಾಯ್ಸ್ ಆನ್ ಮಾಡ್ತೀನಿ. ಸೊ ಇಲ್ಲಿ ವಾಯ್ಸ್ ಬರುತ್ತಲ್ಲ, ಸೊ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿರ್ತಾರಲ್ಲ, ಅಲ್ಲಿ ನಾನು ಮೈಕ್ದು ಓಕೆ ಕೊಟ್ಟಾಗ ನಿಮಗೆ ವಾಯ್ಸ್ ಮುಖಾಂತರ ಕೂಡ ನೀವು ಡೌಟ್ಸ್ಗಳನ್ನು ಕೇಳ್ಬೋದು. ಸೊ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ವಿಠಲ್ ಅವರೇ ಮೈಕ್ ಆನ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕೇಳಿ. ಬೇಕಿದ್ರೆ ಹ್ಯಾಂಡ್ ರೈಸ್ ಆಯಿತು ಅಂತಂದರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂತ ಅರ್ಥ. ಸೊ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ನಾನಿಲ್ಲಿ ನಿಮಗೆ ಅಲೋ ಕೊಡ್ತು ಅಂತಂದರೆ ನಿಮಗೆ ವಾಯ್ಸ್ ಮುಖಾಂತರ ಕೂಡ ನೀವು ಮೆಸೇಜ್ ಮುಖಾಂತರ ಚಾಟಲ್ಲಿ ಡೌಟ್ಸನ್ನು ಕೇಳ್ಬೋದು, ವಾಯ್ಸ್ ಮುಖಾಂತರ ಕೇಳ್ಬೋದು. ಸೊ ಬೈ ಮಿಸ್ಟೇಕ್ ಆಗಿತ್ತು ಅಂದರೆ ಏನು ತೊಂದರೆ ಇಲ್ಲ. ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕೇಳ್ಬೋದು ಖಂಡಿತ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಲಾ? ಸೊ ಇಲ್ಲಿ ನೋಡಿ, ಇಲ್ಲಿ 2025 ಯಾವ ಥರ ಕ್ವಶನ್ಸ್ ಅಂತಂದರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಿತ್ತು. ಸೊ 5ಕ್ಕೂ ಕೂಡ ಆನ್ಸರ್ನ ಮಾಡ್ಬೋದು. ಇದರಲ್ಲಿ ದೃಶ್ಯ ಕಲಿಕಾರ್ಥಿಗಳು ಅಂತಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ರೇಖಾಚಿತ್ರ ಮತ್ತು ನಕಾಶೆಗಳಿಂದ ಪ್ರಯೋಜನ ಪಡೆಯೋದು ನಾವು ಏನಂತ ಅಲ್ಲಿ ನಮಗೆ ಒಂದು ದೃಶ್ಯ ಕಾಣಿಸುತ್ತಲ್ವ, ಯಾವುದೋ ಒಂದು ನಕಾಶೆಗಳಾಗಿರ್ಬೋದು, ರೇಖಾಚಿತ್ರಗಳಾಗಿರ್ಬೋದು. ಇಲ್ಲಿ ಸೊ ಇಲ್ಲಿ ಚಲನಾಕ್ರಮದಿಂದ ಕೆನೆಸ್ಥೆಟಿಕ್ ಕಲಿಕಾರ್ಥಿಗಳು. ಸೊ ಇಲ್ಲಿ ನಾವು ಇಲ್ಲಪ್ಪ ಅಂದರೆ ನಾವು ಕೆನೆಸ್ಥೆಟಿಕ್ ಅಂತಂದರೆ ಇಲ್ಲಿ ಏನಪ್ಪ ಅಂದರೆ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್. ಸೊ ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಕೈಯಿಂದ ಮಾಡುವಂತಹ ಚಟುವಟಿಕೆಗಳಿಗೆ ನಾವು ಕೆನೆಸ್ಥೆಟಿಕ್ ಅಂತ ಕರಿತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 2 ಆಗುತ್ತೆ. ಹಾಗೆ ಸಹಪಾಠಿ ಅಧ್ಯಯನ ಅಂದ್ರೆ ನಿಮ್ಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಒಬ್ಬರಿಗೊಬ್ಬರು ಕಲಿಕೆಯಲ್ಲಿ ಪರಸ್ಪರರಾಗಿ ಕಲಿತಾ ಹೋಗ್ಬೋದನ್ನ ಸಹಪಾಠಿ ಅಧ್ಯಯನ ಅಂತ ಕರಿತೀವಿ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ಗಳನ್ನು ನೋಡಿದ್ರೆ ನೋಡಿ, ಇಲ್ಲಿ ಆಪ್ಷನ್ ಸಿ ನೋಡಿ, ಇಲ್ಲಿ ಇಷ್ಟು 2 ಗೊತ್ತಾಗ್ಲಿಲ್ಲ ಅನ್ಕೊಳ್ಳಿ, ಆಯ್ತಾ. ದೃಶ್ಯ ಕಲಿಕೆ ಎಲ್ಲರಿಗೂ ಅರ್ಥ ಆಗುತ್ತೆ ಬಿಡಿ. ಚಲನಾಕ್ರಮದಿಂದ ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಆಯ್ತು ಅನ್ಕೊಳ್ಳಿ. ಸಹಪಾಠಿ ಅಧ್ಯಯನ ಒಂದು ನೋಡ್ಕೊಬಿಟ್ರೆ ಇಲ್ಲಿ ನೋಡಿ, ವಿದ್ಯಾರ್ಥಿಗಳಿಂದ ಪರಸ್ಪರರಿಂದ ಕಲಿತಾರೆ ವಿದ್ಯಾರ್ಥಿಗಳು. ಇಲ್ಲಿ ಎಲ್ಲಿದೆ ಆಪ್ಷನ್ ಸಿಗೆ 4 ಅಲ್ವಾ? ಇದು ಸರಿಯಾದ ಉತ್ತರ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಸಿಗೆ 4 ಎಲ್ಲಿದೆ? ಎಲ್ಲೂ ಇಲ್ಲ. ಸೊ ಹಾಗಾಗಿ ಇದು ಸರಿಯಾದಂತ ಉತ್ತರ ಅಲ್ವಾ? ಈಸಿಯಾಗಿ ಫೈಂಡ್ ಔಟ್ ಮಾಡ್ಬಿಡ್ಬೋದು. ಒಂದನ್ನ ನೋಡಿದ್ರೆ ನೀವು ಆನ್ಸರ್ ಮಾಡ್ಬಿಡ್ಬೋದು. ಸೊ ಇಲ್ಲಿ ನಂತರದಲ್ಲಿ ಒಳಗೊಳ್ಳುವಿಕೆ ಅಥವಾ ಅಂತರ್ಗತ ಶಿಕ್ಷಣ, ಇಲ್ಲಿ ತರಗತಿಯಲ್ಲಿ ಒಂದು ವೈವಿಧ್ಯತೆಯನ್ನ ತಿಳಿಸ್ತದೆ. ಸೊ ಇಲ್ಲಿ ಅಂತರ್ಗತ ಅಥವಾ ಒಳಗೊಳ್ಳುವಿಕೆಯಿಂದ ಶಿಕ್ಷಣ ಅಂತಕ್ಕಂಥದ್ದು ತರಗತಿಯಲ್ಲಿನ ಒಂದು ವೈವಿಧ್ಯತೆಯನ್ನು ತಿಳಿಸ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನ ನೀಡಬಹುದು. ನಂತರದಲ್ಲಿ ಬೆನಿಫಿಟ್ ಆಫ್ ಯೂಸಿಂಗ್ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್. ಸೊ ಇದು ಅಸೆಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಲ್ಲಿ ಬರ್ತಕ್ಕಂತಹ ಒಂದು ಚಾಪ್ಟರ್ ಅಲ್ಲಿ ಬರ್ತಕ್ಕಂತಹ ಕಾನ್ಸೆಪ್ಟ್ ಕ್ವಶನ್ ಅನ್ನ ಕೊಟ್ಟಿದ್ದಾನೆ. ಇಂಪಾರ್ಟೆನ್ಸ್ ಟು ಮೆಮೊರೈಸೇಷನ್ ಆಫ್ ಫ್ಯಾಕ್ಟ್ಸ್, ಎನ್ಹಾನ್ಸಸ್ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ರೆಡ್ಯೂಸಸ್ ಟೈಮ್ ಸ್ಪೆಂಟ್ ಆನ್ ಅಸೆಸ್ಮೆಂಟ್ಸ್, ಈಸಿನೆಸ್ ಟು ಅಪ್ಲೈ ಮಲ್ಟಿಪಲ್ ಚಾಯ್ಸ್ ಟೆಸ್ಟ್. ಸೊ ಇಲ್ಲಿ ಯೋಜನಾ ಆಧಾರಿತ ಮೌಲ್ಯಮಾಪನ ಬಳಸುವುದರ ಪ್ರಯೋಜನಗಳು ಯಾವುದು ಅಂತ ಹೇಳಿ ವಾಸ್ತವಗಳನ್ನು ಕೊಳ್ಳುವಂತಹ ಒಂದು ಅಥವಾ ವಿಮರ್ಶಾತ್ಮಕ ಚಿಂತನೆಗಳನ್ನ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನ ಇದು ವರ್ಧಿಸುತ್ತದೆ. ಮೌಲ್ಯಮಾಪನಕ್ಕೆ ವ್ಯಯ ಮಾಡುವ ಸಮಯವನ್ನ ಇದೇನ್ ಮಾಡುತ್ತೆ? ಕಡಿಮೆ ಮಾಡ್ತದೆ. ಹಾಗೆ ಬಹು ಆಯ್ಕೆಯ ಪರೀಕ್ಷೆಗಳನ್ನ ಅನ್ವಯಿಸುವಲ್ಲಿ ಇದು ಸುಲಭತೆಯನ್ನ ನೀಡುತ್ತದೆ. ಯೋಜನಾ ಆಧಾರಿತ ಮೌಲ್ಯಮಾಪನವನ್ನ ಬಳಸುವುದರ ಒಂದು ಪ್ರಯೋಜನ. ಸೊ ಇದನ್ನ ನೀವು ಆನ್ಸರ್ ಅನ್ನ ಮಾಡಬಹುದು ಈ ಪ್ರಶ್ನೆಗೆ. ಕ್ವಶನ್ ನಂಬರ್ 2025 2ನೇ ಪ್ರಶ್ನೆ ಇದು. ಇಲ್ಲಿ ನೋಡಿ, ಯೋಜನಾ ಆಧಾರಿತ ಮೌಲ್ಯಮಾಪನ ನಿಮ್ಗೆ ಒಂದೇನಪ್ಪ ಅಂತಂದ್ರೆ ಒಂದು ಪ್ರಾಜೆಕ್ಟ್ ಅಸೆಸ್ಮೆಂಟ್ ಅಂತಂದ್ರೆ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನ ಕೊಡ್ತಾರೆ ಅಂತಂದ್ರೆ ಅಲ್ಲಿ ನೀವು ಏನಪ್ಪಾ ಅಂದ್ರೆ ಒಂದು ವಿಮರ್ಶಾತ್ಮಕವಾಗಿ ಒಂದು ಚಿಂತನೆಯನ್ನ ಮಾಡುವಂತಹ, ಕೆಲವೊಂದು ಸಮಸ್ಯೆಗಳನ್ನ ಪರಿಹರಿಸುವಂತಹ ಕೌಶಲ್ಯ ಅಂತಕ್ಕಂಥದ್ದು ಬರ್ಲಿ ಅಂತಾನೆ ಏನ್ ಮಾಡ್ತಾರೆ, ಯೋಜನಾ ಆಧಾರಿತ ಮೌಲ್ಯಮಾಪನವನ್ನ ಮಾಡತಕ್ಕಂಥದ್ದು. ನಿಮ್ಗೊಂದು ಪ್ರಾಜೆಕ್ಟ್ ಅನ್ನ ಕೊಡ್ತಾರಲ್ವಾ, ಸೊ ಆ ಪ್ರಾಜೆಕ್ಟ್ ಅನ್ನ ಯಾಕೆ ಕೊಡ್ತಾರೆ ಅಂತಂದ್ರೆ ನಿಮ್ಗೆ ಒಂದು ವಿಮರ್ಶಾತ್ಮಕ ಚಿಂತನೆ ಅಂತಕ್ಕಂಥದ್ದು ಅಥವಾ ಒಂದು ಯಾವ್ದೋ ಒಂದು ಸಮಸ್ಯೆಯನ್ನು ಕೌಶಲ್ಯ ಅಂತಕ್ಕಂಥದ್ದು ನಿಮ್ಗೆ ಬರ್ಲಿ ಅಂತ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಯೋಜನಾ ಆಧಾರಿತ ಮೌಲ್ಯಮಾಪನ ಅಂತಂದ್ರೆ ವಿಮರ್ಶಾತ್ಮಕ ಚಿಂತನೆಗಳನ್ನ ನಾವು ಮತ್ತು ಸಮಸ್ಯೆಗಳ ಪರಿಹಾರ ಕೌಶಲ್ಯಗಳನ್ನ ವರ್ಧಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಆಗುತ್ತೆ. ಇಲ್ಲಿ ವಾಸ್ತವಾಂಶಗಳನ್ನು ನೆನಪಿಟ್ಟುಕೊಳ್ಳುವಂತಹ ಒಂದು ಮಹತ್ವ ಇದು ಬರೋದಿಲ್ಲ. ವಾಸ್ತವಾಂಶಗಳನ್ನು ಇಲ್ಲಿ ಫ್ಯಾಕ್ಟ್ ವೈಸ್ ಏನಿದಾವೆ ಅವುಗಳನ್ನ ನೆನಪಿಟ್ಟುಕೊಳ್ಳುವಂತಹ ಮಹತ್ವ ಅಂತಕ್ಕಂಥದ್ದು ಇಲ್ಲಿ ಯೋಜನಾ ಆಧಾರಿತ ಮೌಲ್ಯಮಾಪನದಲ್ಲಿ ಬರೋದಿಲ್ಲ. ಇಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ಹೆಚ್ಚು ಒತ್ತು ಕೊಡುತ್ತೆ. ಇಲ್ಲಿ ಬರೀ ಫ್ಯಾಕ್ಟ್ಸ್ ಗಳನ್ನ ನೆನಪಿಟ್ಟುಕೊಳ್ಳೋದು ಇದು ಜಸ್ಟ್ ಏನಾಗುತ್ತೆ, ಇದು ಜ್ಞಾನಾತ್ಮಕ ತಿಳುವಳಿಕೆಯಲ್ಲಿ ಬರುತ್ತೆ. ನೀವು ಯಾವುದೇ ಒಂದು ಫ್ಯಾಕ್ಟ್ಸ್ ಗಳನ್ನ ಒಂದು ಸಿಂಪಲ್ ಒಂದು ವರ್ಡ್ ಅನ್ನ ಅಥವಾ ಒಂದು ಪದವನ್ನ ನೆನಪಿಟ್ಕೊಳ್ತೀವಲ್ಲ, ಇವೆಲ್ಲ ಎಲ್ಲಿ ಬರ್ತವೆ ಅಂತಂದ್ರೆ ಜ್ಞಾನಾತ್ಮಕ ಹಂತದಲ್ಲಿ ಬರುತ್ತೆ. ಸೊ ಇದು ಜಸ್ಟ್ ವಾಸ್ತವಾಂಶಗಳನ್ನ ನೆನಪಿಟ್ಕೊಳ್ಳೋದು ಇದು ಯೋಜನಾ ಆಧಾರಿತ ಮೌಲ್ಯಮಾಪನಕ್ಕೆ ಬರೋದಿಲ್ಲ. ಹಾಗೆ ಮೌಲ್ಯಮಾಪನಕ್ಕೆ ವ್ಯಯ ಮಾಡುವಂತಹ ಸಮಯವನ್ನ ಇದು ಮಾಡ್ತಕ್ಕಂಥದ್ದೇ ಅನ್ನೋದು ಇದು ತಪ್ಪಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಮೌಲ್ಯಮಾಪನಕ್ಕೆ ವ್ಯಯ ಮಾಡುವಂತಹ ಸಮಯವನ್ನ ಕಡಿಮೆ ಮಾಡೋದು ಯಾವ್ದ್ರಲ್ಲಿ ಬರುತ್ತೆ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರುತ್ತೆ ಅಲ್ವಾ. ಸೊ ಇಲ್ಲಿ ಚಾಯ್ಸ್ ಬೇಸ್ಡ್, ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಯಾವಾಗ್ಲೂ ಅದು ಮೌಲ್ಯಮಾಪನದ ವ್ಯಯ ಮಾಡುವ ಸಮಯವನ್ನು ಕಡಿಮೆ ಮಾಡುತ್ತೆ. ಬಟ್ ವಿಮರ್ಶಾತ್ಮಕ ಚಿಂತನೆಗಳಿಗೆ ಸಮಸ್ಯೆಯನ್ನ ಪರಿಹಾರ ಕೌಶಲ್ಯಗಳನ್ನು ನಾವು
ಅಥವಾ ಅದ್ರ ಬಗ್ಗೆ ನಾವು ವಿವರಣೆಯನ್ನು ನೀಡ್ತೀವಿ ಅಂತಂದ್ರೆ ನಮ್ಮ ಒಂದು ಚಿಂತನೆಗಳಿಗೆ ತಕ್ಕಂತೆ ನಾವೇನ್ ಮಾಡ್ತೀವಿ, ಇಲ್ಲಿ ಡಿಸ್ಕ್ರಿಪ್ಟಿವ್ ಲೆವೆಲ್ಗೆ ಇದನ್ನ ಬರಿಬೇಕಾಗತ್ತೆ, ಎಲೋಬರೇಟ್ ಮಾಡಿ ನೀವು ಬರಿಬೇಕಾಗತ್ತೆ. ಸೊ ಇಲ್ಲಿ ಸಮಸ್ಯೆ ಏನಿದೆ, ಅದಕ್ಕೆ ಪರಿಹಾರ ಏನು, ನೀವು ಯಾವ ರೀತಿ ಒಂದು ಚಿಂತನೆಯನ್ನು ವಿಮರ್ಶಾತ್ಮಕವಾಗಿ ಆ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಯಾವ ರೀತಿ ಚಿಂತನೆಯನ್ನ ಮಾಡ್ತೀರಾ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಮೌಲ್ಯಮಾಪನಕ್ಕೆ ವ್ಯಯ ಮಾಡುವಂತಹ ಸಮಯವನ್ನ ಇದು ಕಡಿಮೆ ಮಾಡ್ತಕ್ಕಂಥದ್ದು ಅನ್ನೋದು ಇದು ಹೇಳಿಕೆ ತಪ್ಪಾಗುತ್ತೆ. ಇಲ್ಲಿ ನೋಡಿ, ನೀವು ಇವುಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿ 2 ಪ್ರಶ್ನೆಗಳಿಗೂ ಉತ್ತರ ಮಾಡಬಹುದಿತ್ತು. ಹಾಗೆ ಬಹು ಆಯ್ಕೆಯ ಪರೀಕ್ಷೆಗಳನ್ನ ಅನ್ವಯಿಸುವಲ್ಲಿ ಸುಲಭತೆ, ಇದು ತಪ್ಪಾಗುತ್ತೆ ಸ್ನೇಹಿತರೆ. ನಾನು ಹೇಳಿದ್ನಲ್ಲ ಆಲ್ರೆಡಿ, MCQs ಅನ್ನೋದು ಇದರಲ್ಲಿ ಬರೋದೇ ಇಲ್ಲ. ಸೊ ವಿಮರ್ಶಾತ್ಮಕ ಚಿಂತನೆಯನ್ನು ಮಾಡಬೇಕು ಅಂತಂದ್ರೆ ಅಥವಾ ಯೋಜನಾ ಆಧಾರಿತ ಮೌಲ್ಯಮಾಪನವನ್ನು ಬಳಸುವುದರ ಪ್ರಯೋಜನ ಏನು ಅಂತಂದ್ರೆ, ಸೊ ಇಲ್ಲಿ ವಿಮರ್ಶಾತ್ಮಕ ಚಿಂತನೆಗಳನ್ನ ಬೆಳೆಸಲಿಕ್ಕೆ, ಇಲ್ಲಿ ಬಹು ಆಯ್ಕೆ ಪರೀಕ್ಷೆಗಳನ್ನ ಅನ್ವಯಿಸುವಲ್ಲಿ ಸುಲಭತೆ ಅಂತಕ್ಕಂಥದ್ದು ಸ್ಟ್ರಾಂಗ್ ಆಗುತ್ತೆ. ನೋಡಿ, ನೀವು ಒಂದು ಯೋಜನಾಧಾರಿತ ಮೌಲ್ಯಮಾಪನ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಈ ಪ್ರಶ್ನೆಗಳನ್ನ ಮಾಡಬಹುದಾಗಿತ್ತು. ಹಾಗೆ 2023 ಒಂದು ಪ್ರಶ್ನೆ ಪತ್ರಿಕೆಯ 3ನೇ ಪ್ರಶ್ನೆ, ಫ್ಲಿಪ್ಡ್ ಕ್ಲಾಸ್ ರೂಮ್ ಟೈಪಿಕಲಿ ಇನ್ವಾಲ್ವ್ಸ್ ಟೀಚರ್ ರೆಕಾರ್ಡ್ ಇನ್ಸ್ಟ್ರಕ್ಷನಲ್ ವಿಡಿಯೋಸ್ ಅಂಡ್ ಶೇರ್ಸ್ ದೆಮ್ ವಿತ್ ದ ಸ್ಟೂಡೆಂಟ್ಸ್ ಫಾರ್ ಪ್ರಾಕ್ಟಿಸೈಸಿಂಗ್ ಪ್ರಾಬ್ಲಮ್ಸ್, ಕಂಪ್ಲೀಟಿಂಗ್ ಅಸೆಸ್ಮೆಂಟ್ಸ್ ಇನ್ ದ ಕ್ಲಾಸ್ ಅಂಡ್ ವಾಚಿಂಗ್ ವಿಡಿಯೋಸ್ ಅಟ್ ಹೋಮ್. ಹಾಗೆ ಟ್ರೆಡಿಷನಲ್ ಲೆಕ್ಚರ್ ಬೇಸ್ಡ್ ಟೀಚಿಂಗ್, ಹಾಗೆ ಆನ್ಲೈನ್ ಅಸೆಸ್ಮೆಂಟ್ ವಿತೌಟ್ ಎನಿ ಕ್ಲಾಸ್ ರೂಮ್ ಆಕ್ಟಿವಿಟೀಸ್. ಸೊ ಇಲ್ಲಿ ಫ್ಲಿಪ್ಡ್ ತರಗತಿಗಳ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನ ಒಳಗೊಂಡಿರುತ್ತವೆ? ಶಿಕ್ಷಕರು ಬೋಧನಾ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ತಾರೆ ಮತ್ತು ಸಮಸ್ಯೆಗಳನ್ನು ಅಭ್ಯಾಸ ಮಾಡಲು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ತರಗತಿಯಲ್ಲಿ ನಿಯೋಜನೆಗಳನ್ನು ಪೂರ್ಣಗೊಳಿಸುವುದು ಮತ್ತು ಮನೆಯಲ್ಲಿ ವಿಡಿಯೋಗಳನ್ನು ನೋಡುವುದು. ಸಾಂಪ್ರದಾಯಿಕ ಉಪನ್ಯಾಸ ಆಧಾರಿತ ಬೋಧನೆ, ಯಾವುದೇ ತರಗತಿ ಚಟುವಟಿಕೆಗಳಿಲ್ಲದೆ ಆನ್ಲೈನ್ ಮೌಲ್ಯಮಾಪನ. ಸೊ ಇಲ್ಲಿ ಈ ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಬಹುದು. ಫ್ಲಿಪ್ಡ್ ತರಗತಿ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನ ಒಳಗೊಂಡಿರುತ್ತವೆ ಅಂತಕ್ಕಂಥದ್ದು ಪ್ರಶ್ನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಫ್ಲಿಪ್ಡ್ ತರಗತಿ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನ ನೀವು ಮೊದಲಿಗೆ ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ನಾವು ಓದ್ಸರಿ ಕೊಟ್ಟಿದ್ದಂತಹ ನೋಟ್ಸ್ ಅಲ್ಲಿ ಫ್ಲಿಪ್ಡ್ ಕ್ಲಾಸ್ ರೂಮ್ ಬಗ್ಗೆನೂ ಕೂಡ ನಾವು ನೋಟ್ಸ್ ನ ಕೊಟ್ಟಿದ್ವಿ. ಸೊ ಅದ್ರ ಮೇಲೆ ಕ್ವಶನ್ಸ್ ರೈಸ್ ಆಗಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಯೋಜನಾ ಆಧಾರಿತ ಮೌಲ್ಯಮಾಪನ ಏನಿದೆ, ಸೊ ಇಲ್ಲಿ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್ ಬಗ್ಗೆನೂ ಕೂಡ ನಾವು ಕೊಟ್ಟಿದ್ದೀವಿ. ಹಾಗೆ ನಿಮ್ಗೆ ಇಲ್ಲಿ ಕಿನೆಸ್ಥೆಟಿಕ್ ಲರ್ನರ್ಸ್ ಅಂತಂದ್ರೇನು, ವಿಜುವಲ್ಸ್ ಲರ್ನರ್ಸ್ ಅಂದ್ರೇನು, ಇದ್ರ ಬಗ್ಗೆನೂ ಕೂಡ ನೋಟ್ಸ್ ಇದೆ. ಇನ್ಕ್ಲೂಸಿವ್ ಎಜುಕೇಶನ್ ಬಗ್ಗೆನೂ ನೋಟ್ಸ್ ಇದೆ. ಸೊ ಇದನ್ನೆಲ್ಲ ಈ 3 ಪ್ರಶ್ನೆಗಳಿಗೆ 3 ಕೂಡ ನಮ್ಮಲ್ಲಿ ನೋಟ್ಸ್, ಕಳೆದ ಬಾರಿ ಕೊಟ್ಟಿರುವಂತಹ ನೋಟ್ಸ್ ಅಲ್ಲಿ 3 ಪ್ರಶ್ನೆಗಳಿಗೆ ಉತ್ತರ ಮಾಡುವಂತಹ ನೋಟ್ಸ್ ನಮಗೆ ಕೊಟ್ಟಿರುವಂತಹ ನೋಟ್ಸ್ ಅಲ್ಲಿ ಕಂಟೆಂಟ್ ಇದೆ, ಆಯ್ತಾ. ಸೊ ಇಲ್ಲಿ ಫ್ಲಿಪ್ಡ್ ಕ್ಲಾಸ್ ರೂಮ್ ಇಸ್ ಎ ಪೆಡಗಾಜಿಕಲ್ ಮಾಡೆಲ್ ದಟ್ reverses traditional learning by delivering instruction often by pre-recorded videos outside of class while moving homework and active applications such as collaborative projects and problem solving into the classroom. ಏನಪ್ಪಾ ಅಂತಂದ್ರೆ ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತಕ್ಕಂಥದ್ದು ಶಿಕ್ಷಕರು ಬೋಧನಾ ವಿಡಿಯೋಗಳನ್ನ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೆಕಾರ್ಡ್ ಮಾಡ್ಕೊಂತಾರೆ ಮತ್ತು ಸಮಸ್ಯೆಗಳನ್ನ ಅಭ್ಯಾಸ ಮಾಡಲು ವಿದ್ಯಾರ್ಥಿಗಳೊಂದಿಗೆ ಅವುಗಳನ್ನ ಹಂಚ್ಕೊಂತಾರೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ? ಇಲ್ಲಿ ಆಪ್ಷನ್ ಎ ಇದು ಸರಿಯಾದಂತ ಉತ್ತರ ಆಗುತ್ತೆ. ಹಾಗೆ ತರಗತಿಯಲ್ಲಿ ನಿಯೋಜನೆಗಳನ್ನ ಪೂರ್ಣಗೊಳಿಸುವುದು ಮತ್ತು ಮನೆಯಲ್ಲಿ ವಿಡಿಯೋಗಳನ್ನ ನೋಡುವುದು, ಸೊ ಇದು ಕೂಡ ರಿಲೇಟೆಡ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಕೂಡ ಸರಿಯಾದಂತ ಉತ್ತರ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಸಾಂಪ್ರದಾಯಿಕ ಉಪನ್ಯಾಸ ಆಧಾರಿತ ಬೋಧನೆ, ಇದು ತಪ್ಪಾಗುತ್ತೆ. ಸಾಂಪ್ರದಾಯಿಕ ಉಪನ್ಯಾಸ ಆಧಾರಿತ ಬೋಧನೆ ಆಗಿರೋದಿಲ್ಲ. ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತಕ್ಕಂಥದ್ದು ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಇತ್ತೀಚೆಗೆ ಅಂತಂದ್ರೆ ತುಂಬಾ ಅಲ್ಲ, ರೀಸೆಂಟ್ ಆಗಿ, ಅಂದ್ರೆ ತುಂಬಾ ಅಂತಂದ್ರೆ ಈಗ ರೀಸೆಂಟ್ ಅಲ್ಲ, ಒಂದಷ್ಟು ವರ್ಷಗಳ ಹಿಂದೆ, ಒಂದು 2 to 3 years ಅಥವಾ 4 to 5 years ಇಂದ ಬಂದಿರತಕ್ಕಂಥದ್ದು ಈ ಫ್ಲಿಪ್ಡ್ ತರಗತಿ ಕೊಠಡಿಗಳು ಅಂತಕ್ಕಂಥದ್ದು. ಇಲ್ಲಿ ಏನಪ್ಪಾ ಅಂತಂದ್ರೆ ಶಿಕ್ಷಕರು ಬೋಧನಾ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ಸಮಸ್ಯೆಗಳನ್ನ ಅಭ್ಯಾಸ ಮಾಡಲು ವಿದ್ಯಾರ್ಥಿಗಳೊಂದಿಗೆ ಅವುಗಳನ್ನ ಶೇರ್ ಮಾಡ್ತಾ ಇರ್ತಾರೆ. ತರಗತಿಯಲ್ಲಿ ನಿಯೋಜನೆಗಳನ್ನ ಪೂರ್ಣಗೊಳಿಸುವುದು ಮತ್ತು ಮನೆಯಲ್ಲಿ ವಿಡಿಯೋಗಳನ್ನ ನೋಡ್ತಕ್ಕಂಥದ್ದು. ಸೊ ಅವುಗಳನ್ನ ಸಾಂಪ್ರದಾಯಿಕ ಉಪನ್ಯಾಸ ಆಧಾರಿತ ಬೋಧನೆ ಆಗಿರೋದಿಲ್ಲ. ಇದು ಯಾವುದೇ ತರಗತಿ ಚಟುವಟಿಕೆಗಳಿಲ್ಲದೆ ಆನ್ಲೈನ್ ನಲ್ಲಿ ಮೌಲ್ಯಮಾಪನ. ಇಲ್ಲಿ ಯಾವುದೇ ಒಂದು ತರಗತಿಗಳಲ್ಲಿ ಚಟುವಟಿಕೆಗಳನ್ನೇ ಕೊಡದೆ ಆನ್ಲೈನ್ ನಲ್ಲಿ ನಾವು ಮೌಲ್ಯಮಾಪನ ಮಾಡೋದಕ್ಕೆ ಫ್ಲಿಪ್ಡ್ ತರಗತಿ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ, ಅದು ಖಂಡಿತ ತಪ್ಪಾಗುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಅವರು ಮಕ್ಕಳಿಗೆ ಒಂದಷ್ಟು ಯೋಜನೆಗಳನ್ನ ಚಟುವಟಿಕೆಗಳನ್ನ ಸಹ ಕೊಡ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ತರಗತಿಯ ಚಟುವಟಿಕೆಗಳಿಲ್ಲದೆ ಅಂತ ಕೊಟ್ಟಿದ್ದಾನೆ. ಗಳಿಲ್ಲದೆ ಅನ್ನೋದ್ರಿಂದ ಇದು ಈ ವಾಕ್ಯ ತಪ್ಪಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಈಸಿಯಾಗಿ ನೀವು ಎರಡನ್ನ ಆಪ್ಷನ್ ಅನ್ನ ಎಲಿಮಿನೇಷನ್ ಮಾಡಬಹುದಿತ್ತು. ಇವೆರಡು ಕೂಡ ಸರಿಯಾದಂತ ಉತ್ತರ. ಇವೆರಡರಲ್ಲಿ ನೀವು ಯಾವುದಕ್ಕೆ ಆನ್ಸರ್ ಮಾಡಿದ್ರು ಸರಿ ಆಗ್ತಾ ಇತ್ತು. 1 ಮತ್ತು 2 ಕೂಡ ಸರಿಯಾದಂತ ಉತ್ತರ ಆಗ್ತದೆ ಫ್ಲಿಪ್ಡ್ ತರಗತಿಗೆ ಸಂಬಂಧಪಟ್ಟಂತೆ. ಹಾಗೆ ನಂತರದಲ್ಲಿ ರೈಟ್ಲಿ ಸೀಕ್ವೆನ್ಸ್ ಟು ದ ಸ್ಟೆಪ್ ಇನ್ವಾಲ್ವ್ಡ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ CBT. ಸೊ ಇಲ್ಲಿ CBT ಬಗ್ಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಬಗ್ಗೆ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಡಿಸೈನ್ ಟೆಸ್ಟ್ ಫಾರ್ಮೆಟ್, ಕ್ರಿಯೇಟ್ ಕ್ವಶನ್ಸ್, ಚೂಸ್ ಪ್ಲಾಟ್ಫಾರ್ಮ್ ಆರ್ ಟೆಕ್ನಾಲಜಿ, ಡಿಫೈನ್ ಟೆಸ್ಟ್ ಆಬ್ಜೆಕ್ಟಿವ್ಸ್.
ಸೊ ಇಲ್ಲಿ ಏನಪ್ಪಾ ಅಂದ್ರೆ ಗಣಕಯಂತ್ರ ಆಧಾರಿತ ಪರೀಕ್ಷೆಯು CBT ಒಳಗೊಂಡಿರುವಂತಹ ಹಂತಗಳನ್ನ ಅನುಕ್ರಮಗೊಳಿಸಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಅನುಕ್ರಮಗೊಳಿಸಕ್ ಕೊಟ್ಟಿದ್ದಾರೆ, ರೈಟ್ ಸೀಕ್ವೆನ್ಸ್ ಅನ್ನ ಬರೀರಿ ಅಂತ. ಪರೀಕ್ಷೆಯ ಸ್ವರೂಪ ವಿನ್ಯಾಸ, ಹಾಗೆ ಇಲ್ಲಿ ಏನ್ ಕೇಳಿದರೆ ಪ್ರಶ್ನೆಗಳ ಒಂದು ರಚನೆ, ವೇದಿಕೆಗಳು ಅಥವಾ ತಂತ್ರಜ್ಞಾನವನ್ನು ಆಯ್ಕೆ ಮಾಡುವುದು, ಪರೀಕ್ಷಾ ಉದ್ದೇಶಗಳನ್ನ ವ್ಯಾಖ್ಯಾನಿಸುವುದು. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆಪ್ಷನ್ಗಳನ್ನ ರಾಂಗ್ ಮಾಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಗಣಕಯಂತ್ರ ಆಧಾರಿತ ಪರೀಕ್ಷೆಯ ಒಳಗೊಂಡಿರುವಂತಹ ಹಂತಗಳನ್ನ ಅನುಕ್ರಮಗೊಳಿಸಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಮೊದಲು ನಾವೇನ್ ಮಾಡ್ಬೇಕಾಗುತ್ತೆ, ಪ್ರಶ್ನೆಗಳ ರಚನೆಯನ್ನು ಮಾಡ್ಕೊಬೇಕಾಗಿರುತ್ತೆ. ಸೊ ಇಲ್ಲಿ ನಂತರ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಪರೀಕ್ಷೆಯ ಸ್ವರೂಪ ಮತ್ತು ವಿನ್ಯಾಸದ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ, ವೇದಿಕೆಗಳು ತಂತ್ರಜ್ಞಾನವನ್ನು ಆಯ್ಕೆ ಮಾಡ್ಕೊಬೇಕಾಗಿರುತ್ತೆ, ಹಾಗೆ ಇಲ್ಲಿ ಪರೀಕ್ಷೆಯ ಉದ್ದೇಶಗಳನ್ನ ವ್ಯಾಖ್ಯಾನಿಸುವುದು. ಸೊ ಇಲ್ಲೇನಪ್ಪಾ ಅಂತಂದ್ರೆ ಅವರು ಕೊಟ್ಟಿರೋದು ಗಣಕಯಂತ್ರ ಆಧಾರಿತ ಪರೀಕ್ಷೆ CBT ಒಳಗೊಂಡಿರುವಂತಹ ಹಂತಗಳು ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಪ್ರಶ್ನೆಯನ್ನೇ ತಪ್ಪು ಮಾಡಿದ್ದಾರೆ. ಇಲ್ಲಿ CBT ಗಣಕಯಂತ್ರ ಆಧಾರಿತ ಪರೀಕ್ಷೆಯು ಒಳಗೊಂಡಿರುವಂತಹ ಹಂತಗಳು ಅಂತ ಕೊಟ್ಬಿಟ್ಟು ಏನ್ ಮಾಡಿದ್ದಾರೆ, ಇಲ್ಲಿ ಕಂಪ್ಲೀಟ್ಲಿ ಆಪ್ಷನ್ಗಳನ್ನ ರಾಂಗ್ ಮಾಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವ್ದನ್ನ ತಗೊಂಡ್ರು ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕಾಗತ್ತೆ, ಫಸ್ಟ್ ನೀವು ಪರೀಕ್ಷೆಯ ಉದ್ದೇಶವನ್ನು ತಿಳ್ಕೊಳ್ಬೇಕಾಗಿರುತ್ತೆ, ಆಯ್ತಾ. ನಂತರದಲ್ಲಿ ಆ ಪರೀಕ್ಷೆಯ ಸ್ವರೂಪ ಮತ್ತು ವಿನ್ಯಾಸದ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ. ನಂತರದಲ್ಲಿ ಪ್ರಶ್ನೆಗಳನ್ನ ರಚನೆಯನ್ನ ಮಾಡಬೇಕಾಗುತ್ತೆ. ನಂತರದಲ್ಲಿ ತಂತ್ರಜ್ಞಾನವನ್ನು ಆಯ್ಕೆ ಮಾಡಬೇಕಾಗುತ್ತೆ, ಆನ್ಲೈನ್ ಅಥವಾ ಆನ್ಲೈನ್ ಅಲ್ಲಿ ಯಾವ ಮೋಡಲ್ಲಿ ನಾವು ಮಾಡಬೇಕು. ಸೊ ಇಲ್ಲಿ ಚೂಸ್ ಪ್ಲಾಟ್ಫಾರ್ಮ್ ಆರ್ ಟೆಕ್ನಾಲಜಿ, ಯಾವ ಟೆಕ್ನಾಲಜಿಲಿ ನಾವು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಆಪ್ಷನ್ಗಳಲ್ಲಿ ಯಾವುದು ಕೂಡ ಸರಿಯಾಗಿ ಕೊಟ್ಟಿಲ್ಲ. ಸೊ ಇಲ್ಲಿ ಮೊದಲನೇದಾಗಿ ನಾವು ಯಾವುದೇ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಪರೀಕ್ಷಾ ಉದ್ದೇಶಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕಾಗಿರುತ್ತೆ. ಇಲ್ಲಿಗೆ ಈಗ ಯಾವುದೋ ಒಂದು KS ಎಕ್ಸಾಮ್ ನಡೆಸ್ತಾ ಇದೀವಿ ಅಂತಂದ್ರೆ ನಾಗರಿಕ ಸೇವಾ ಪರೀಕ್ಷೆಗಳು ಅವೆಲ್ಲ UPSC ಆಗಿರ್ಬೋದು, KPSC ಆಗಿರ್ಬೋದು. ಸೊ ಇದರಲ್ಲಿ ನಾವು ಅವರ ಒಂದು ಯಾವ ರೀತಿ ಅವರು ಅಂದ್ರೆ ಯಾವುದು ಸೇವೆಯನ್ನ ಮಾಡಬೇಕಿದ್ರೆ, ಸೊ ಯಾವೆಲ್ಲ ರೀತಿ ಅವರು ನಮ್ಮ ಕಂಪ್ಲೀಟ್ ಆಗಿ ಒಂದು ಆಡಳಿತ ವ್ಯವಸ್ಥೆಯ ಬಗ್ಗೆ ಅವರು ತಿಳ್ಕೊಬೇಕಾಗಿರುತ್ತೆ, ಪ್ರಚಲಿತ ಘಟನೆಗಳಾಗಿರ್ಬೋದು, ಸೊ ಹೊಸ ಉಪಕ್ರಮಗಳಾಗಿರ್ಬೋದು, ಗೌರ್ಮೆಂಟ್ ಯಾವ್ಯಾವೆಲ್ಲ ಇನಿಷಿಯೇಟಿವ್ ತಂದಿದೆ ಅವುಗಳ ಬಗ್ಗೆ ಆಗಿರ್ಬೋದು, ಈ ನಾಲೆಡ್ಜ್ಗಳನ್ನೆಲ್ಲ ತಿಳ್ಕೊಬೇಕಾಗಿರುತ್ತೆ. ಸೊ ಅಲ್ಲಿ ಏನಂತಂದ್ರೆ ಅವುಗಳನ್ನ ನಾವು ಟೆಸ್ಟ್ ಮಾಡ್ಬೇಕಾಗುತ್ತೆ ಅವರಿಗೆ. ಸೊ ಇಲ್ಲಿ ಮೊದಲು ಪರೀಕ್ಷಾ ಉದ್ದೇಶ ಏನು, ಅವ್ರನ್ನ ಒಬ್ರು ನಾಗರಿಕ ಸೇವೆಯನ್ನ ಮಾಡುವಂತಹ ಒಬ್ಬ ಅಧಿಕಾರಿಯನ್ನಾಗಿ ರೂಪಿಸುವುದು ಒಂದು ಪರೀಕ್ಷಾ ಉದ್ದೇಶ ಆಗಿರುತ್ತೆ. ಆ ಪರೀಕ್ಷಾ ಉದ್ದೇಶವನ್ನ ಇಟ್ಕೊಂಡು ಆ ಪರೀಕ್ಷಾ ಉದ್ದೇಶವನ್ನ ಅಂದ್ರೆ ಅವ್ರಿಗೆ ಅರ್ಥ ಆಗ್ಬೇಕಲ್ವಾ. ಸೊ ಇಲ್ಲಿ ಈಗ PDO ಎಕ್ಸಾಮ್ ಆಗಿರ್ಬೋದು, ನಿಮ್ಗೆ ಮೊದ್ಲೇನಿತ್ತು ಪಂಚಾಯತ್ ರಾಜ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು. ಸೊ ಪಂಚಾಯತ್ ರಾಜ್ ಬಗ್ಗೆ ನೀವು ತಿಳ್ಕೊಂಡಿತ್ತು ಅಂತಂದ್ರೆ PDO ಆಗಿ ನೀವು ಒಬ್ಬ ಪಂಚಾಯತಿ ಅಧಿಕಾರಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾಗಿದ್ರೆ ಒಬ್ಬ ಪಂಚಾಯತಿ ಕಂಪ್ಲೀಟ್ ನಿಮ್ಗೆ ಆಕ್ಟ್ ಏನಿದೆ 1993ರ ಪಂಚಾಯತ್ ರಾಜ್ ಆಕ್ಟ್ ಏನಿದೆ ಕಂಪ್ಲೀಟ್ ಎಲ್ಲವನ್ನು ತಿಳ್ಕೊಂಡಿತ್ತು ಅಂತಂದ್ರೆ ನಿಮ್ಗೆ ನೀವು ಒಬ್ಬ ಅಧಿಕಾರಿಯಾಗಿ PDO ಆಗಿ ಅಂತಂದ್ರೆ ಕಂಪ್ಲೀಟ್ ನಿಮ್ಗೆ ಗ್ರಾಮ ಪಂಚಾಯತಿ ಆಡಳಿತ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ, ಸೊ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಓದ್ಕೊಂಡಾದಾಗ ಆ ಪ್ರಶ್ನೆಗಳಿಗೆಲ್ಲ ಕೊಡ್ತಾರೆ. ಆ ಪ್ರಶ್ನೆ ಮೇಲೆ ನೀವು ಅವುಗಳಿಗೆ ಉತ್ತರವನ್ನು ನೀಡಿದಾಗ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ. ಸೊ ಅವಾಗ ನಿಮ್ಗೆ ಅಲ್ಲಿ ಆಡಳಿತಕ್ಕೆ ಹೋದಾಗ ಅಥವಾ ನೀವು ಅಂದ್ರೆ ನೀವು ಅಪಾಯಿಂಟ್ಮೆಂಟ್ ಆದಾಗ ನಿಮ್ಗೆ ಈಸಿ ಆಗುತ್ತೆ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಪರೀಕ್ಷಾ ಉದ್ದೇಶವನ್ನು ತಿಳ್ಕೊಂಡಿರ್ಬೇಕು, ಆಮೇಲೆ ಪರೀಕ್ಷೆಗಳ ಪ್ರಶ್ನೆಗಳ ರಚನೆ, ಅದಕ್ಕೆ ಮುಂಚೆ ಇಲ್ಲಿ ಪರೀಕ್ಷಾ ಸ್ವರೂಪ ವಿನ್ಯಾಸ. ಮೊದ್ಲೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ನಾವು ಇದಕ್ಕೂ ಮೊದಲು ಏನು ಮಾಡಬೇಕಾಗುತ್ತೆ, ಪರೀಕ್ಷಾ ಉದ್ದೇಶ ಆದ್ಮೇಲೆ ಪರೀಕ್ಷಾ ಸ್ವರೂಪ ವಿನ್ಯಾಸ, ಯಾವ ರೀತಿ ಒಂದು ಪರೀಕ್ಷೆಯನ್ನ ನಾವು ನಡೆಸಬೇಕು, ಯಾವ ರೀತಿ ಒಂದು ಪ್ರಶ್ನೆಗಳನ್ನ ರಚನೆ ಮಾಡಬೇಕು ಅಂತಕ್ಕಂಥದ್ದು ಆಮೇಲೆ ಬರುತ್ತೆ. ವಿನ್ಯಾಸ ಆದ್ಮೇಲೆ ಪರೀಕ್ಷಾ ಸ್ವರೂಪ ವಿನ್ಯಾಸ ನಂತರದಲ್ಲಿ ಇಲ್ಲಿ ಪ್ರಶ್ನೆಗಳ ರಚನೆ ಬರುತ್ತೆ, ಆಮೇಲೆ ವೇದಿಕೆಗಳು ತಂತ್ರಜ್ಞಾನವನ್ನು ಆಯ್ಕೆ ಬರ್ತಕ್ಕಂಥದ್ದು. ಯಾವಾಗ ಏನಾಗ್ಬೇಕಿತ್ತು ಇಲ್ಲಿ 4-1 ಆಗ್ಬೇಕಿತ್ತು. ಇಲ್ಲಿ ನೋಡಿ ಇಲ್ಲಿ 4 ಎಲ್ಲೂ ಇಲ್ಲ. ಮೊದಲನೇದು ಯಾವ್ದಾಗುತ್ತೆ ಅಂತಂದ್ರೆ ಪರೀಕ್ಷಾ ಉದ್ದೇಶಗಳನ್ನು ವ್ಯಾಖ್ಯಾನಿಸೋದು, ಇದು ಫಸ್ಟ್ ಆಗ್ಬೇಕಿತ್ತು. ಸೆಕೆಂಡ್ ಒನ್ ಯಾವ್ದು ಪರೀಕ್ಷಾ ಸ್ವರೂಪ ವಿನ್ಯಾಸ 2 ಬರಬೇಕು, ಇಲ್ಲಿ 1 ಬರಬೇಕಿತ್ತು. ಇಲ್ಲಿ 2 ಇದೆ, ಇಲ್ಲಿ 1 ಬರಬೇಕಿತ್ತು. ನಂತರದಲ್ಲಿ ಪ್ರಶ್ನೆಗಳ ರಚನೆ ಆಗ್ಬೇಕು, ಆಮೇಲೆ ವೇದಿಕೆ ಆಗ್ಬೇಕು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ರಾಂಗ್ ಇದೆ. ಸೊ ಹಾಗಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಸರಿಯಾದ ಉತ್ತರ ಯಾವ್ದಾಗುತ್ತೆ, ಇಲ್ಲಿ ಆಪ್ಷನ್ 2 ಸರಿಯಾದ ಉತ್ತರ ಆಗಬೇಕಿತ್ತು. ಬಟ್ ಇದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ, ಯಾಕಂದ್ರೆ ಅವರು ಆಪ್ಷನ್ ಅನ್ನೇ ತಪ್ಪು ಕೊಟ್ಟಿರೋದ್ರಿಂದ ಇದಕ್ಕೆ ಗ್ರೇಸ್ ಕೊಟ್ಟಿರತಕ್ಕಂಥದ್ದು. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ಇಲ್ಲಿ 2025ರ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ನೋಡಿ. ಇಲ್ಲಿ ನೀವು ಅನ್ಕೋಬಹುದು ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ ಯಾವ್ದಪ್ಪ ಸ್ವಯಂ ಪೋರ್ಟಲ್ ಬಗ್ಗೆ ಕೊಟ್ಟಿದ್ದ, ಸೊ ಇಲ್ಲಿ CB ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ರು. ಬಟ್ ಇಲ್ಲಿ ಕಂಪ್ಲೀಟ್ಲಿ ಏನಾಗಿದೆ, 5 ಕ್ವಶನ್ಸ್ ಕೂಡ ನಿಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಹೊಂದಾಣಿಕೆ ಆಗೋದಿಲ್ಲ. ಇಲ್ಲಿ ಏನಾಗಿದೆ ಕಂಪ್ಲೀಟ್ಲಿ ಏನಂತಂದ್ರೆ ನಿಮ್ದು ಸಿಂಪಲ್ ಸೈಕಾಲಜಿಕಲ್ ನಾಲೆಡ್ಜ್ ಮೇಲೆ, ಸೊ ನಿಮ್ಮ ಒಂದು ಜ್ಞಾನವನ್ನ ಪರೀಕ್ಷೆ ಮಾಡ್ಲಿಕ್ಕೆ, ಸೊ ನಿಮ್ಗೆ ಯಾವ ಮಟ್ಟಕ್ಕೆ ಒಂದು ಜ್ಞಾನ ಇದೆ ಅನ್ನೋದನ್ನ ನೀವು ಜಸ್ಟ್ ಇದಕ್ಕೆ ಥಿಯರಿ ಓದ್ಬೇಕು ಅಂತ ಇಲ್ಲ, ಆನ್ಸರ್ನ ಮಾಡ್ಬೋದಿತ್ತು ನೀವು. ಸೊ ಅವುಗಳನ್ನ ಸ್ವಲ್ಪ ನೀವು ಐಡಿಯಾ ಇತ್ತು ಅಂತಂದ್ರೆ ಇವುಗಳಿಗೆ ಖಂಡಿತ ನೀವು ಆನ್ಸರ್ ಅನ್ನ ಮಾಡ್ಬೋದಾಗಿತ್ತು. ಸೊ ಇಲ್ಲಿ ನೋಡಿ
ಎಮೋಷನ್ಸ್ ಅಂಡ್ ಸೈನ್ಸ್ ಅನ್ನ ಕೊಟ್ಟಿದ್ದಾನೆ ಇಲ್ಲಿ, ಭಾವನೆಗಳು ಮತ್ತು ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆಂಗರ್ ಬಂದು ಇಲ್ಲಿ ಸ್ಕ್ರಾಚಿಂಗ್, ಬೈಟಿಂಗ್, ಬೆಡ್ ಬಿಟ್ಟಿಂಗ್ ಅಂಡ್ ರಿಫ್ಯೂಸಲ್ ಟು ಹೀಟ್, ಕಿಕ್ಕಿಂಗ್. ಹ್ಯಾಪಿನೆಸ್ ಬಂದು ರೀಸೆಟಲ್ಮೆಂಟ್, ಇರಿಟೇಷನ್, ಫೀಲಿಂಗ್ ಆಫ್ ಫಿಯರ್, ಗ್ರೀಫ್. ಫಿಯರ್ ಬಂದು ಪ್ಲೇಫುಲ್ನೆಸ್ ಆಫ್ ಕ್ರಿಯೇಟಿವಿಟಿ, ಕ್ಯೂರಿಯಾಸಿಟಿ ಅಂಡ್ ಎಂಗೇಜ್ಮೆಂಟ್, ಸ್ಮೈಲ್ಸ್ ಅಂಡ್ ಲಾಕರ್. ಸೊ ಇಲ್ಲಿ ಜಲಸಿ ಬಂದು ಟ್ರೆಂಬಲಿಂಗ್, ಕ್ರೈಯಿಂಗ್, ರನ್ನಿಂಗ್ ಅವೇ, ಚೋಕಿಂಗ್ ಅಂಡ್ ವಿತ್ಡ್ರಾ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಭಾವನೆಗಳು ಮತ್ತು ಚಿಹ್ನೆಗಳನ್ನ ಕೊಟ್ಟಿದ್ದಾನೆ. ಇಲ್ಲಿ ಕ್ರೋಧ, ಸಂತೋಷ, ಭಯ ಮತ್ತೆ ಅಸೂಯ. ಸೊ ಇಲ್ಲಿ ಅಸೂಯದಲ್ಲಿ ಕ್ರೋಧ, ಸಂತೋಷ, ಭಯ, ಅಸೂಯೆ. ಸೊ ಇಲ್ಲಿ ನಾವು ಕ್ರೋಧ, ಸಂತೋಷ, ಭಯ ಮತ್ತು ಅಸೂಯೆ ಕಡೆಯಲ್ಲಿ ಯಾವ ರೀತಿ ಒಂದು ಚಿಹ್ನೆಗಳು ಅಥವಾ ನಾವು ಆ ಟೈಮಲ್ಲಿ ನಾವು ಯಾವ ರೀತಿ ಒಂದು ನಮ್ಮ ಮುಖ ಚಹರೆ, ನಮ್ಮ ಭಾವನೆಗಳು ಬದಲಾಗುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಸಂತೋಷ ಇರಬೇಕಾಗಿರೋದು ಏನಾಗಿರುತ್ತೆ, ಸಂತೋಷ ಇತ್ತು ಅಂತಂದ್ರೆ ನಿಮ್ಮಲ್ಲಿ ಸಂತೋಷವಾಗಿರ್ತೀರ ಅಂತಂದ್ರೆ ಲವಲವಿಕೆಯಿಂದ ಇರ್ತೀರಲ್ವಾ, ಸೃಜನಶೀಲತೆ, ಕುತೂಹಲ ಮತ್ತು ತೊಡಗಿಸಿಕೊಳ್ಳುವಿಕೆ, ಮುಗುಳ್ನಾಗೆ, ನಗು. ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ಬಂದ್ಬಿಟ್ಟಿದ್ರೆ ನಿಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ ಆಪ್ಷನ್ ಬಿಗೆ 3 ಇದೆ. ನೋಡಿ ಇಲ್ಲಿ ಆಪ್ಷನ್ ಬಿಗೆ 2 ಕೊಟ್ಟಿದ್ದಾನ, ಆಪ್ಷನ್ ಬಿಗೆ 4 ಕೊಟ್ಟಿದ್ದಾನ, ಆಪ್ಷನ್ ಬಿಗೆ 2 ಕೊಟ್ಟಿದ್ದಾನ. ನೋಡಿ ಇಲ್ಲಿ ಆಪ್ಷನ್ ಬಿಗೆ 3 ಇರೋದು ಒಂದೇ. ಸೊ ಇಲ್ಲಿ ಇಷ್ಟೇ ಬೇಕಾಗಿರೋದು, ನೀವು ಆನ್ಸರ್ ಮಾಡಿದ್ರೆ ಇಲ್ಲಿ ಈಸಿಯಾಗಿ ಒಂದೇ ಆಪ್ಷನ್ ನೋಡ್ಕೊಂಡ್ರೆ ಮುಗಿತು. ಟೈಮ್ ಸೇವ್ ಆಯ್ತಲ್ವಾ? ಟೈಮ್ ಸೇವ್ ಆದ್ರೆ ನೆಕ್ಸ್ಟ್ ನೀವು ರಿಸರ್ಚ್ ಆಪ್ಟಿಟ್ಯೂಡ್ಗೆ ಈಸಿಯಾಗಿ ಮೂವ್ ಆನ್ ಆಗ್ಬೋದು. ನೋಡಿ ಇಲ್ಲಿ ಸಿಂಪಲ್ ಅಷ್ಟೇ, ನೀವು ಯಾವ್ದು ಗೊತ್ತಿದೆ ಒಂದು ಪಾಯಿಂಟ್ ಅನ್ನ ಇಟ್ಕೊಳ್ಳಿ ಕರೆಕ್ಟ್ ಆಗಿ. ನೋಡಿ ಇಲ್ಲಿ ಬೇರೆದು ಯಾವ್ದು ಇಲ್ಲ, ಇಲ್ಲಿ 3 ಯಾವ್ದು ಕೊಟ್ಟಿಲ್ಲ. ಇಲ್ಲಿ ಇದು ತಪ್ಪಿದೆ, ಇದು ತಪ್ಪಿದೆ, ಇದು ತಪ್ಪಿದೆ. ಜಾಸ್ತಿ ಯೋಚನೆ ಮಾಡೋದು ಇಲ್ಲ. ನೋಡಿ ಇಲ್ಲಿ ಸಂತೋಷ ಅಂತ ತಕ್ಷಣ ನಗು. ಸೊ ಇಲ್ಲಿ ಆಪ್ಷನ್ ಬಿ ಬಂತು. ಇಲ್ಲಿ ಕ್ರೋಧ ಅಂತಕ್ಕಂಥದ್ದು ಅಸಮಾಧಾನ, ಕಿರಿಕಿರಿ, ಭಯದ ಭಾವನೆ, ದುಃಖ ಇರ್ತಕ್ಕಂಥದ್ದನ್ನು ನಾವು ಕ್ರೋಧ ಅಂತ ಕರಿತೀವಲ್ವ. ಹಾಗೆ ಇಲ್ಲಿ ಈಗಾಗಲೇ ಹೇಳಿದೀವಿ ಸಂತೋಷ ಅಂದ್ರೆ ನಗು. ಹಾಗೆ ಭಯ ಅಂತಕ್ಕಂಥದ್ದು ನಾವು ಇಲ್ಲಿ ನಿರಾಕರಿಸುವುದು, ಒದೆಯುವುದು, ಪರ್ಚೋದು, ಕಚ್ಚೋದು ಇವೆಲ್ಲ ಬಂತು ಅಂದ್ರೆ ಭಯ ಇರುತ್ತೆ ಅಂತ. ಸಾರಿ, ನಡುಗುವುದು, ಅಳುವುದು, ಓಡಿ ಹೋಗುವುದು, ಉಸಿರು ಕಟ್ಟುವುದು ಮತ್ತೆ ಹಿಂದಿಸಿರುವುದು. ಸೊ ಇಲ್ಲಿ ಭಯ ಬಂತಂದ್ರೆ ನಾವು ನಡುಗ್ತಾ ಇರ್ತೀವಿ ಅಥವಾ ಅಳ್ತಾ ಇರ್ತೀವಿ, ಓಡೋಗ್ತಾ ಇರ್ತೀವಿ. ಸೊ ಇದು ಭಯದ ಒಂದು ಪ್ರತೀಕ. ಸೊ ನಂತರದಲ್ಲಿ ಅಸೂಯೆ ಅಂತಕ್ಕಂಥದ್ದು ಪರ್ಚೋದು, ಕಚ್ಚೋದು. ಸೊ ಇದು ಅಸೂಯೆ ಅಂತಕ್ಕಂಥದ್ದು ಇಲ್ಲಿ ನಾವು ಇದನ್ನು ನೋಡ್ತೇವೆ. ಸೊ ಹಾಗಾಗಿ ಸರಿಯಾದಂತಹ ಉತ್ತರ ನೋಡಿ ಇಲ್ಲಿ 2025ರಲ್ಲಿ ಕಂಪ್ಲೀಟ್ ಆಗಿ ನೀವು ಒಂದು ನಿಮ್ಮ ಸಿಂಪಲ್ ಸೈಕಾಲಜಿಕ್ ಮೆಥಡ್ ಮೇಲೆ ಆನ್ಸರ್ ಮಾಡ್ತಕ್ಕಂತಹ ಕ್ವಶನ್ಸ್ 5 ಕೂಡ. ಇದು ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗಿರುತ್ತೆ. ನೋಡಿ ಇವೆಲ್ಲ ಕೂಡ ನೀವು ಈಸಿಯಾಗಿ ಆನ್ಸರ್ನ ಮಾಡಬೇಕು. 5ಕ್ಕೆ 5 ಆನ್ಸರನ್ನು ಮಾಡ್ಬೋದು ಇದರಲ್ಲಿ. ಇದಕ್ಕೆ ಯಾವುದೇ ಒಂದು ದೊಡ್ಡ ಬುಕ್ಸು ಥಿಯರಿಯನ್ನು ಓದಬೇಕು ಅನ್ನೋದಿಲ್ಲ. ಸೊ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರಶ್ನೆಗಳನ್ನು ಈಸಿಯಾಗಿ ಆನ್ಸರನ್ನು ಮಾಡಬಹುದು. ಕ್ವಶನ್ಸ್ ಕೊಡ್ತು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಏನಾಗಂತಂದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ 3 ಪತ್ರಿಕೆಯಲ್ಲೂ ಕೂಡ ಒಂದೊಂದು ಗ್ರೇಸ್ ಅಂಕಗಳನ್ನ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಡೆಫಿನೆಟ್ಲಿ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಹೀಗೆ ಕಂಟಿನ್ಯೂ ಮಾಡ್ಲಾ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಲಾ? ಸೊ ಇದನ್ನ ಮುಗಿಸ್ಬಿಡ್ಲಾ ಇಲ್ಲ ಅಂದ್ರೆ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಥಿಯರಿಗೆ ಹೋಗ್ಬಿಡೋಣ. ಸೊ ನೀವು ಯಾವುದೇ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ಇವೆಲ್ಲ ತಿಳ್ಕೊಬೇಕಾಗಿರುತ್ತೆ. ಸೊ ಇವನ್ನೆಲ್ಲ ತಿಳ್ಕೊಂತಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ನಾನೇನಂದ್ರೆ ಯಾವುದೇ ಒಂದು ಕೋರ್ಸ್ಗಳನ್ನು ಮಾಡಿದ್ರು ಫಸ್ಟ್ ನನ್ನ ಬ್ಲೂ ಪ್ರಿಂಟ್ ಏನಿದೆ ಸೊ ಅದನ್ನ ನಾನು ಫಸ್ಟ್ ಹೇಳಿಸ್ಬಿಡ್ತೀನಿ. ಸೊ ಹಾಗಾಗಿ ಇದನ್ನ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ನಾಳೆಯಿಂದ ನಾನು ಥಿಯರಿ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳು ಗೊತ್ತಿದ್ರು ಮಾತ್ರ ನಿಮ್ಗೆ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಜಸ್ಟ್ ಬರೀ ಒಂದು ಥಿಯರಿಗಳನ್ನ ಮಾಡ್ಬಿಟ್ಟು ಕ್ಲಾಸಸ್ ಅನ್ನ ಮುಗಿಸ್ತಿದ್ವಿ ಅಂತ ಮುಗಿಸ್ಬಿಟ್ಟು ಹೋಗೋದಕ್ಕಿಂತ ಸೊ ನಿಮ್ಗೆ ಯಾವ ರೀತಿ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕು, ಯಾವ ರೀತಿ ಒಂದು ಎಲಿಮಿನೇಷನ್ ಮೆಥಡ್ ಮಾಡಬೇಕು, ಸೊ ಇವೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಎಕ್ಸಾಮ್ಸ್ ಗಳಲ್ಲಿ. ಫಸ್ಟ್ ಇವುಗಳ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸೊ ಏನಪ್ಪಾ ಅಂದ್ರೆ ರಿಯಲ್ ಗೇಮ್ ಚೇಂಜರ್ ಅಂತ ಯಾವ್ದು ಕರಿತೀವಿ ನಾವು, ಪ್ರೀವಿಯಸ್ ಇಯರ್ ಪೇಪರ್ಸ್ ಗಳನ್ನ. ಸೊ ಅದಕ್ಕೋಸ್ಕರನೇ ನಾನು ಏನ್ ಮಾಡ್ತೀನಿ, ಪ್ರೀವಿಯಸ್ ಇಯರ್ ಪೇಪರ್ಸ್ ಗಳ ಮೇಲೆ ಪ್ರತಿದಿನ ನಿಮ್ಗೆ 30 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ, ಸೊ ಇಲ್ಲಿ ಪ್ರತಿದಿನ ಆ ಯೂನಿಟ್ಗೆ ಸಂಬಂಧಪಟ್ಟಂತ 30 ಪ್ರಶ್ನೆಗಳ ಟೆಸ್ಟ್ ಗಳನ್ನ ಕೊಡ್ತಾ ಹೋಗ್ತೀನಿ. ನಾಳೆಯಿಂದ ಟೀಚಿಂಗ್ ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ಗಳು ಸ್ಟಾರ್ಟ್ ಆಗ್ತದೆ. ಅದ್ರ ಬೇಸ್ ಮೇಲೆ ನಿಮಗೆ ಪ್ರತಿನಿತ್ಯ ನಿಮಗೆ 30 ಪ್ರಶ್ನೆಗಳನ್ನ ಒಂದು ಟೆಸ್ಟ್ ಗಳನ್ನ ಕೊಡ್ತಾ ಹೋಗ್ತೀನಿ ಡೈಲಿ, ಆಯ್ತಾ? ಆ ಟೆಸ್ಟ್ ಗಳ ಬೇಸ್ ಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಇದು ಪ್ರೀವಿಯಸ್ ಇಯರ್ ಪೇಪರ್ಸ್ ಗಳ ಟೆಸ್ಟ್ ಗಳೇ ಆಗಿರುತ್ತದೆ. ಮತ್ತೆ ಚಾಪ್ಟರ್ ವೈಸ್ ಟೆಸ್ಟ್ ಆಗಿರುತ್ತದೆ. ಒಂದಷ್ಟು ಕಂಪ್ಲೀಟ್ಲಿ ಪ್ರೀವಿಯಸ್ ಇಯರ್ಸ್ ಇರೋದಿಲ್ಲ, ಒಂದಷ್ಟು ಕ್ವಶನ್ಸ್ ಗಳನ್ನ ನಾನು ಕೂಡ
ಅಪ್ಲೈಡಲ್ಲೇ ಆ್ಯಡ್ ಮಾಡಿರ್ತೀನಿ ನಿಮಗೆ ನಿಮ್ಮ ಒಂದು ನಾಲೆಡ್ಜ್ ಯಾವ ಥರ ಇದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೋಸ್ಕರ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಯು ಜಿ ಸಿ ನೆಟ್ ಅಥವಾ ಕೆ ಸೆಟ್ ಆಗಿರ್ಬೋದು, ಇದ್ರ ಸಕ್ಸಸ್ ಏನಪ್ಪ ಅಂತಂದರೆ ಸ್ಟ್ರಾಂಗ್ ಸಬ್ಜೆಕ್ಟ್ ನಾಲೆಜ್. ಸೊ ಇಲ್ಲಿ ಎಲ್ಲವನ್ನೂ ಕೂಡ ನೀವು ತಿಳ್ಕೊಂಡಿರಬೇಕು ಕಾನ್ಸೆಪ್ಟ್ಗಳನ್ನು. ಸೊ ಇಲ್ಲಿ ಈಸಿಯಾಗಿ ಎಲಿಮಿನೇಷನ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಸ್ಮಾರ್ಟ್ ಕ್ವಶನ್ಸ್ ಸಾಲ್ವಿಂಗ್ ಸ್ಕಿಲ್ಸ್, ಈಗಾಗಲೇ ನಿಮ್ಗೆ ಹೇಳಿದ್ನಲ್ಲ ಸ್ಮಾರ್ಟ್ ಕ್ವಶನ್ಸ್ ಸಾಲ್ವಿಂಗ್ ಸ್ಕಿಲ್ಸ್, ಇವುಗಳ ಈಗಾಗಲೇ ಹೇಳಿದ್ನಲ್ಲ ನಿಮ್ಗೆ ಯಾವುದನ್ನು ಓದಿಲ್ಲ ಅಂದ್ರೂ ನೀವು ಇದಕ್ಕೆ ಆನ್ಸರ್ ಮಾಡ್ಬೋದು ಅಲ್ವಾ. ಈ ಪ್ರಶ್ನೆಗೆ ಸಂತೋಷ ನಗು ಇದನ್ನ ಆನ್ಸರ್ ಮಾಡ್ಬೋದಿತ್ತು, ಇದನ್ನು ಕೂಡ ಆನ್ಸರ್ ಮಾಡ್ಬೋದು. CBT ಅಂತಂದ್ರೆ ನಿಮ್ಗೆ ಯಾವುದೇ ಒಂದು ಪ್ರಶ್ನೆ ಎಕ್ಸಾಮ್ ಅನ್ನ ಬರೀತಿದ್ದೀರಾ ಅಂತಂದ್ರೆ ಫಸ್ಟ್ ಅದ್ರದ್ದು ಒಂದು ಉದ್ದೇಶ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಯಾವುದೇ ಒಂದು ಕಾರ್ಯವನ್ನ ಮಾಡಿ ನೀವು ಲೆಸನ್ ಪ್ಲಾನ್ ಮಾಡಿದ್ರು ಅದರದ್ದು ಒಂದು ಉದ್ದೇಶ ಇರುತ್ತೆ. ನಂತರದಲ್ಲಿ ಅದರದ್ದು ಒಂದು ಸ್ವರೂಪ ನೋಡ್ಕೊಂತೀವಿ, ಅದಾದ ನಂತರ ನಾವು ಪ್ರಶ್ನೆಗಳನ್ನ ರಚಿಸ್ತೀವಿ. ಅದಾದ ಮೇಲೆ ನಾವು ಯಾವ ಒಂದು ಮೆಥಡ್ ಅಲ್ಲಿ ಆಫ್ಲೈನ್ ಅಥವಾ ಆನ್ಲೈನ್ ಯಾವ್ದಾರ ಟೆಸ್ಟ್ ಮಾಡ್ಬೇಕು ಅಂತ ಹೋಗ್ತೀವಿ. ಸಿಂಪಲ್ ಇದು ಆಯ್ತಾ. ಇದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಓಕೆ. ಬಟ್ ನೋಡಿ ಇದಕ್ಕೂ ಕೂಡ ಆನ್ಸರ್ ಮಾಡ್ಬೋದಿತ್ತು ನೀವು. ಸೊ ಹಾಗೆ ಇಲ್ಲಿ ಬಂತು ಅಂದ್ರೆ ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತಕ್ಕಂಥದ್ದು ಕಂಟೆಂಟ್ ಅಲ್ಲಿ ಸಿಗುತ್ತೆ ನಿಮಗೆ. ಅದನ್ನ ನಾನು ಹೇಳ್ತೀನಿ ಕ್ಲಾಸ್ ಮಾಡಬೇಕಿದ್ರೆ ಯೋಜನಾ ಆಧಾರಿತ ಮೌಲ್ಯಮಾಪನ ಅಂತಕ್ಕಂಥದ್ದು ಕಂಟೆಂಟ್ ಅಲ್ಲಿ ಸಿಗುತ್ತೆ ನೋಡಿ. ಇದು ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು. ಸೊ ಒಂದಷ್ಟು ಪ್ರಶ್ನೆಗಳನ್ನ ನಾವು ಏನ್ ಮಾಡ್ಬೋದು, ನಾವು ಓದಿಲ್ಲ ಅಂದ್ರೂ ಕೂಡ ಆನ್ಸರ್ ಅನ್ನ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಸ್ಮಾರ್ಟ್ ಕ್ವಶನ್ ಸಾಲ್ವಿಂಗ್ ಸ್ಕಿಲ್ ಅಂತ ಕರಿತೀವಿ. ನಾವು ಓದಿಲ್ಲ ಅಂದ್ರೂ ಕೂಡ ಆನ್ಸರ್ ಮಾಡುವಂತ ಎಬಿಲಿಟಿ ಇರುತ್ತಲ್ಲ ಅದನ್ನು ಸ್ಮಾರ್ಟ್ ಕ್ವಶನ್ ಕರಿತೀವಿ. ಸೊ ಇಲ್ಲಿ ನೀವು ನೋಡಬಹುದು ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ಸ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಮೆನಿ ಕ್ವಶನ್ಸ್ ಆರ್ ಟ್ವಿಸ್ಟೆಡ್ ವಿತ್ ಟ್ರಿಕಿ ಫ್ರೇಸಿಂಗ್. ಯು ನೀಡ್ ಟು ಟ್ರೈನ್ ಯುವರ್ ಬ್ರೈನ್ ಟು ಬ್ರೇಕ್ ಡೌನ್ ದ ಕ್ವಶನ್ಸ್, ಐಡೆಂಟಿಫೈ ಎಕ್ಸಾಕ್ಟ್ಲಿ ವಾಟ್ ಈಸ್ ಬೀಂಗ್ ಆಸ್ಕ್ಡ್. ಅಲ್ಲಿ ಏನಪ್ಪಾ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ಸ್ ಲ್ಯಾಂಗ್ವೇಜ್, ಅವನು ಏನನ್ನ ಕೇಳ್ತಿದ್ದಾನೆ, ನಾನು ಯಾವ್ದನ್ನ ಆನ್ಸರ್ ಮಾಡಬೇಕು. ಸೊ ಅಲ್ಲಿ ಅವನೇನಪ್ಪ ಕೇಳ್ತಾನೆ, ಲಕ್ಷಣವಲ್ಲ, ಲಕ್ಷಣವಾಗಿದೆ, ನಾಟ್ ಕರೆಕ್ಟ್, ಕರೆಕ್ಟ್ ಅಂತ ಕೇಳಿರ್ತಾನಲ್ವಾ. ಅದನ್ನ ಮೊದಲು ನೀವೇನ್ ಮಾಡ್ಬೇಕಾಗಿರುತ್ತೆ, ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಅರ್ಥ ಮಾಡ್ಕೊಂಡ್ರೆ ಸರಿಯಾದಂತ ಉತ್ತರವನ್ನ ನೀಡಬಹುದು. ನಂತರ ಇಲ್ಲಿ ಸ್ಪಾಟಿಂಗ್ ಕೀವರ್ಡ್ಸ್ ಅಂಡ್ ಹಿಡನ್ ಕ್ಲೋಸ್. ಸೊ ಇಲ್ಲಿ ಆನ್ಸರ್ ಮೈಕ್ ಆಫ್ ಆಗಿದೆ ಅಲ್ವಾ? ಓಕೆ. ಇವಾಗ ಇಲ್ಲಿ ಸ್ಪಾಟಿಂಗ್ ಕೀವರ್ಡ್ಸ್ ಅಂಡ್ ಹಿಡನ್ ಕ್ಲೋಸ್ ಅಂದ್ರೆ ಒಂದು ಕ್ವಶನ್ಸ್ಗಳೇನಪ್ಪ ಅಂತಂದ್ರೆ ಒಂದಷ್ಟು ವರ್ಡ್ಸ್ಗಳನ್ನ ಅವರು ಅಲ್ಲೇ ಪ್ರಶ್ನೆಗಳಲ್ಲೇ ಉತ್ತರವನ್ನ ಇರುತ್ತವೆ. ಸ್ಪಾಟಿಂಗ್ ದ ಕೀವರ್ಡ್ಸ್ ಅಂಡ್ ಹಿಡನ್ ಕ್ಲೋಸ್, ಆ ಕ್ಲೋಸ್ಗಳನ್ನು ನಾವು ಇಲ್ಲಿ ಯೂಸನ್ನು ಮಾಡಿಕೊಂಡು ಕೂಡ ನಾವು ಆನ್ಸರನ್ನು ಮಾಡ್ಬೋದು. ಆ ಪ್ರಶ್ನೆಗಳು ಯಾವ ಥರ ಇರ್ತವೆ ಅನ್ನೋದನ್ನು ಕೂಡ ನಾನು ಈಗ ನೆಕ್ಸ್ಟ್ ಎಕ್ಸಾಂಪಲನ್ನು ತೋರಿಸ್ತೀನಿ. ಒಂದೊಂದು ಕ್ವಶನ್ಸ್ಗಳಲ್ಲಿ ಆನ್ಸರ್ಸ್ ಅಲ್ಲೇ ಇರುತ್ತೆ ಅಲ್ವಾ. ಸೊ ಅವುಗಳನ್ನು ಕೂಡ ನಾವು ನೋಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಾವು ಯೂಸಿಂಗ್ ದ ಎಲಿಮಿನೇಷನ್ ಟೆಕ್ನಿಕ್ಸ್. ನಾವು ಯೂಸಿಂಗ್ ದ ಎಲಿಮಿನೇಷನ್ ಟೆಕ್ನಿಕ್ಸ್ ಅಂತಂದರೆ ಯಾವ ರೀತಿ ಒಂದು ಪ್ರಶ್ನೆಗೆ ಯು ಡೋಂಟ್ ನೀಡ್ ಟು ನಾವು ದ ರೈಟ್ ಆನ್ಸರ್ ಟು ಎವ್ರಿ ಕ್ವಶನ್ಸ್. ಎಲ್ಲದಕ್ಕೂ ನಮಗೆ ಸರಿಯಾದಂಥ ಉತ್ತರ ಗೊತ್ತಿರಲೇಬೇಕು ಅಂತ ಏನಿಲ್ಲ. ಯು ನೀಡ್ ಟು ನೋ ಹೌ ಟು ಎಲಿಮಿನೇಟ್ ದ ರಾಂಗ್ ಒನ್ಸ್. ಸೊ ಯಾವುಗಳು ನಾವು ಇಲ್ಲಿ ರಾಂಗ್ ಆಗಿದ್ದಾವೆ ಅನ್ನೋದನ್ನು ತೆಗೆದರೂ ಸಾಕು, ನಿಮಗೆ ಅಲ್ಲಿ ಏನಪ್ಪ ಅಂದರೆ ನಿಮಗೆ ಈಸಿಲಿ ಅದಕ್ಕೆ ಆನ್ಸರ್ ಅಂತಕ್ಕಂಥದ್ದು ಸಿಕ್ಬಿಡುತ್ತೆ. ಈಗಾಗಲೇ ನಾವು ನೋಡಿದ್ವಲ್ಲ ಎಲಿಮಿನೇಷನ್ ಟೆಕ್ನಿಕ್ಸು. ಸೊ ಅಲ್ಲಿ ನೋಡಿದ ತಕ್ಷಣ ನಾವು ಅದನ್ನ ಎಲಿಮಿನೇಷನ್ ಮಾಡ್ತು ಅಂತಂದ್ರು ಈಗಾಗಲೇ ನೀವು ಆನ್ಸರ್ ಕೂಡ ಮಾಡಿದ್ರಿ ತುಂಬ ಕ್ವಶನ್ಸ್ಗಳಿಗೆ. ಸೊ ಅವುಗಳಲ್ಲಿ ಎಲಿಮಿನೇಷನ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ತು ಅಂದರೆ ಇಲ್ಲಿ ನಾವು ಫೈಂಡ್ ಔಟ್ ದ ಕರೆಕ್ಟ್ ಆನ್ಸರ್. ಸೊ ಹಾಗಾಗಿ ಎಲಿಮಿನೇಷನ್ ಟೆಕ್ನಿಕ್ಸನ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ. ಮ್ಯಾನೇಜಿಂಗ್ ಟೈಮ್ ಅಂಡರ್ ಪ್ರೆಸರ್. ಸೊ ಇಲ್ಲಿ ನಾವು ಕೊಟ್ಟಿರುವಂತಹ ಟೈಮಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಇಲ್ಲಿ 3 ಅವರ್ಸನ್ನು ಕೊಟ್ಟಿರ್ತಾರಲ್ವ. ಸೊ ಇಲ್ಲಿ 3 ಅವರ್ಸ್ ಇರುತ್ತೆ ಟೈಮು. ಈ 3 ಅವರ್ಸಲ್ಲಿ 150 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಬಟ್ ಇಲ್ಲಿ ಯಾವುದೇ ಒಂದು ಪ್ರೆಸರ್ ಇರುತ್ತೆ, ಮ್ಯಾನೇಜಿಂಗ್ ಟೈಮ್ ಅಂಡರ್ ಪ್ರೆಸರ್. ಸೊ ಇಲ್ಲಿ 3 ಅವರಲ್ಲಿ 150 ಪ್ರಶ್ನೆಗಳಿಗೆ ನೀವು ಸ್ಟಾರ್ಟಿಂಗ್ ಅಟೆಂಡ್ ಮಾಡ್ತೀರಾ. ಸೊ ಏನಪ್ಪ ಅಂದರೆ ತುಂಬ ಟೈಮ್ ಹೋಗ್ಬಿಟ್ಟಿರುತ್ತೆ ಪೇಪರ್ 1, ಡೇಟಾ ಇಂಟರ್ಪ್ರಿಟೇಷನ್, ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ರೀಸನಿಂಗ್ ಇವುಗಳೆಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಟೈಮನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. 50 ಪ್ರಶ್ನೆಗಳಿಗೆ 60 ನಿಮಿಷ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಇಲ್ಲಿ UGC ನೆಟ್ಟಲ್ಲಿ ಏನು ತೊಂದರೆ ಇಲ್ಲ, ಇಲ್ಲಿ 3 ಅವರ್ಸ್ ಕೊಟ್ಟಿರ್ತಾರೆ. ನೀವು ಯಾವ ಪೇಪರ್ನ ಎಷ್ಟಲ್ಲಿ ಟೈಮಲ್ಲಾದರೂ ಅಟೆಂಡ್ ಮಾಡ್ಬೋದು. ಬಟ್ ಆದರೆ ನೀವು ಈಸಿಯಾಗಿ ಬೇಗ ಟೈಮ್ ಅಲ್ಲಿ ಮುಗಿಸ್ತು ಅಂತಂದರೆ ನೀವು ಪೇಪರ್ 2ಗೆ ಟೈಮ್ ಮ್ಯಾನೇಜ್ ಆಗುತ್ತೆ. ಇನ್ ಕೇಸ್ ಪೇಪರ್ 1ನೇ ನೀವು 2 ಅವರ್ಸ್ ಮಾಡಿ ಪೇಪರ್ 2 ಇರೋದ್ರಲ್ಲಿ ಹೋದರೆ ತುಂಬ ಕಷ್ಟ ಆಗುತ್ತೆ. ಸಬ್ಜೆಕ್ಟ್ ಇರುತ್ತೆ, ಸೊ ಸಬ್ಜೆಕ್ಟಲ್ಲೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ಕೊಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕಾಗುತ್ತೆ. ಸೊ ಹಾಗೆ ಅವಾಯ್ಡಿಂಗ್ ಸಿಲ್ಲಿ ಮಿಸ್ಟೇಕ್ಸು, ಇಲ್ಲಿ ಯಾವುದೇ ಒಂತಹ ಗೊತ್ತಿದ್ರೂ ಕೂಡ
ಆನ್ಸರ್ಗಳನ್ನು ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇವುಗಳನ್ನು ಮಾಡೋದ್ರ ಮುಖಾಂತರ ನಿಮ್ಮದು ಅವಾಯ್ಡ್ ಮಾಡಿದ್ರೆ ಸೊ ನಿಮಗೆ ಒಳ್ಳೆ ಸ್ಕೋರ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಸೊ ನಂತರದಲ್ಲಿ 4 ಫಾರ್ಮುಲಾ ಟು ಇಂಪ್ರೂವ್ ಯುವರ್ UGC NET ಅಥವಾ KCET ಸ್ಕೋರ್ ಮಾಡಬೇಕು ಅಂದರೆ ಸೊ ಇಲ್ಲಿ ಬಿಲ್ಡ್ ಟು ದ ರೈಟ್ ಮೈಂಡ್ ಸೆಟ್. ಸೊ ಇಲ್ಲಿ ನಿಮಗೆ ಒಂದು ರೈಟ್ ಮೈಂಡ್ ಸೆಟ್ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಈಗ ಯಾವುದೇ ಒಂದು ಅಭ್ಯಾಸ ಆಗಿರಲಿ, ಸೊ ಅದೇನಪ್ಪ ಅಂತಂದರೆ ನಮಗೆ ಕನ್ಸಿಸ್ಟೆನ್ಸಿ ಅಂತಕ್ಕಂಥದ್ದು ಇರಬೇಕಾಗುತ್ತೆ. 4 ದಿನ ಓದೋದು, ಸ್ಟಾರ್ಟಿಂಗ್ ಒಂದು ಏನಪ್ಪ ಉರುಪ್ ಇರುತ್ತೆ, ಆ ಉರುಪಿನಲ್ಲಿ 4 ದಿನ ಓದೋದು, ಮತ್ತು 8 ದಿನ ಬುಕ್ಕನ್ನು ಮುಚ್ಚಿಡೋದು, ಮತ್ತೆ 4 ದಿನ ವಾಪಸ್ ಬಂದು ಓದೋದು. ಸೊ ಈ ಥರ ಮಾಡಬಾರ್ದು. ಕನ್ಸಿಸ್ಟೆನ್ಸಿ ಅನ್ನೋದನ್ನ ಮೇಂಟೈನ್ ಮಾಡಬೇಕಾಗುತ್ತೆ ನೀವು. ಸೊ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಮಿಸ್ಟೇಕ್ಸ್. ಸೊ ಇಲ್ಲಿ ನೀವು ಎಲ್ಲಿ ಮಿಸ್ಟೇಕ್ಸನ್ನು ಮಾಡ್ತಾ ಇದ್ದೀರಾ, ಸೊ ಇವುಗಳನ್ನು ನೀವು ತಿಳ್ಕೊಬೇಕಾಗುತ್ತೆ. ಈಗ ಕಳೆದ ಬಾರಿ ಜಸ್ಟ್ ಸರ್ ನಂದು 2 ಕ್ವಶನ್ಸಲ್ಲಿ ಹೋಯ್ತು ಅಥವಾ 4 ಕ್ವಶನ್ಸಲ್ಲಿ ಮಿಸ್ ಆಯಿತು ನಂದು KCET ಅಥವಾ NET ಅಂತ ಹೇಳ್ತಿದ್ರಲ್ವಾ. ಸೊ ಇಲ್ಲಿ ನೀವು ಅದನ್ನು ಮತ್ತೆ ಅದೇ ತಪ್ಪನ್ನು ಮತ್ತೆ ಮಾಡಲಿಕ್ಕೆ ಹೋಗಬಾರ್ದು. ಸೊ ಇವಾಗ ನಿಮ್ದು ಯಾವುದು ಮಿಸ್ಟೇಕ್ಸ್ ಇದೆ ಅವುಗಳನ್ನ ತಿಳ್ಕೊಬೇಕಾಗುತ್ತೆ. ನಂತರದಲ್ಲಿ ಮೇಂಟೈನ್ ಎ ಮಿಸ್ಟೇಕ್ ಲಾಗ್. ಸೊ ಇಲ್ಲಿ ನೀವು ಪ್ರತಿಯೊಬ್ಬರು ಏನು ಮಾಡ್ತೀರಾ ಅಂತಂದರೆ ಆ ಮಿಸ್ಟೇಕ್ಸ್ಗಳು ಆಗ್ತಿದೆ ಅಂತ ಗೊತ್ತಿದ್ರು ಕೂಡ ಹಾಗೆ ಮೂವ್ ಆನ್ ಆಗಿಬಿಡ್ತೀರ. ಬೆಸ್ಟ್ ಅದಕ್ಕೇನಪ್ಪ ಅಂದರೆ ಒಂದು ಮಿಸ್ಟೇಕ್ ಲಾಗ್ ಅಂತ ಒಂದು ಚಿಕ್ಕದು ಒಂದು ನೋಟ್ಬುಕ್ಕನ್ನು ಇಟ್ಕೊಳ್ಳಿ, ಆಯಿತಾ. ಸೊ ಈಗ ನಮ್ಮಲ್ಲಿ ಏನಪ್ಪ ಅಂತಂದರೆ ಪ್ರತಿ ಸರಿನೂ ನಾನು ನಿಮ್ಗೆ ಏನು ಮಾಡ್ತೀನಿ, ಪ್ರತಿದಿನ 30 ಪ್ರಶ್ನೆಗಳ ಟೆಸ್ಟನ್ನು ಕೊಡ್ತಾ ಹೋಗ್ತೀನಲ್ವ. ಸೊ ಅದರಲ್ಲಿ ಯಾವ ಒಂದು ಇದರಲ್ಲಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅವುಗಳನ್ನು ನೋಟ್ ಡೌನ್ ಮಾಡ್ಕೊತ ಹೋಗಿಲ್ಲಿ. ಸೊ ಎಲ್ಲಿ ನಾನು ಸರಿ ಮಾಡ್ತಾ ಇದ್ದೀನಿ, ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ, ಸರಿ ಮಾಡೋದೇನು ಬೇಡ, ಎಲ್ಲಿ ತಪ್ಪಾಗ್ತಾ ಇದೆ, ಸೊ ಅವುಗಳನ್ನ ಸರಿಪಡಿಸ್ಕೋಬೇಕು ಅಂತಂದರೆ ನಾನು ಏನು ಮಾಡಬೇಕು, ಯಾವುದ್ರಲ್ಲಿ ನಂದು ವೀಕ್ನೆಸ್ ಇದೆ. ಸೊ ಇಲ್ಲಿ ಇವುಗಳನ್ನು ನೀವು ಮಿಸ್ಟೇಕ್ ಲಾಗ್ ಅಂತಲೇ ಒಂದು ನೋಟ್ಬುಕ್, ಚಿಕ್ಕದು ನೋಟ್ಬುಕ್ ಇಟ್ಕೊಳ್ಳಿ. ಸೊ ಅಲ್ಲಿ ನೀವು ಯಾವ ಒಂದು ಸಿಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಥವಾ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತಾ ಇಲ್ವಾ, ಸೊ ಇಲ್ಲಿ ನಾನು ಓದಬೇಕಿದ್ರೆ ಸರಿಯಾಗಿ ಅರ್ಥ ಮಾಡ್ಕೊತಾ ಇಲ್ವಾ, ಸೊ ಇವುಗಳನ್ನು ನೋಡಿ. ಯಾಕಂದರೆ ನಾವು ಆ ಕ್ಲಾಸಸ್ ಮಾಡಿರೋದ್ರ ಮೇಲೆ ಕ್ವಶನ್ಸ್ ಕೊಡ್ತಾ ಇರೋದ್ರಿಂದ ಸೊ ಅಲ್ಲಿ ನೋಡ್ಕೊಂತು ಅಂದರೆ ನೀವು ಅದರಲ್ಲಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಬರ್ಕೊಳ್ಳಿ. ಸೊ ಅದರಲ್ಲಿ ಒಂದು ಯಾವುದೋ ಒಂದು ಕ್ವಶನ್ಸನ್ನು ಕೊಟ್ಟಿದ್ದಾರೆ ಅಂತಂದರೆ ನೀವು ಸರಿಯಾಗಿ ಕ್ವಶನ್ನ ಅರ್ಥ ಮಾಡ್ಕೊಂಡಿಲ್ಲ, ನಾಟ್ ಕರೆಕ್ಟ್ ಅಂತ ಕೊಟ್ಟಿರ್ತಾನೆ ಅಥವಾ ಕರೆಕ್ಟ್ ಅಂತ ಕೊಟ್ಟಿರ್ತಾನೆ. ಸೊ ಇಲ್ಲಿ ಕರೆಕ್ಟ್ ಅನ್ನೋದನ್ನು ನಾಟ್ ಕರೆಕ್ಟ್ ಮಾಡಿರ್ತಾರೆ, ನಾಟ್ ಕರೆಕ್ಟನ್ನು ಕರೆಕ್ಟ್ ಮಾಡಿರ್ತೀರ. ಸೊ ಹಾಗಾಗಿ ಇಲ್ಲಿ ಇವುಗಳನ್ನ ತಿಳ್ಕೊಂತು ಅಂತಂದರೆ ಅದರಲ್ಲಿ ಮಿಸ್ಟೇಕ್ ಲಾಗಲ್ಲಿ ಬರ್ಕೊಳ್ಳಿ. ಸೊ ಅವಾಗ ಬರ್ಕೊಂಡಾಗ ನಿಮ್ಮ ಮೈಂಡ್ ಏನಾಗುತ್ತೆ ಅಂದರೆ ಆ್ಯಕ್ಟಿವ್ ಇರುತ್ತೆ. ಸೊ ಇಲ್ಲ ಇಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಸರಿ ಮಾಡ್ಕೊಬೇಕು ಅಂತ. ನಂತರದಲ್ಲಿ ಇದು ಫೋಕಸ್ ಆನ್ ಯುವರ್ ವೀಕ್ ಏರಿಯಾಸ್. ಸೊ ಇಲ್ಲಿ ನೀವು ನಿಮಗೆ ಸ್ಟ್ರೆಂತ್ ಯಾವುದಿದೆ ಅದನ್ನು ಓದೋದಕ್ಕಿಂತ ಇಲ್ಲಿ ಯಾವುದು ವೀಕ್ ಏರಿಯಾಸ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿಕೊಂಡು ಅದ್ರ ಮೇಲೆ ಫೋಕಸ್ ಮಾಡಿ. ಇವಾಗ ಡೇಟಾ ಇಂಟರ್ಪ್ರಿಟೇಷನ್ ಕಷ್ಟ ಆಗ್ತಿದೆ, ಮ್ಯಾಥಮೆಟಿಕಲ್ ರೀಸನಿಂಗು, ಡೇಟಾ ಇಂಟರ್ಪ್ರಿಟೇಷನ್ ಕಷ್ಟ ಆಗ್ತಿದೆ, ಮತ್ತು ಲಾಜಿಕಲ್ ರೀಸನಿಂಗ್ ಕಷ್ಟ ಆಗ್ತಿದೆ, ಮತ್ತು ಮ್ಯಾಥಮೆಟಿಕಲ್ ರೀಸನಿಂಗ್ ಕಷ್ಟ ಆಗ್ತಿದೆ ಅಂತಂದರೆ ಇವುಗಳ ಮೇಲೆ ಫೋಕಸ್ ಮಾಡಿ. ಇಲ್ಲಿ ಕೂಡ ನಿಮಗೆ ಅತಿ ಹೆಚ್ಚು ಮಾರ್ಕ್ಸ್ಗಳು ಸಿಗ್ತವೆ. ಸೊ ಇಲ್ಲಿ ಯಾವುದು ನಮ್ಮ ವೀಕ್ ಏರಿಯಾಸ್ ಅನ್ನೋದನ್ನು ಕೂಡ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಇವಿಷ್ಟು ತಿಳ್ಕೊಂತು ಅಂದರೆ ಡೆಫಿನೆಟ್ಲಿ ನಿಮ್ಗೆ ಏನಪ್ಪ ಅಂದರೆ ಒಳ್ಳೆ ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಇವಿಷ್ಟು ಕೂಡ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪೇಪರ್ 1 ಯಾವ ರೀತಿ ಮಿಸ್ಟೇಕ್ಸನ್ನು ಮಾಡಬಾರ್ದು. ಸೊ ಇದಂತೂ ಡೆಫಿನೆಟ್ಲಿ ಮೇಂಟೈನ್ ಮಾಡಿ. ಮಿಸ್ಟೇಕ್ ಲಾಗ್ ಅಂತ ಹೇಳಿ ಒಂದು ಚಿಕ್ಕ ನೋಟ್ಬುಕ್ಕನ್ನು ಇಟ್ಕೊಳ್ಳಿ. ಸೊ ಅದರಲ್ಲಿ ನಾನು ಪ್ರತಿದಿನ ನಿಮಗೆ ಟೆಸ್ಟ್ ಕೊಡ್ತಾ ಹೋಗ್ತೀನಿ. ಪ್ರತಿ ಸಂಡೇ 50 ಪ್ರಶ್ನೆಗಳ ಕ್ವಶನ್ಸ್ ಇರುತ್ತೆ, ಫುಲ್ ಲೆಂತ್ ಟೆಸ್ಟ್ ಇರುತ್ತೆ, ಪ್ರತಿದಿನ 30 ಪ್ರಶ್ನೆಗಳ ಟೆಸ್ಟ್ ಇರುತ್ತೆ. ಸೊ ಇವೆರಡನ್ನೂ ಕೂಡ ನೀವು ಬರೀತಾ ಹೋಗಿ. ಸೊ ಈಗ ನಾನು ಕ್ಲಾಸ್ ಮಾಡಿರೋದ್ರ ಮೇಲೆ ಕ್ವಶನ್ ಕೊಟ್ಟಾಗ ನಿಮಗೆ ಅದು ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಕರೆಕ್ಟಾಗಿ ಅರ್ಥ ಆಗಲಿಲ್ವಾ, ಸೊ ಅಥವಾ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಕ್ವಶನ್ಸ್ಗಳಿಗೆ ರಾಂಗ್ ಆನ್ಸರ್ ಮಾಡಿದ್ರ, ಸೊ ಇವನ್ನೆಲ್ಲ ತಿಳ್ಕೊಂಡಾಗ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ನಮ್ಮನ್ನು ಕೇಳ್ಬೋದು. ಅವಾಗೇನಾಗುತ್ತೆ, ಆ ತಪ್ಪುಗಳನ್ನು ಇಲ್ಲೇ ಸರಿಪಡಿಸ್ಕೊಂಡ್ರೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತಕ್ಕಂಥದ್ದು, ಆಯಿತಾ. ನಂತರದಲ್ಲಿ ಇಲ್ಲಿ ನಾವು ನೋಡ್ತಾ ಹೋದರೆ UGC NET ಟ್ರೆಂಡ್ ಅನಾಲಿಸಿಸ್ ಅಥವಾ ಟ್ರೆಂಡ್ ಟ್ರ್ಯಾಕ್ ನೋಡ್ತಾ ಹೋದರೆ 2020ರಿಂದ 2025ರವರೆಗೆ. ಸೊ ಅದರಲ್ಲೂ ಇವಾಗ ಏನಾಗಿದೆ ಅಂದರೆ 2025-26ರಲ್ಲಿ ಅವರು ಟ್ರೆಂಡ್ ಬೇರೆಯೇ ಚೇಂಜ್ ಆಗಿದೆ. ಸೊ ಇಲ್ಲಿ ಏನಪ್ಪ ಅಂದರೆ ತುಂಬ ಲರ್ನಿಂಗಲ್ಲಿ ಬಂತು ಅಂತಂದರೆ ತುಂಬ ಒಂದಷ್ಟು ನ್ಯೂಲಿ ಇಂಟ್ರೊಡ್ಯೂಸ್ ಟಾಪಿಕ್ಸನ್ನು ಕೊಟ್ಟಿದ್ದಾರೆ ಅದರಲ್ಲಿ. ಸೊ ಇಲ್ಲಿ ಲರ್ನಿಂಗ್ಸಲ್ಲಿ ಫಿಯರ್ ಲರ್ನಿಂಗ್, ಗೇಮಿಫೈಡ್ ಲರ್ನಿಂಗ್, ಯೂನಿವರ್ಸಲ್ ಡಿಸೈನ್ ಫಾರ್ ಲರ್ನಿಂಗ್, incapacity, identity diffusion, model of cognitive apprenticeship, metacognition regulation, KWL ಚಾರ್ಟ್. ನೋಡಿ ಇಲ್ಲಿ KWL ಚಾರ್ಟ್ ಇವುಗಳ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ಯಾರಿಗೂ. ಸೊ ಯಾವ ಬುಕ್ಕಲ್ಲೂ ಮೆನ್ಷನ್ ಆಗಿಲ್ಲ, ಆಯಿತಾ. ಸೊ ಈ ಥರ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ಇಲ್ಲಿ UGC NET ಏನು ಮಾಡ್ತಾ ಇದ್ದೀನಿ ಅಂದರೆ ಹೊಸದಾಗಿ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ನೋಡಿ ಇಲ್ಲಿ UDL ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯೂನಿವರ್ಸಲ್ ಡಿಸೈನ್ ಫಾರ್ ಲರ್ನಿಂಗ್. ಸೊ ಇವುಗಳ ಬಗ್ಗೆ ಅಷ್ಟು ಕಾನ್ಸೆಪ್ಟ್ ಬಗ್ಗೆ ಎಲ್ಲೂ ಅಂದರೆ ಯಾವ ಬುಕ್ಗಳಲ್ಲೂ ಇಲ್ಲ. ಜೊತೆಗೆ ಒಂದಷ್ಟು ಇವುಗಳ ಬಗ್ಗೆ ಗೊತ್ತೇ ಇರೋದಿಲ್ಲ. ಸೊ ಇವುಗಳನ್ನ ಸ್ವಲ್ಪ ನಾವು ನೋಡ್ಕೊಬೇಕಾಗುತ್ತೆ. ಅಂದರೆ ಹೊಸ ಟ್ರೆಂಡಲ್ಲಿ 2025-26ರಲ್ಲಿ ಇವುಗಳನ್ನು ಸಹ ಅವನು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತಾ ಇದ್ದಾನೆ. ಸೊ ನಂತರದಲ್ಲಿ ನಾವು ಬರ್ತೀವಿ ಇಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಹೈಯರ್ ಎಜುಕೇಷನ್. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಕೋಪರೇಟಿವ್ ಲರ್ನಿಂಗ್ ಸ್ಟ್ರಾಟಜಿಸ್ಗಳನ್ನ ಅದರಲ್ಲಿ ಬಂದು ರ್ಯಾಲಿ ಕೋಚು, ಇಲ್ಲಿ ಟಾಕಿಂಗ್ ಚಿಪ್ಸು, ರೌಂಡ್ ಟೇಬಲ್, ಟೀಮ್ ಬೋರ್ಡ್ ವೆಬ್ಬಿಂಗ್, ರೌಂಡ್ ರಾಬಿನ್ ಬ್ರೈನ್ ಸ್ಟ್ರೋಮಿಂಗ್, ನಂಬರ್ಡ್ ಹೆಡ್ಸ್ ಟುಗೆದರ್, ಪಿಯರ್ ಟೀಚಿಂಗ್. ಸೊ ಇವುಗಳ ಬಗ್ಗೆ ಎಲ್ಲ
ಏನು ಮಾಡ್ತಿದ್ದಾನೆ ಅಂದರೆ ಕ್ವಶನ್ಸನ್ನು ರೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಹಳೆ ಟ್ರೆಂಡ್ ಇದ್ದಿದ್ದೇ ಬೇರೆ, ಬಟ್ ಇವಾಗ ಹೊಸ ಟ್ರೆಂಡಲ್ಲಿ ಏನು ಮಾಡ್ತಿದ್ದಾನೆ, ತುಂಬ ಕಾನ್ಸೆಪ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನಾವು ಅವುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಂತರದಲ್ಲಿ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ಸೊ ಇದರಲ್ಲಿ ಸ್ಯಾಟಲೈಟ್ ಇನ್ಸ್ಟ್ರಕ್ಷನ್, ಟೆಲಿವಿಷನ್ ಎಕ್ಸ್ಪೆರಿಮೆಂಟ್, ನಾನ್ ಪ್ರೊಜೆಕ್ಟೆಡ್ಸ್, ಇಲ್ಲಿ ಪ್ಲಾಸ್ಟಿಗ್ರಾಫ್ ಅಂತ ಬರ್ತಿದೆ. ಸೊ ಅದ್ರ ಬಗ್ಗೆ ಅವುಗಳನ್ನೆಲ್ಲ ಟೀಚಿಂಗ್ ಸಪೋರ್ಟ್ ಸಿಸ್ಟಮಲ್ಲಿ ನೋಡ್ಕೊಬೇಕಾಗುತ್ತೆ. ಸೈಟ್ ಬಿಡಿ, ಸೈಟ್ ಆಲ್ರೆಡಿ ನಮ್ಮ KCET ಎಕ್ಸಾಮಲ್ಲೇ ಸೈಟ್ ಬಗ್ಗೆ ಕೇಳಿದ್ದ, ಇದೇನು ತುಂಬ ಹೊಸದು ಅಂತ ಹೇಳಂಗಿಲ್ಲ. ಸೈಟ್ ಬಗ್ಗೆ ಆಲ್ರೆಡಿ 2018 ಅಥವಾ 2020 ಇರಬೇಕು ಮೇ ಬಿ. ಸೊ ಮೈಸೂರು ಯೂನಿವರ್ಸಿಟಿ ನಡೆಸಿದಂತಹ ಎಕ್ಸಾಮಲ್ಲೇ ಸೈಟ್ ಬಗ್ಗೆ ಕೇಳಿದ್ದಾನೆ. ಬಟ್ ಇಲ್ಲಿ ಪ್ಲಾಸ್ಟಿಗ್ರಾಫ್ ಅಂತ ಇದೆಯಲ್ಲ, ನಾನ್ ಪ್ರಾಜೆಕ್ಟೆಡ್ ಆ್ಯಡ್ಸ್ ಇದೆಯಲ್ಲ, ಸೊ ಅದರಲ್ಲಿ ಅದೊಂದು ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂದರೆ ನ್ಯೂಲಿ ಇಂಟ್ರೊಡ್ಯೂಸ್ಡ್ ಟಾಪಿಕ್ ಆಗುತ್ತೆ. ನಂತರ ಇವ್ಯಾಲ್ಯೂಯೇಷನಲ್ಲಿ ಪೋರ್ಟ್ಫೋಲಿಯೋ ಇವ್ಯಾಲ್ಯೂಯೇಷನ್, ಆನ್ ಡಿಮ್ಯಾಂಡ್ ಎಕ್ಸಾಮಿನೇಷನ್ ಸಿಸ್ಟಮ್, ಹಾಗೆ ಲರ್ನರ್ ಸೆಂಟರ್ಡ್ ಅಸೆಸ್ಮೆಂಟ್. ಸೊ ಇವೆಲ್ಲ ಜನರಲ್ ಆಪ್ಟಿಟ್ಯೂಡ್ ಟೆಸ್ಟ್, TCS, OL SAT, ಸೊ ಇವೆಲ್ಲ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದಷ್ಟು ಟಾಪಿಕ್ಸು. ಹಾಗೆ ಟೀಚಿಂಗ್ ಸಾಫ್ಟ್ವೇರ್ಸ್ ಬರುತ್ತೆ. ಸೊ ಅದರಲ್ಲಿ ಆನ್ಲೈನ್ ಕೊಲಬ್ರೇಷನಲ್ಲಿ ಬಂದು ಗೂಗಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಹಾಗೆ PHET, ಲೆಬ್ಸ್ಟರ್, ಹಾಗೆ ಪಪ್ಲೆಟ್. ಸೊ ಇವುಗಳ ಬಗ್ಗೆ ಎಲ್ಲ ನಾವು ಏನಪ್ಪ ಅಂದರೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ಸರ್ವೆ ಮಂಕಿ, ಸ್ಟ್ರೋಫೋಲ್, ಸೊ ಇವುಗಳು ಟೀಚಿಂಗ್ ಸಾಫ್ಟ್ವೇರ್ಗಳಾಗಿದ್ದಾವೆ. ಸೊ ಇವುಗಳ ಬಗ್ಗೆ ನಾವು ಒಂದಷ್ಟು ನಾಲೆಡ್ಜನ್ನು ಹೊಂದಿರಬೇಕಾಗುತ್ತೆ. ಸೊ ಅವುಗಳಿದ್ದಾಗ ನಮಗೆ ಆನ್ಸರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಯಾಕಂತಂದರೆ ನಾನು ಓನ್ಲಿ ಇದನ್ನು KCET ಮಾತ್ರ ಫೋಕಸ್ ಮಾಡ್ತಾ ಇಲ್ಲ. ಸೊ ಇದನ್ನು UGC ನೆಟ್ಗೂ ಕೂಡ ಅಡ್ವಾನ್ಸ್ ಲೆವೆಲಲ್ಲಿ ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಿಮಗೆ ಇಲ್ಲಿ ನ್ಯೂಲಿ ಇಂಟ್ರೊಡ್ಯೂಸ್ ಆಗಿರುವಂತಹ ಟಾಪಿಕ್ಗಳನ್ನ ಕೂಡ ನಾವು ಟೀಚ್ ಮಾಡ್ತಾ ಹೋಗ್ತೇವೆ. ಸೊ ಹಾಗೆ ಓನ್ಲಿ KCET ಅಲ್ಲ, UGC ನೆಟ್ಗೂ ಕೂಡ. ಸೊ ಹಾಗೆ ಈಗ ನೆಕ್ಸ್ಟ್ ಬಂತು ಅಂದರೆ ಹ್ಯೂಮನ್ ಮೆಮೊರಿ ಬರುತ್ತೆ. ಸೊ ಇದರಲ್ಲಿ ಬಂದು ಇನ್ಸಿಡೆಂಟಲ್ ಮೆಮೊರಿ, ಮೆಮೊರಿ ಸ್ಪ್ಯಾನು, ಸೈಕಾಲಜಿಕಲ್ ಲೂಪು, ಲೆವೆಲ್ ಆಫ್ ಪ್ರೊಸೆಸಿಂಗ್ ಥಿಯರಿ, ಎಪಿಸೋಡಿಕ್ ಬಿಫೋರ್, ಸೊ ಇವೆಲ್ಲ ಬರ್ತವೆ. ಸೊ ಇವೆಲ್ಲ ಏನಪ್ಪ ಅಂತಂದರೆ ಹೊಸದಾಗಿ ಒಂದಷ್ಟು ಟಾಪಿಕ್ಸ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿದ್ದಾರೆ. ನಾವು ಪ್ರೀವಿಯಸ್ ನೋಡ್ತು ಅಂತಂದರೆ ಲರ್ನಿಂಗ್ ಥಿಯರೀಸ್ ಬಂತು ಅಂತಂದರೆ ಇಲ್ಲಿ ಬ್ಲೂಮ್ ಟ್ಯಾಕ್ಸಾನಮಿ ಬರ್ತಾ ಇತ್ತು. ಸೊ ನಂತರ ಡಿಜಿಟಲ್ ಇನಿಷಿಯೇಟಿವಲ್ಲಿ ಸ್ವಯಂ ಪ್ರವಚನಾಸನ ನೋಡ್ತಾ ಇದ್ವಿ. ಮತ್ತು ಟೀಚಿಂಗ್ ಸಾಫ್ಟ್ವೇರ್ಸಲ್ಲಿ ಬಂತು ಅಂದರೆ ಬ್ರೈನ್ ಸ್ಟ್ರೋಮಿಂಗ್ ಬರ್ತಾಯಿತ್ತು, ಲೈವ್ ಕ್ವಿಝಿಂಗ್ ಬರ್ತಾಯಿತ್ತು. ಹಾಗೆ ಲೆವೆಲ್ಸ್ ಆಫ್ ಟೀಚಿಂಗ್ಸಲ್ಲಿ ಬಂತು ಅಂದರೆ ಮೆಮೊರಿ ಲೆವೆಲ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್ ಬರ್ತಾಯಿತ್ತು. ಸೊ ಇವುಗಳ ಬಗ್ಗೆ ಕಾಮನ್ ಆಗಿ ಕ್ವಶನ್ಸನ್ನು ಕೇಳ್ತಾ ಇದ್ದ. ಬರ್ತಾ ಏನು ಮಾಡಿದ್ದಾರೆ, ಸ್ವಲ್ಪ ಅಡ್ವಾನ್ಸ್ ಆಗಿ ಅವರು ಕೂಡ ಅಪ್ಲೈಡ್ ಲೆವೆಲಲ್ಲಿ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅದಕ್ಕೂ ಕೂಡ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಇದಿಷ್ಟು ಕೂಡ ನಿಮಗೆ ಕೊಟ್ಟಿರುವಂಥದ್ದು. ಹಾಗೆ ಇಲ್ಲಿ ಜ್ಞಾನಾರಂಭ ಅಕಾಡೆಮಿಯಲ್ಲಿ ಬಂದು ಸೊ 100 days 100 ಟೆಸ್ಟ್ ಅಂತೇಳಿ ಟೆಸ್ಟ್ ಸೀರೀಸನ್ನು ಮಾಡ್ತಾ ಇದ್ದೀವಿ. ಸೊ ನೀವು ಯಾರು ಟೆಸ್ಟ್ಗಳನ್ನು ತೊಗೊಂಡಿದ್ರೆ ನೀವೇನು ಇದನ್ನು ಸಪ್ರೇಟ್ ಬೈ ಮಾಡಬೇಕು ಅಂತ ಏನಿಲ್ಲ. ಸೊ ಇದರಲ್ಲೇ ನಿಮ್ಮದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. 100 ಟೆಸ್ಟ್ ಕೂಡ ಕೊಡ್ತೀನಿ ಇದರಲ್ಲೇ. ಫುಲ್ ಲೆಂತ್ ಟೆಸ್ಟ್ 100 ಟೆಸ್ಟ್ ಬರುತ್ತೆ. ಚಾಪ್ಟರ್ ವೈಸ್ ಅಂದರೆ ಕಾನ್ಸೆಪ್ಟ್ ವೈಸು ಪ್ರತಿದಿನ ನಿಮಗೆ ಟೆಸ್ಟ್ಗಳು ಬರ್ತವೆ. ಸೊ ಇಲ್ಲಿ ಕೂಡ ಟೆಸ್ಟ್ ಇರುತ್ತೆ, 30 ಟೆಸ್ಟು. ಇದು ಕೂಡ ಟೆಸ್ಟ್ಗಳು ಇರ್ತವೆ ನಿಮಗೆ, ಆಯಿತಾ. ಸೊ ಇದಿಷ್ಟು ಕೂಡ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡಿದ್ದು. ಸೊ ಇಲ್ಲಿ ಪ್ರೀವಿಯಸ್ KEA ಟ್ರೆಂಡ್ ಯಾವ ಥರ ಇದೆ, 2023, 24, 25ರಲ್ಲಿ ಯಾವ ರೀತಿ ಒಂದು ಕ್ವಶನ್ಸನ್ನು ಫ್ರೇಮ್ ಮಾಡ್ತಾ ಇದ್ರೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತಕ್ಕಂಥದ್ದು, ಇದಿಷ್ಟು ಕೂಡ ಇವತ್ತಿನ ಒಂದು ತರಗತಿಯ ಟಾಪಿಕ್ಸ್ ಆಗಿತ್ತು. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ ಚೆನ್ನಾಗಿ. ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ಸೊ ನಾಳೆಯಿಂದ ಥಿಯರಿ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಟೈಮ್ ಇದೆ, ಏನು ತೊಂದರೆ ಇಲ್ಲ. UGC ನೆಟ್ಟಿಗೆ ಮಾತ್ರ ಒಂದು 75 days ಸಿಗ್ಬೋದು. ಸೊ 75 daysಲ್ಲಿ 100% ನಿಮಗೆ ಅಷ್ಟು ಮ್ಯಾಕ್ಸಿಮಮ್ ಸಿಲೆಬಸ್ ಏನಿದೆ ಅದನ್ನು ಕವರ್ ಮಾಡಿಕೊಡ್ತೀನಿ. ಸೊ ಇನ್ನು 180 days. ಸೊ ಟುಮಾರೋ ಕ್ಲಾಸ್ ಟೈಮ್ 8 o'clock ಇರುತ್ತೆ ಸರ್. 8 o'clock ಸ್ವಲ್ಪ ಕಷ್ಟ ಆಗ್ತಿದೆ ಟೈಮು. ಸೊ ಮೇ ಬಿ 9 o'clock, 9 to 10 ಅಥವಾ 9 to 10:30, ಡೈಲಿ 9 to 10:30 ಮಾಡ್ತೀನಿ. 1.5 hour ಮಾಡ್ತೀನಿ. 1 hourಗೆ ಸ್ವಲ್ಪ ಟೈಮಿಂಗ್ ಕಷ್ಟ ಆಗುತ್ತೆ. 1.5 hour ಆದರೆ ಒಂದು ನೀಟಾಗಿ ಅಂದರೆ ಇನ್ಡೆಪ್ತ್ ಕ್ಲಾಸಸ್ ಮುಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. 1 hour ಬೇಗ ಮುಗಿದೋಗ್ಬಿಡ್ತಾ ಇದೆ. ಸೊ ಹಾಗಾಗಿ 1.5 hour ತೊಗೊತೀನಿ, 9 to 10:30. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ಸೊ ಪ್ರತಿದಿನ ಇನ್ನು 9 to 10:30ನೇ ಕ್ಲಾಸ್ ಫಿಕ್ಸ್ ಮಾಡ್ಕೊಳ್ಳೋಣ. 9 to 10:30. ಸೊ ಈವ್ನಿಂಗ್ ಟೆಸ್ಟು ಮಾಮೂಲಿ ಡಿಸ್ಕಷನ್ ಸೇಮ್ ಇರುತ್ತೆ. ಸೊ ಇವತ್ತು ಯಾಕಂದರೆ ನಾವು ಕ್ಲಾಸ್ ಮಾಡಿಲ್ಲ, ಇಲ್ಲದಿಂದ ಡಿಸ್ಕಷನ್ಸ್ ಇರೋಲ್ಲ. ನಾಳೆಯಿಂದ ಡಿಸ್ಕಷನ್ಸ್ ಇರುತ್ತೆ. ನಾಳೆಯಿಂದ ಡೆಫಿನೆಟ್ಲಿ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಟೀಚಿಂಗ್ ಫಸ್ಟ್ ಕಾನ್ಸೆಪ್ಟ್ ಟೀಚಿಂಗ್ ಬರುತ್ತೆ. ಸೊ ಟೀಚಿಂಗನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗದು? ಸೊ ಕ್ವಶನ್ ಪೇಪರ್ ಟ್ರೆಂಡ್ ಅರ್ಥ ಆಗಿದೆ ಅಲ್ವಾ KEAದು? ಸೊ 2026ರಲ್ಲಿ ಯಾವ ಲೆವೆಲ್ಗೆ ಅವರು ಕ್ವಶನ್ಸನ್ನು ಕೇಳ್ಬೋದು, ಅದಕ್ಕೂ ಕೂಡ ನಾವು ನಿಮಗೆ ಪ್ರಿಪೇರ್ ಮಾಡ್ತೀವಿ ಅಡ್ವಾನ್ಸ್ ಆಗಿ. ಏನು ವರಿ ಮಾಡ್ಕೊಬೇಡಿ.
ಓಕೆ, ನಾಳೆ ಸಿಗೋಣ ಕ್ಲಾಸಲ್ಲಿ. ಸೊ ಇವತ್ತಿನ ಕ್ಲಾಸನ್ನು ಮುಗಿಸ್ಬೋದಲ್ಲ? ಸೊ ಯಾರು ಡೌಟ್ಸ್ ಏನಾರು ಇತ್ತು ಅಂದರೆ ಕೇಳ್ಬೋದು. ಸೊ ಏನೂ ಡೌಟ್ಸ್ ಇಲ್ಲ ಅಂದ್ಕೊತೀನಿ. ಓಕೆ, ಥ್ಯಾಂಕ್ ಯು ಸರ್ ಅಶೋಕ್ ಸರ್. ಓಕೆ, ಥ್ಯಾಂಕ್ ಯು. ನಾಳೆ ಸಿಗೋಣ ಮತ್ತೆ.